ಏನು ಅಂತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಂಬರ್ ಸಿಸ್ಟಮ್, ಈ ನಂಬರ್ ಸಿಸ್ಟಮ್ ನಲ್ಲಿ ಬರುವಂತಹ ಕೆಲವೊಂದು ಟಾಪಿಕ್ಸ್ ಗಳ ಬಗ್ಗೆ ನಾವು ಕಲ್ತ್ಕೊಳ್ಳೋಣ ಅನ್ನುವಂಥದ್ದು. ಓಕೆ, ಸೊ ನಾವು ಈಗ ನೋಡೋದಾದ್ರೆ ನಂಬರ್ ಸಿಸ್ಟಮ್ ನಲ್ಲಿ ಮೊದಲನೇದಾಗಿ ನಾವು ಕಲ್ತ್ಕೋಬೇಕಾಗಿರುವಂತದ್ದು ಆಸ್ ಯೂಶುವಲ್, ನಂಬರ್ ಅಂದ್ರೆ a mathematical symbol represented by a set of digits is called as a number. ಇದು ಈಗಾಗಲೇ ನಿಮ್ಗೆ ಗೊತ್ತು. ಕೆಲವೊಂದು ಟಾಪಿಕ್ಸ್ ಗಳು ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ಕೆಲವೊಂದು ಟಾಪಿಕ್ಸ್ ಗಳನ್ನ ನಾನು ನಿಮ್ಗೆ ಹಾಗೆ ಹೇಳ್ಕೊಂಡು ಹೋಗ್ತೀನಿ. ಬಿಕಾಸ್ ನಂಬರ್ ಸಿಸ್ಟಮ್ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಈ ಬೇಸಿಕ್ ಥಿಂಗ್ಸ್ ಗಳು ಏನಿದೆ ಆ ಬೇಸಿಕ್ ಥಿಂಗ್ಸ್ ಗಳನ್ನೇ ನೀವು ಕಲಿಯುವಂತದ್ದು. ಹಾಗಾಗಿ ಸೊ ಈ ನಂಬರ್ ಸಿಸ್ಟಮ್ ಅಲ್ಲಿ ಕೆಲವಾರು ಪಾಯಿಂಟ್ಸ್ ಗಳನ್ನ ನಿಮ್ಗೆ ಸ್ಕ್ರೀನ್ ಮೇಲೆ ಏನ್ ಕಾಣ್ತಿದೆ ಅದನ್ನ ನೋಡಿದ್ರೆ ಅರ್ಥ ಆಗತ್ತೆ. ಅದನ್ನ ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಪ್ರಾಬ್ಲಮ್ಸ್ ಗಳಿದ್ರೆ ಅದನ್ನ ನಾನು ಅಲ್ಲೇ ನಿಮ್ಗೆ ಸಾಲ್ವ್ ಮಾಡ್ಕೊಡ್ತೀನಿ. ಸೊ ಇನ್ ಡಿಜಿಟ್ಸ್ ಅಂತಂದ್ರೆ, ಸೊ ಟು ರೆಪ್ರೆಸೆಂಟ್ಸ್ ಅ ನಂಬರ್ ವಿ ಯೂಸ್ 10 ಡಿಫರೆಂಟ್ ಬೇಸಿಕ್ ಸಿಂಬಲ್ಸ್ ಆಫ್ ಅ ಮ್ಯಾಥಮೆಟಿಕ್ಸ್, ದಟ್ ಈಸ್ 0, 1, 2, 3, 4, 5, 6, 7, 8 and 9. These symbols are called as digits. See, if you want to say some numbers as digits, numbers ಅನ್ನ ನಾವು ಡಿಜಿಟ್ಸ್ ಅಲ್ಲಿ ಬರೀಬೇಕು ಅಂದ್ರೆ ನಮ್ಗೆ ಆ ಡಿಜಿಟ್ಸ್ ಬೇಕಲ್ಲ. ಹಾಗಾಗಿ ಆ ನಂಬರ್ ನ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಬೇಸಿಕ್ ಆಗಿ ಸಿಂಬಲ್ಸ್ ನ ಯೂಸ್ ಮಾಡ್ತೀವಿ. ಅದು 0 ಇಂದ 9 ವರೆಗೆ ನಂಬರ್ಸ್ ಗಳನ್ನ ತಗೊಂಡು ಆ ನಂಬರ್ಸ್ ಗಳನ್ನೇ, ಆ ಸಿಂಬಲ್ಸ್ ಗಳನ್ನೇ ನಾವು ಡಿಜಿಟ್ಸ್ ಅಂತ ಕರಿತೀವಿ. ಇನ್ನ ನಿಮ್ಗೆ ಈಗಾಗಲೇ ಗೊತ್ತು, ಇಲ್ಲಿ ಕಾಣ್ತಾ ಇರುವಂತದ್ದು ನಿಮಗೆ ಇಂಡಿಯನ್ ಸಿಸ್ಟಮ್. ಸೊ ಇಲ್ಲಿ ನಿಮ್ಗೆ ಕಾಣ್ತಾ ಇರುವಂತದ್ದು ಇಂಡಿಯನ್ ಸಿಸ್ಟಮ್. ಇಂಡಿಯನ್ ಸಿಸ್ಟಮ್ ಅಲ್ಲಿ ನಿಮಗೆ ಒನ್ಸ್, ಟೆನ್ಸ್, ಥೌಸಂಡ್ಸ್ ಅಂಡ್ ಲ್ಯಾಕ್, ಕ್ರೋರ್ ಹೀಗೆ ಹೋಗುತ್ತೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಸೊ ನೆಕ್ಸ್ಟ್ ಬರೋದಾದ್ರೆ ಇಲ್ಲಿ ಕಾಣ್ತಾ ಇರುವಂತದ್ದು ಇಂಟರ್ನ್ಯಾಷನಲ್ ಸಿಸ್ಟಮ್. ಸೊ ಇಂಡಿಯನ್ ಸಿಸ್ಟಮ್ಗೂ ಇಂಟರ್ನ್ಯಾಷನಲ್ ಸಿಸ್ಟಮ್ಗೂ ಸ್ವಲ್ಪ ಡಿಫ್ರೆಂಟ್ ಇದೆ, ಅದನ್ನ ನೀವು ನೋಡ್ಕೋಬೇಕಾಗತ್ತೆ. ಸೊ ಬಿಕಾಸ್ ಇಂಡಿಯನ್ ಸಿಸ್ಟಮ್ ಅಲ್ಲಿ ನೋಡೋದಾದ್ರೆ ನಮಗೆ ಫಸ್ಟ್ ಆಶುವಲ್ ಒನ್ಸ್, ಟೆನ್ಸ್, 100, 1000, 10,000, ಲ್ಯಾಕ್, 10 ಲ್ಯಾಕ್, ಕ್ರೋರ್ ಮತ್ತು 10 ಕ್ರೋರ್ ಹೀಗೆ ಹೋಗುತ್ತೆ ಅನ್ನೋಂಥದ್ದು. ಆದ್ರೆ ಇಂಟರ್ನ್ಯಾಷನಲ್ ಸಿಸ್ಟಮ್ಗೆ ಬರೋದಾದ್ರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ನಿಮ್ಗೆ ಮೊದಲನೇದಾಗಿ ಬರೋದು ಒನ್ಸ್, ನೆಕ್ಸ್ಟ್ ಟೆನ್ಸ್, ಆಮೇಲೆ 100, 1000 ಆದ್ಮೇಲೆ ನಿಮಗೆ 10,000 ಆಸ್ ಯೂಶುವಲ್ ನಮ್ಮಲ್ಲೂ ಇದೆ. ಬಟ್ 10,000 ಆದ್ಮೇಲೆ ನಮಗೆ ಬರುವಂತದ್ದು ಲ್ಯಾಕ್, ಬಟ್ ಇಲ್ಲಿ ನಮಗೆ ಬರುವಂತದ್ದು 100,000. ನೆಕ್ಸ್ಟ್ ನಮಗೆ ಬರುವಂತದ್ದು 10 ಲ್ಯಾಕ್, ಬಟ್ ಇಲ್ಲಿ ಬರುವಂತದ್ದು ಮಿಲಿಯನ್. ಹಾಗೆ ನೆಕ್ಸ್ಟ್ 10 ಮಿಲಿಯನ್, 100 ಮಿಲಿಯನ್ ಹೀಗೆ ಹೋಗುತ್ತೆ. ಹಾಗಾಗಿ ನಾವು ಹೀಗೆ ಹೇಳ್ತೀವಿ, ನಾವು 10 ಲ್ಯಾಕ್ ನ ನಾವು 10 ಲ್ಯಾಕ್ ಅನ್ನ ನಾವು ಬರಿತೀವಿ. 10 ಲ್ಯಾಕ್ ವಿಲ್ ಬಿ ಈಕ್ವಲ್ಸ್ ಟು 1 ಮಿಲಿಯನ್. ಇಂಟರ್ನ್ಯಾಷನಲ್ ಸಿಸ್ಟಮ್ಗೆ ನಾವು ಅದನ್ನ ಕನ್ವರ್ಟ್ ಮಾಡ್ಕೊಂಡು ನೋಡೋದಾದ್ರೆ ನಿಮ್ಗೆ ಈಗಾಗಲೇ ಗೊತ್ತು, ಯೂಟ್ಯೂಬ್ ಅಲ್ಲಿ 1 ಮಿಲಿಯನ್ ವ್ಯೂಸ್ ಅಂತ ಎಲ್ಲ ಕಾಣಿಸ್ತಾ ಇರುತ್ತೆ ಅಂತಂದ್ರೆ ಅದರ ಅರ್ಥ 10 ಲ್ಯಾಕ್ ವ್ಯೂಸ್ ಬಂದಿದೆ ಅನ್ನೋದು. ಓಕೆ, ಸೊ ಇದು ಇಂಟರ್ನ್ಯಾಷನಲ್ ಸಿಸ್ಟಮ್ ಬಗ್ಗೆ. ಸೊ ನೆಕ್ಸ್ಟ್ ಇದ್ರ ಬೇಸ್ ಮೇಲೆ ಕೆಲವೊಂದು ಕ್ವಶನ್ಸ್ ಗಳ ಕೊಟ್ಟಿದ್ದಾರೆ. ಇದು ಈಸಿ ಇದೆ. ಕನ್ವರ್ಟ್ ದ ಫಾಲೋಯಿಂಗ್ ನಂಬರ್ಸ್ ಇಂಟು ಫಿಗರ್ಸ್. ಸೊ 8 crore 47 lakh and 90. ಸೊ ಅದನ್ನ ಬರೆಯೋದು ಹೇಗೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ. 8 crore 47 lakh and 90. ಸೊ ಇದನ್ನ ಈ ರೀತಿಯಾಗಿ ಬರೀಬಹುದು ಅನ್ನುವಂಥದ್ದು. ಓಕೆ, ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ. ಪವರ್ಸ್ ಅಲ್ಲಿ ನಾವು ಹೇಳೋದಾದ್ರೆ ಒನ್ಸ್ ಅನ್ನ 10 to the power of 0, ಟೆನ್ಸ್ ಅನ್ನ 10 to the power of 1, ಅಂಡ್ ಹಂಡ್ರೆಡ್ಸ್ ಅನ್ನ 10 to the power of 2, 1000 ಅನ್ನ 10 to the power of 3, 10,000 ಅನ್ನ 10 to the power of 4, ಲ್ಯಾಕ್ ಅನ್ನ 10 to the power of 5, 10 ಲ್ಯಾಕ್ ಅನ್ನ 10 to the power of 6, ಅಂಡ್ ಕ್ರೋರ್ ಅನ್ನ 10 to the power of 7, 10 ಕ್ರೋರ್ ಅನ್ನ 10 to the power of 8 ಹೀಗೆ ನಾವು ಪವರ್ಸ್ ಅಲ್ಲೂ ಕೂಡ ಬರೀಬಹುದು ಅನ್ನುವಂಥದ್ದು. ಸೊ 8 crore 47 lakh and 90 ಅನ್ನೋದನ್ನ ನಾವು ಹೀಗೆ ಈಸಿಯಾಗಿ ಪವರ್ಸ್ ಅಲ್ಲಿ ಯೂಸ್ ಮಾಡಿಕೊಂಡು ಬರ್ದಿರುವಂತದ್ದು. ಸೊ ದ ಆನ್ಸರ್ ಇಸ್ ಹಿಯರ್. ಇನ್ನ ಎಕ್ಸಾಂಪಲ್ ನಂಬರ್ 2 ಅಲ್ಲಿ ಕನ್ವರ್ಟ್ ದ ಫಾಲೋಯಿಂಗ್ ನಂಬರ್ಸ್ ಇಂಟು ವರ್ಡ್ಸ್ ಇನ್ ಬೋತ್ ಇಂಡಿಯನ್ ಅಂಡ್ ಇಂಟರ್ನ್ಯಾಷನಲ್ ಸಿಸ್ಟಮ್. ಎರಡರಲ್ಲೂ ಬರೀರಿ ಅಂತ ಹೇಳಿದ್ದಾರೆ. ಸೊ 97326 ಇದೆ. ಸೊ ಇದನ್ನ ನಾವು ಇಂಡಿಯನ್ ಸಿಸ್ಟಮ್ ಅಲ್ಲಿ ಬರೆಯೋದಾದ್ರೆ, ಸೊ ನಾವು ಇಂಡಿಯನ್ ಸಿಸ್ಟಮ್ ಅಲ್ಲಿ ನಿಮ್ಗೆ ಗೊತ್ತು, ಮೊದಲು ಫಸ್ಟ್ ಆ ಕಡೆಯಿಂದ ಬಂದು 3 ಡಿಜಿಟ್ ಆದ್ಮೇಲೆ ಕಾಮ ಹಾಕ್ತಿವಿ, ಅದಾದ್ಮೇಲೆ 2 ಡಿಜಿಟ್ಗೆ ಕಾಮ ಹಾಕೊಂಡು ಹೋಗ್ತೀವಿ. ಹಾಗಾದ್ರೆ ನೀವು ಕೌಂಟ್ ಮಾಡೋದಾದ್ರೆ ಯೂನಿಟ್, ಟೆನ್ಸ್, 100, 1000, 10,000, ಲ್ಯಾಕ್. ಹಾಗಾದ್ರೆ ಇದನ್ನ ಹೇಗೆ ಬರೀಬಹುದು? 9,73,276 ಈ ರೀತಿಯಾಗಿ ಬರೀಬಹುದು. ಸೊ ಇದನ್ನ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ಬರೆಯೋದಾದ್ರೆ, ಸೊ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ಫಸ್ಟ್ 3 ಆಮೇಲೆ 2 ಹೋಗುತ್ತೆ ಇಂಡಿಯನ್ ಸಿಸ್ಟಮ್ ಅಲ್ಲಿ. ಬಟ್
ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ಮೊದಲ 3 ನೆಕ್ಸ್ಟ್ 2 ತಗೊಳ್ಳಲ್ಲ, ನೆಕ್ಸ್ಟ್ ಕೂಡ 3 ಡಿಜಿಟ್ ಬಿಟ್ಟೆ ಕಾಮ ಹಾಕೊಂಡು ಓದ್ಕೊಂಡು ಹೋಗ್ತೀವಿ. ಹಾಗಾದ್ರೆ ಸೊ ಇಲ್ಲಿರುವಂತದ್ನ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ಓದೋದಾದ್ರೆ 973,276. ಸೊ ಈ ಬಾಕ್ಸ್ ನಿಮಗೆ ಗೊತ್ತಿತ್ತು ಅಂತಂದ್ರೆ ನೀವು ಇಂಡಿಯನ್ ಸಿಸ್ಟಮ್, ಇಂಟರ್ನ್ಯಾಷನಲ್ ಸಿಸ್ಟಮ್ ಎರಡಲ್ಲೂ ಕೂಡ ಬರೀಬಹುದು ಅನ್ನುವಂಥದ್ದು. ಓಕೆ, ಇನ್ನ ಮುಂದಿನ ಟಾಪಿಕ್ ಗೆ ಹೋಗೋದಾದ್ರೆ ವ್ಯಾಲ್ಯೂ ಆಫ್ ದ ಡಿಜಿಟ್ಸ್. ಸೊ ಡಿಜಿಟ್ಸ್ ವ್ಯಾಲ್ಯೂ ಅಲ್ಲಿ ನಮಗೆ 2 ತರ ವ್ಯಾಲ್ಯೂ ಬರುತ್ತೆ. ಒಂದು ಫೇಸ್ ವ್ಯಾಲ್ಯೂ ಬರುತ್ತೆ, ಇನ್ನೊಂದು ಪ್ಲೇಸ್ ವ್ಯಾಲ್ಯೂ. ಸೊ ಫೇಸ್ ವ್ಯಾಲ್ಯೂ ಅಂತಂದ್ರೆ ಆ ಡಿಜಿಟ್ ಏನಿರುತ್ತೆ ನಂಬರ್ ವ್ಯಾಲ್ಯೂ ಅದೇ ಅದರ ಫೇಸ್ ವ್ಯಾಲ್ಯೂ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 92 ಅನ್ನುವಂತಹ ಒಂದು ನಂಬರ್ ಅನ್ನ ತಗೊಂಡ್ರೆ 92 ಅಲ್ಲಿ 9 ಫೇಸ್ ವ್ಯಾಲ್ಯೂ 9 ಆಗಿರುತ್ತೆ, 2 ಫೇಸ್ ವ್ಯಾಲ್ಯೂ 2 ಆಗಿರುತ್ತೆ, ಅದರದೇ ವ್ಯಾಲ್ಯೂ. ಸೊ ಹಿಯರ್ in the number 92347 the face value of 9 is 9, 2 is 2. ಹಾಗಾದ್ರೆ ಫೇಸ್ ವ್ಯಾಲ್ಯೂ ಅದೇ ಆಗಿರುತ್ತೆ. ಆದ್ರೆ ಇನ್ನೊಂದು ನಾವು ಕಲಿಬೇಕಾದ್ರೆ ಯಾವುದು ಪ್ಲೇಸ್ ವ್ಯಾಲ್ಯೂ. ಈಗ ಪ್ಲೇಸ್ ವ್ಯಾಲ್ಯೂ ನಮ್ಗೆ ಇಲ್ಲಿ ಚೇಂಜ್ ಆಗುತ್ತೆ. ಸೊ ಪ್ಲೇಸ್ ವ್ಯಾಲ್ಯೂ ಅಂತಂದ್ರೆ ನಮ್ಮ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಏನಿದೆ ಅದ್ರ ಪ್ರಕಾರ. ಸೊ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಪ್ರಕಾರ ನಮ್ಗೆ ಇಲ್ಲಿ ನಾವು ಯಾವತ್ತು ರೈಟ್ ಸೈಡ್ ಇಂದ ಓದ್ಕೊಂಡ್ ಬರ್ಬೇಕು. ಸೊ ಮೊದಲನೇದಾಗಿ ನಾವು ಇಲ್ಲಿ ಏನ್ ಡಿಜಿಟ್ ಇದೆ 2 ಅದನ್ನ ನಾವು ಯೂನಿಟ್ ಅಂತ ಕರಿತೀವಿ. ನೆಕ್ಸ್ಟ್ ಟೆನ್ಸ್, ಅದಾದ್ಮೇಲೆ ನಿಮ್ಗೆ ಗೊತ್ತು ಯೂನಿಟ್, ಟೆನ್ಸ್, 100, 1000, 10,000, ಲ್ಯಾಕ್ ಹೀಗೆ ಓದ್ಕೊಂಡು ಹೋಗ್ತೀವಿ. ಹಾಗಾದ್ರೆ 2 ಪ್ಲೇಸ್ ವ್ಯಾಲ್ಯೂ ಏನು ಅಂತಂದ್ರೆ ಇಟ್ಸ್ ಯೂನಿಟ್. ಓಕೆ, ದ ಪ್ಲೇಸ್ ವ್ಯಾಲ್ಯೂ ಇಸ್ ಅ ಡಿಜಿಟ್ ಇನ್ ಅ ನಂಬರ್ ಚೇಂಜಸ್ ಅಕಾರ್ಡಿಂಗ್ ಟು ಇಟ್ಸ್ ಪ್ಲೇಸಸ್ ಇನ್ ಅ ನಂಬರ್. ಹಾಗಾದ್ರೆ ಪ್ಲೇಸ್ ವ್ಯಾಲ್ಯೂ ಆಫ್ 2 ಇಸ್ ಯೂನಿಟ್ ಅಂಡ್ ಪ್ಲೇಸ್ ವ್ಯಾಲ್ಯೂ ಆಫ್ 9 ಇಸ್ ಟೆನ್ಸ್. ಅಕಸ್ಮಾತ್ ಇಲ್ಲೊಂದು ವರ್ಡ್ ಹೇಳಿದ್ದಾರೆ ಚೇಂಜಸ್ ಅಕಾರ್ಡಿಂಗ್ ಟು ಇಟ್ಸ್ ಪ್ಲೇಸ್. ನಾವು 92 ಬರ್ದಾಗ ನೋಡ್ಕೊಳ್ಳಿ, 2 ಪ್ಲೇಸ್ ವ್ಯಾಲ್ಯೂ ಏನಾಯ್ತು ಯೂನಿಟ್ ಆಯ್ತು, 9 ಪ್ಲೇಸ್ ವ್ಯಾಲ್ಯೂ ಏನಾಯ್ತು ಟೆನ್ಸ್ ಆಯ್ತು. ಆದ್ರೆ ಇದೇ ನಂಬರ್ ನಾವು ಅಕಸ್ಮಾತ್ 29 ಅಂತ ಬರ್ದಾಗ ನೋಡಿ, ಈಗ ಪ್ಲೇಸ್ ವ್ಯಾಲ್ಯೂ ಆಫ್ ದ ಡಿಜಿಟ್ಸ್ ಹ್ಯಾಸ್ ಬಿನ್ ಚೇಂಜ್ಡ್. ಇಲ್ಲಿ 2 ಪ್ಲೇಸ್ ವ್ಯಾಲ್ಯೂ ಯೂನಿಟ್ಸ್ ಇತ್ತು, ಬಟ್ ಇಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ ನಮ್ಗೆ ಯಾವ್ದಿದೆ 9 ಇದೆ. ಹಾಗಾದ್ರೆ 9 ಪ್ಲೇಸ್ ವ್ಯಾಲ್ಯೂ ಏನು ಅಂತಂದ್ರೆ ಯೂನಿಟ್ಸ್, ಹಾಗಾದ್ರೆ ಇದು ಟೆನ್ಸ್. ಸೊ ಅದಕ್ಕೋಸ್ಕರ ದ ಪ್ಲೇಸ್ ವ್ಯಾಲ್ಯೂ ಆಫ್ ಅ ಡಿಜಿಟ್ ಇನ್ ಅ ನಂಬರ್ ಚೇಂಜಸ್ ಅಕಾರ್ಡಿಂಗ್ ಟು ಇಟ್ಸ್ ಪ್ಲೇಸ್. ಪ್ಲೇಸಸ್ ಅನುಗುಣವಾಗಿ ಅದರ ಪ್ಲೇಸ್ ವ್ಯಾಲ್ಯೂ ಕೂಡ ಚೇಂಜ್ ಆಗುತ್ತೆ ಅನ್ನುವಂಥದ್ದು. ಓಕೆನಾ? ಸೊ ಇಷ್ಟು ಗೊತ್ತಾಗಿದೆ ಅಂತಂದ್ರೆ ನಮ್ಮ ನೆಕ್ಸ್ಟ್ ಟಾಪಿಕ್ ಗೆ ಹೋಗ್ಬೋದು. ಸೊ ಈಗಾಗಲೇ ಗೊತ್ತಿದೆ, ಇಲ್ಲಿ ನೋಡಿ 28397 ಈ ನಂಬರ್ ನಾವು ತಗೊಳ್ಳೋದಾದ್ರೆ ಇಲ್ಲಿ 8 ಪ್ಲೇಸ್ ವ್ಯಾಲ್ಯೂ ಏನು ಅಂತ ಅನ್ನೋದನ್ನ ರೈಟ್ ಸೈಡ್ ಇಂದ ಕೌಂಟ್ ಮಾಡ್ಕೋಬನ್ನಿ. ರೈಟ್ ಸೈಡ್ ಇಂದ ಓದೋದ್ರೆ ಯೂನಿಟ್, ಟೆನ್ಸ್, 100, 1000. ಹಾಗಾದ್ರೆ 8 ಪ್ಲೇಸ್ ವ್ಯಾಲ್ಯೂ ಏನಾಗತ್ತೆ ಅಂತಂದ್ರೆ 8 into 10 to the power of 3. ದ ಆನ್ಸರ್ ಇಸ್ 8000. ಕರೆಕ್ಟಾ? ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ ಹೀಗಿದೆ. ಕ್ವಶನ್ ನಂಬರ್ 3 ಕ್ವಶನ್ ಹೀಗಿದೆ. What is the difference between the place value and the face value of 5 in the number 865432? ನೋಡಿ, ಇಲ್ಲೊಂದು ನಂಬರ್ ಕೊಟ್ಟಿದ್ದಾರೆ. ನಂಬರ್ ಅಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ ಫೇಸ್ ವ್ಯಾಲ್ಯೂ ಅಂದ್ರೆ ಏನು ಮತ್ತು ಪ್ಲೇಸ್ ವ್ಯಾಲ್ಯೂ ಅಂದ್ರೆ ಏನು ಅಂತ. ಸೊ ಇದರಲ್ಲಿ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಸ್ ವ್ಯಾಲ್ಯೂ ಅಂಡ್ ಫೇಸ್ ವ್ಯಾಲ್ಯೂ ಆಫ್ 5? ಈ ನಂಬರ್ ಅಲ್ಲಿ 5 ಫೇಸ್ ವ್ಯಾಲ್ಯೂ ಏನು ಅಂತ ಫಸ್ಟ್ ಬರ್ಕೊಳ್ಳೋಣ. ಆ 5 ಪ್ಲೇಸ್ ವ್ಯಾಲ್ಯೂ ಅನ್ನು ಕೂಡ ಬರ್ಕೊಳ್ಳೋಣ. ಅವೆರಡರದ್ದು ಡಿಫರೆನ್ಸ್ ಏನ್ ಬರುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಹಾಗಾದ್ರೆ ಸಿ ಇಫ್ ಯು ಹ್ಯಾವ್ ಅಬ್ಸರ್ವ್, ಫಸ್ಟ್ ಫೇಸ್ ವ್ಯಾಲ್ಯೂ ಬರ್ಕೊಳ್ಳೋಣ. ಓಕೆ, ಫೇಸ್ ವ್ಯಾಲ್ಯೂ ಆಫ್ 5 ಇಸ್ 5. ಓಕೆನಾ? ನೆಕ್ಸ್ಟ್ ಪ್ಲೇಸ್ ವ್ಯಾಲ್ಯೂ ಬರ್ಕೊಳ್ಳೋಣ. ಪ್ಲೇಸ್ ವ್ಯಾಲ್ಯೂ ನೋಡೋದಾದ್ರೆ ಯೂನಿಟ್, ಟೆನ್ಸ್, 100, 1000. ಹಾಗಾದ್ರೆ ಐ ವಿಲ್ ರೈಟ್ ಹಿಯರ್ PV. PV ಅಂದ್ರೆ ಪ್ಲೇಸ್ ವ್ಯಾಲ್ಯೂ. ಸೊ ಪ್ಲೇಸ್ ವ್ಯಾಲ್ಯೂ ಆಫ್ 5 is 5000. ಓಕೆನಾ? ಹಾಗಾದ್ರೆ ಸೊ ಪ್ಲೇಸ್ ವ್ಯಾಲ್ಯೂ ಆಫ್ 5 is 5000. ಫೇಸ್ ವ್ಯಾಲ್ಯೂ ಆಫ್ 5 is 5. ಈಗ ಅವ್ರಿಗೆ ಏನ್ ಕೇಳಿದ್ದಾರೆ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ಲೇಸ್ ವ್ಯಾಲ್ಯೂ ಅಂಡ್ ದ ಫೇಸ್ ವ್ಯಾಲ್ಯೂ ಆಫ್ 5? ಸೊ ಹಾಗಾದ್ರೆ ಈ ಪ್ಲೇಸ್ ವ್ಯಾಲ್ಯೂ 5000 ನ ಫೇಸ್ ವ್ಯಾಲ್ಯೂ 5 ಜೊತೆ ಸಬ್ಟ್ರಾಕ್ಟ್ ಮಾಡಿ, ಬಿಕಾಸ್ ಅವ್ರು ಡಿಫರೆನ್ಸ್ ಕೇಳಿದ್ದಾರೆ, ಅದೇ ನಿಮ್ಮ ಆನ್ಸರ್ ಆಗುತ್ತೆ. ಹಾಗಾದ್ರೆ ಸೊ ಫೇಸ್ ವ್ಯಾಲ್ಯೂ ಮೈನಸ್
ಫೇಸ್ ವ್ಯಾಲ್ಯೂನ ಮಾಡಿದ್ರೆ ನಿಮಗೆ ಉಳಿಯುವಂಥದ್ದು 4995. ಸೊ ದಿಸ್ ಇಸ್ ದ ಆನ್ಸರ್. ಹಾಗಾದ್ರೆ ನಿಮಗೆ ವಿಚ್ ಆಪ್ಷನ್ ಈಸ್ ರೈಟ್? ಫಸ್ಟ್ ಆಪ್ಷನ್ ಇಸ್ ರೈಟ್, 4995. ಸಿಂಪಲ್. ಅವ್ರು ಏನ್ ಕೇಳ್ತಾರೆ ಅದನ್ನ ನೀವು ಮಾಡ್ಬೇಕಾಗತ್ತೆ. ಅವರು ಇದರಲ್ಲಿ ಕ್ವಶನ್ ಅಲ್ಲಿ ಕೇಳಿರುವಂತದ್ದು 5 ಪ್ಲೇಸ್ ವ್ಯಾಲ್ಯೂ ಅನ್ನ 5 ಫೇಸ್ ವ್ಯಾಲ್ಯೂ ಜೊತೆಗೆ ಸಬ್ಟ್ರಾಕ್ಟ್ ಮಾಡಿ ಅದರ ಆನ್ಸರ್ ಏನು ಅಂತ ಕೇಳಿದ್ದಾರೆ. ಓಕೆ, ಸೊ ನೀವು ಬೇರೆ ಯಾವುದೇ ಕ್ವಶನ್ ನ ತಗೊಂಡಾಗ ಫೇಸ್ ವ್ಯಾಲ್ಯೂ ಅದೇ ಇರುತ್ತೆ. ಪ್ಲೇಸ್ ವ್ಯಾಲ್ಯೂ ಟೆನ್ಸ್, ಯೂನಿಟ್, ಟೆನ್ಸ್, 100, 1000 ಅಂತ ಕೊಟ್ಟಿದ್ರೆ ಅದ್ ಯಾವ ಪ್ಲೇಸ್ ವ್ಯಾಲ್ಯೂ ಇರುತ್ತೆ ಅಷ್ಟನ್ನು ಬರ್ಕೊಂಡು, ಫಾರ್ ಎಕ್ಸಾಂಪಲ್ ಇಲ್ಲಿ 5 ಪ್ಲೇಸ್ ವ್ಯಾಲ್ಯೂ 1000, ಹಾಗಾದ್ರೆ ಪ್ಲೇಸ್ ವ್ಯಾಲ್ಯೂ ಎಷ್ಟಾಯ್ತು? 5000 ಆಯ್ತು. ಬಿಕಾಸ್ ನಿಮ್ಗೆ ಈಗ ಆಗ್ತಾನೆ ನಿಮ್ಗೆ ಈಗ ತಾನೇ ಹೇಳ್ಕೊಟ್ಟಿದ್ದೆ. ಸೊ 1000 ಇತ್ತು ಅಂತಂದ್ರೆ ಆ 5 ನ ಮಲ್ಟಿಪಲ್ ಮಾಡಿ, 5 into 1000 5000 ಆಯ್ತು. ಹಾಗಾದ್ರೆ ಪ್ಲೇಸ್ ವ್ಯಾಲ್ಯೂ ಎಷ್ಟಾಯ್ತು? 5000 ಅನ್ನ ನೀವು ಫೇಸ್ ವ್ಯಾಲ್ಯೂ 5 ಜೊತೆ ಸಬ್ಟ್ರಾಕ್ಟ್ ಮಾಡಿದ್ರೆ 4995 ಬರುತ್ತೆ. ಹಾಗೆ ಎರಡನೇ ಕ್ವಶನ್ ನೋಡೋದಾದ್ರೆ, ಇನ್ ದ ನಂಬರ್ 98739246 ಫೈಂಡ್ ದ ಸಮ್ ಆಫ್ ದ ಪ್ಲೇಸ್ ವ್ಯಾಲ್ಯೂ ಬೋತ್ ದ 9s. ಇಲ್ಲಿ ಎರಡು ಕಡೆ 9 ಇದೆ, ಇಲ್ಲೊಂದ್ ಕಡೆ ಇದೆ, ಇಲ್ಲೊಂದ್ ಕಡೆ 9 ಇದೆ. ಈ ಎರಡು ಕಡೆ 9 ಪ್ಲೇಸ್ ವ್ಯಾಲ್ಯೂನ ತಗೊಂಡು ಅದನ್ನೇನ್ ಮಾಡ್ಬೇಕಂತೆ? ನಾವು ಸಮ್ ಮಾಡ್ಬೇಕಂತೆ. ಈಗ ಕೌಂಟ್ ಮಾಡ್ಕೊಂಡು ಹೋಗೋದಾದ್ರೆ ಇಲ್ಲಿ ಯೂನಿಟ್, ಟೆನ್ಸ್, 100, 1000. ಹಾಗಾದ್ರೆ ಮೊದಲನೇ 9 ಪ್ಲೇಸ್ ವ್ಯಾಲ್ಯೂ 1000 ಅಂದ್ರೆ 9000 ಆಯ್ತು. ನೆಕ್ಸ್ಟ್ ಬರೋಣ, 1000 ಆಯ್ತು. ಯೂನಿಟ್ ಟೆನ್ಸ್ 1000, ಯೂನಿಟ್ ಟೆನ್ಸ್ 100, 1000, 10,000, lakh, 10 lakh, crore. ಹಾಗಾದ್ರೆ ನಮ್ಗೆ ಇನ್ನೊಂದ್ರದ್ದು ಯಾವ್ದು ಬಂತು? ಸೊ ದೇರ್ಫೋರ್ ಅದರದ್ದು ಆನ್ಸರ್ ಕ್ರೋರ್. ಹಾಗಾದ್ರೆ ಸೊ 9 crore. ಸೊ ಕ್ರೋರ್ ನ ಬರೆಯೋದಕ್ಕಿಂತ ಮುಂಚೆ ಪವರ್ಸ್ ಅಲ್ಲಿ ಬರ್ಕೊಳ್ಳೋಣ. ಪವರ್ಸ್ ಅಲ್ಲಿ ಬರ್ಕೊಳ್ಳೋದಾದ್ರೆ ನಿಮ್ಗೆ ಗೊತ್ತು ಹೇಗ್ ಬರ್ಕೋತೀರ ಪವರ್ಸ್ ಅಲ್ಲಿ. ಸೊ 9 into ಕ್ರೋರ್ಗೆ 10 to the power of 7. ಕರೆಕ್ಟಾ? ಸೊ ಅದರ ಅರ್ಥ ಇಲ್ಲೇ ಇದೀನಿ ನೋಡಿ, ಈ ರೀತಿ ಬರ್ಕೋಬೇಕು. ಈಗ ಏನ್ ಮಾಡಕ್ ಹೇಳಿದ್ದಾರೆ ಅವರು? ಸೊ ಎರಡು 9 ಪ್ಲೇಸ್ ವ್ಯಾಲ್ಯೂ ತಗೊಂಡು ಆ ಪ್ಲೇಸ್ ವ್ಯಾಲ್ಯೂನ ಆಡ್ ಮಾಡಿ. ಸೊ ಈ 9 ಪ್ಲೇಸ್ ವ್ಯಾಲ್ಯೂ ಎಷ್ಟು? 9 crore ಇಲ್ಲ ಇದೆ. ಈ 9 ಪ್ಲೇಸ್ ವ್ಯಾಲ್ಯೂ ಏನು? 9000. ಸೊ ಆಡ್ ಮಾಡಿ. ಸೊ ದೇರ್ಫೋರ್ ಇವೆರಡನ್ನ ಆಡ್ ಮಾಡಿದ್ರೆ 9 crore 9000 ಬರುತ್ತೆ. ಸೊ ಆಡ್ ಮಾಡಿದ್ರೆ 9 crore 9000. ಸೊ ದೇರ್ಫೋರ್ 9 crore 9000 ಇರೋ ಆಪ್ಷನ್ ಯಾವುದು? ನೀವೇ ನೋಡಿ. ಸೊ ದೇರ್ಫೋರ್ ಸೆಕೆಂಡ್ ಆಪ್ಷನ್ ಇಸ್ ರೈಟ್. ಹೀಗೆ ನೀವು ಆಡ್ ಮಾಡಬಹುದು. ಅವರು ಆಡ್ ಆದ್ರೂ ಕೇಳಬಹುದು, ಸಬ್ಟ್ರಾಕ್ಟ್ ಆದ್ರೂ ಕೇಳಬಹುದು. ಸೊ ಪ್ಲೇಸ್ ವ್ಯಾಲ್ಯೂನಾರು ಕೇಳಬಹುದು, ಫೇಸ್ ವ್ಯಾಲ್ಯೂನಾರು ಕೇಳಬಹುದು. ಕರೆಕ್ಟಾಗಿ ಬರ್ಕೊಳ್ಳಿ. ಅದರ ಪ್ಲೇಸ್ ವ್ಯಾಲ್ಯೂ ಕರೆಕ್ಟಾಗಿ ಬರ್ಕೊಳ್ಳಿ, ಫೇಸ್ ವ್ಯಾಲ್ಯೂ ತಗೊಳ್ಳಿ. ಆಡ್ ಕೇಳಿದ್ರೆ ಆಡ್ ಮಾಡಿ, ಸಬ್ಟ್ರಾಕ್ಟ್ ಕೇಳಿದ್ರೆ ಸಬ್ಟ್ರಾಕ್ಟ್ ಮಾಡಿ. ಈ ಪ್ರಾಬ್ಲಮ್ ಅಲ್ಲಿ ನಾವು ಮಾಡಿರೋದು ಆಡಿಂಗ್ ಆಫ್ ದ ಪ್ಲೇಸ್ ವ್ಯಾಲ್ಯೂ ಆಫ್ ದ 9 ಇನ್ ದ ಸೇಮ್ ಕ್ವಶನ್. 9 ಎರಡು ಕಡೆ ಇರೋದ್ರಿಂದ ಇರೋದನ್ನ ಪ್ಲೇಸ್ ವ್ಯಾಲ್ಯೂನ ಆಡ್ ಮಾಡ್ಕೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಫೈಂಡ್ ದ ಸಮ್ ಆಫ್ ದ ಫೇಸ್ ವ್ಯಾಲ್ಯೂಸ್. ಇಲ್ಲಿದೆ ನೋಡಿ, ಫೈಂಡ್ ದ ಸಮ್ ಆಫ್ ದ ಫೇಸ್ ವ್ಯಾಲ್ಯೂಸ್ ಆಫ್ ಆಲ್ ದ 8s ಇನ್ ದ ನಂಬರ್. ಇನ್ ಕೊಟ್ಟಿರೋ ನಂಬರ್ ಅಲ್ಲಿ 8 ಎಲ್ಲೆಲ್ಲಿದೆ ಅದರ ಫೇಸ್ ವ್ಯಾಲ್ಯೂ ಎಲ್ಲವನ್ನ ಏನ್ ಮಾಡ್ಬೇಕು? ಆಡ್ ಮಾಡ್ಬೇಕು. ಇಲ್ಲಿ ಪ್ಲೇಸ್ ವ್ಯಾಲ್ಯೂ ಕೇಳಿಲ್ಲ, ಅವ್ರೇನ್ ಕೇಳಿದ್ದಾರೆ? ಫೇಸ್ ವ್ಯಾಲ್ಯೂ. ಹಾಗಾದ್ರೆ ಈ 8 ಫೇಸ್ ವ್ಯಾಲ್ಯೂ ಅದೇ 8, ಈ 8 ಫೇಸ್ ವ್ಯಾಲ್ಯೂ ಅದೇ 8, ಈ 8 ಫೇಸ್ ವ್ಯಾಲ್ಯೂ 8. ಹಾಗಾದ್ರೆ ಸೊ ಫೇಸ್ ವ್ಯಾಲ್ಯೂ ಆಫ್ 8 and 8 and 8 is simple 8 plus 8 plus 8. So therefore the answer is 24. Okay. So therefore ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ. ಸೊ therefore ಸೆಕೆಂಡ್ ಆಪ್ಷನ್ is right. 8 plus 8 plus 8 24. ಓಕೆನಾ? ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟು ಗೊತ್ತಾಗಿತ್ತು ಅಂತಂದ್ರೆ now we'll move on to the next one. That is types of numbers. ಇದು ಕೂಡ ನಿಮ್ಗೆ ಈಗಾಗಲೇ ಗೊತ್ತಿದೆ. ಸೊ ಫಸ್ಟ್ ಒನ್ ಇಸ್ ನ್ಯಾಚುರಲ್ ನಂಬರ್ಸ್. ನಿಮ್ಗೆ ಗೊತ್ತು ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನು? ಆಲ್ ಕೌಂಟಿಂಗ್ ನಂಬರ್ಸ್ ಆರ್ ಕಾಲ್ಡ್ ಆಸ್ ನ್ಯಾಚುರಲ್ ನಂಬರ್ಸ್ and starts from 1. So for example 1 2 3 4 and so on etc. But 0 is not a natural number. So ಇದನ್ನ ತಲೆ ಇಟ್ಕೊಂಡಿರಿ. ಹೋಲ್ ನಂಬರ್, ಆಲ್ ನ್ಯಾಚುರಲ್ ನಂಬರ್ಸ್ ಇನ್ಕ್ಲೂಡಿಂಗ್ 0. ನ್ಯಾಚುರಲ್ ನಂಬರ್ ಜೊತೆಗೆ 0 ನ ಆಡ್ ಮಾಡಿರುವಂತದನ್ನ ನಾವು ಹೋಲ್ ನಂಬರ್ ಅಂತ ಕರಿತೀವಿ and it is denoted by W. So example 0 1 2 3 and so on. Okay. So ಈ ಹೋಲ್ ನಂಬರ್ಗೆ ನಾವು ಕೆಲವೊಂದು ಪ್ರಾಪರ್ಟೀಸ್ ನ ಮಾಡಬಹುದು.
ಸೊ ಪ್ರಾಪರ್ಟೀಸ್ ಅಲ್ಲಿ ಮೊದಲನೇ ಪ್ರಾಪರ್ಟಿ ಯಾವ್ದನ್ನ ತಗೊಳ್ತಾ ಇದ್ದೀನಿ ಅಂತಂದ್ರೆ ಐ ವಿಲ್ ಟೇಕ್ ದ ಹಿಯರ್ commutative property. So commutative property ನಿಮ್ಗೆ ಗೊತ್ತು a plus b is equals to b plus a. For example, give any number for a. So a ಗೆ ನಾನು 1 ತಗೊಳ್ತೀನಿ, b ಗೆ ನಾನು 3 ತಗೊಳ್ತೀನಿ. ಸೊ therefore ಈಗ ಇಲ್ಲಿ ಉಲ್ಟಾ ಮಾಡಿ, ಅದೇ ನಂಬರ್ಸ್ ಏನ್ ತಗೊಂಡಿದ್ದೀರಾ ಅದೇ ನಂಬರ್ಸ್ ಉಲ್ಟಾ ಮಾಡಿ. a 1 ತಗೊಂಡಿದೆ, b 3 ತಗೊಂಡಿದೆ. ಸೊ therefore ಇದನ್ನ ಉಲ್ಟಾ ಮಾಡಿ. ಸೊ therefore 3 plus 1. ಸೊ therefore ಆನ್ಸರ್ ಏನ್ ಬರುತ್ತೆ? 1 plus 3 here also 4, 3 plus 1 here also 4. Okay, correct? So therefore 4 equals to 4. Now what does this mean? See, properties ನಿಮ್ಗೆ ಈಗಾಗಲೇ ಗೊತ್ತು. ಮೊದಲನೇದು ಕ್ಲೋಸರ್ ಪ್ರಾಪರ್ಟಿ, ನೆಕ್ಸ್ಟ್ ಕಾಮ್ಯುಟೇಟಿವ್ ಪ್ರಾಪರ್ಟಿ, ಅದಾದ್ಮೇಲೆ ಅಸೋಸಿಯೇಟಿವ್ ಪ್ರಾಪರ್ಟಿ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ, ಹೀಗೆ ಸೋ ಮೆನಿ ಪ್ರಾಪರ್ಟೀಸ್ ವಿಲ್ ಕಮ್. ನಾವು ಈಗ ಮಾತಾಡ್ತಾ ಇರೋದು ಕಾಮ್ಯುಟೇಟಿವ್ ಪ್ರಾಪರ್ಟಿ. ಕಾಮ್ಯುಟೇಟಿವ್ ಪ್ರಾಪರ್ಟಿ ಅಂತ ತಲೆಯಿಟ್ಕೊಳ್ಳಿ, a plus b is equals to b plus a. ಓಕೆ, ಸೊ therefore ಇಲ್ಲಿ ನಾವು ಇದನ್ನ ಏನ್ ಹೇಳ್ಬೋದು ಅಂತಂದ್ರೆ, ಯಾವುದೇ ಎಗೆ ಮತ್ತು ಬಿ ಗೆ ನಂಬರ್ ನ ಕೊಟ್ಟಾಗ ಅದನ್ನ a ಪ್ಲಸ್ ಬಿ ಮಾಡಿ ಆಮೇಲೆ b ಪ್ಲಸ್ ಎ ಮಾಡಿದ್ರೆ, ಅಂದ್ರೆ ಡಿಜಿಟ್ ನ ಚೇಂಜ್ ಮಾಡಿ ಪುನಃ ಆಡ್ ಮಾಡಿದ್ರೆ ಸೇಮ್ ನಂಬರ್ ವಿಲ್ ಕಮ್, ಸೇಮ್ ಆನ್ಸರ್ ವಿಲ್ ಕಮ್. ಸೊ 1 plus 3 is equals to 4, 3 plus 1 is equals to 4, LHS will be equals to RHS. ಹಾಗಾದ್ರೆ ಇಷ್ಟದ ಮೀನಿಂಗ್ ಏನು ಅಂತಂದ್ರೆ, ಇಲ್ಲಿ ಕಾಮ್ಯುಟೇಟಿವ್ ಪ್ರಾಪರ್ಟಿ ಈ ಒಂದು ಕಂಡೀಷನ್ಗೆ, ಹೋಲ್ ನಂಬರ್ ಅಲ್ಲಿ ಇರುವ ಕಂಡೀಷನ್ಗೆ ಸ್ಟ್ಯಾಟಿಸ್ಫೈ ಆಗುತ್ತೆ. ಯಾವ ಪ್ರಾಪರ್ಟಿ? ಕಾಮ್ಯುಟೇಟಿವ್ ಪ್ರಾಪರ್ಟಿ ಸ್ಟ್ಯಾಟಿಸ್ಫೈ ಆಗುತ್ತೆ ಅನ್ನುವಂಥದ್ದು ಇದರ ಮೀನಿಂಗ್. ಅಕಸ್ಮಾತ್ ಸಬ್ಟ್ರಾಕ್ಷನ್ ತಗೊಂಡ್ರೆ a ಮೈನಸ್ ಬಿ ಇಸ್ ಈಕ್ವಲ್ಸ್ ಟು ಬಿ ಮೈನಸ್ ಎ. ನಾವು ವಿಲ್ ಚೆಕ್, ಸೇಮ್ ನಂಬರ್ ತಗೊಳ್ಳಿ. ಸೊ ಎ ಗೆ ಏನ್ ಕೊಟ್ಟಿದ್ದು 1 ಮೈನಸ್ 3 ಈಕ್ವಲ್ಸ್ ಟು ಬಿ ಗೆ 3 ಮೈನಸ್ 1. ಸೊ 1 ಅಲ್ಲಿ 3 ಹೋದ್ರೆ ಆನ್ಸರ್ ಈಸ್ 2, ಇಟ್ಸ್ ಮೈನಸ್ 2. 3 ಅಲ್ಲಿ 1 ಹೋದ್ರೆ 2. So therefore is LHS equals to RHS? No. ಹಾಗಾದ್ರೆ ಕಾಮ್ಯುಟೇಟಿವ್ ಪ್ರಾಪರ್ಟಿ ಇಲ್ಲಿ ಸ್ಟ್ಯಾಟಿಸ್ಫೈ ಆಗಲ್ಲ. ಓಕೆ, ಸೊ ಕಾಮ್ಯುಟೇಟಿವ್ ಪ್ರಾಪರ್ಟಿ ಇದರಲ್ಲಿ ಸ್ಟ್ಯಾಟಿಸ್ಫೈ ಆಗಲ್ಲ, ಬಟ್ ಅಡಿಷನಲಿ ಸ್ಟ್ಯಾಟಿಸ್ಫೈ ಆಗುತ್ತೆ ಅನ್ನುವಂಥದ್ದು ಇದರ ಮೀನಿಂಗ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಡೆಫಿನಿಷನ್. ಓಕೆ, ನೋಡಿ ಇಲ್ಲೂ ಪ್ರಾಪರ್ಟೀಸ್ ಅದೇ ಸೇಮ್ ನಾನು ಏನೇ ಮಾಡಿದೀನಿ ಅದನ್ನೇ ಇಲ್ಲಿ ತೋರಿಸಿದ್ದಾರೆ ಅನ್ನುವಂಥದ್ದು. ಸೊ ಸಬ್ಟ್ರಾಕ್ಷನ್, ಸೊ a ಮೈನಸ್ ಬಿ ಇಸ್ ನಾಟ್ ಈಕ್ವಲ್ಸ್ ಟು ಬಿ ಮೈನಸ್ ಎ. ಯಾಕೆ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿದೆ, ಬಿಕಾಸ್ ಇಟ್ ವಿಲ್ ನಾಟ್ ಸ್ಟ್ಯಾಟಿಸ್ಫೈ ದ ಪ್ರಾಪರ್ಟಿ. ಸೊ ಫಾರ್ ಎನಿ ಟೂ ಹೋಲ್ ನಂಬರ್ಸ್ ಮಲ್ಟಿಪ್ಲಿಕೇಶನ್ ನೋಡೋಣ ಈಗ. ಸೊ a ಇಂಟು ಬಿ ಇಸ್ ಈಕ್ವಲ್ಸ್ ಟು ಬಿ ಇಂಟು ಎ, ಕರೆಕ್ಟಾ? ಸೊ ಏನ್ ಗಿವ್ ಎನಿ ನಂಬರ್ಸ್, ಇಲ್ಲೇ ನೋಡಿ, ಇಲ್ಲೇ ತಗೊಂಡಿದ್ದಾರೆ a ಗೆ 211 ತಗೊಂಡಿದ್ದಾರೆ, 25 ತಗೊಂಡಿದ್ದಾರೆ b ಗೆ. ಸೊ 211 ಇಂಟು 25 ಮಾಡಿದ್ರೆ 5275 ಬರುತ್ತೆ. ಸೊ ಈಗ ಉಲ್ಟಾ ಮಾಡಿ ನಂಬರ್ಸ್ ನ, b ಇಂಟು ಎ ಮಾಡಿ, 25 ಇಂಟು 211 ಮಾಡಿದ್ರೆ ಸೇಮ್ ಆನ್ಸರ್ ಬಂದೇ ಬರುತ್ತೆ. ಆನ್ಸರ್ ಈಸ್ 5275 ಬರುತ್ತೆ. ಹಾಗಾದ್ರೆ ಸೊ ಹೋಲ್ ನಂಬರ್ ಅಲ್ಲಿ ಕಾಮ್ಯುಟೇಟಿವ್ ಪ್ರಾಪರ್ಟಿ ನಿಮಗೆ ಅಡಿಷನ್ ಗೆ ಸ್ಟ್ಯಾಟಿಸ್ಫೈ ಆಗುತ್ತೆ, ಸಬ್ಟ್ರಾಕ್ಷನ್ ಗೆ ಸ್ಟ್ಯಾಟಿಸ್ಫೈ ಆಗಲ್ಲ, ಮಲ್ಟಿಪ್ಲಿಕೇಶನ್ ಗೆ ಸ್ಟ್ಯಾಟಿಸ್ಫೈ ಆಗುತ್ತೆ. ಸೊ ಡಿವಿಷನ್ ಗೆ ಸ್ಟ್ಯಾಟಿಸ್ಫೈ ಆಗಲ್ಲ, ಬಿಕಾಸ್ ಫಾರ್ ಎಕ್ಸಾಂಪಲ್ ನೋಡಿ, ಸೊ 100/10 ತಗೊಂಡಿದ್ದಾರೆ ಇಲ್ಲಿ. ಸೊ 100/10 ಅಂತಂದ್ರೆ 10 ಆಯ್ತು, ಬಟ್ 10/100 ಮಾಡಿದ್ರೆ 0.10 ಬಂತು. ಹಾಗಾದ್ರೆ ಇಲ್ಲಿ ಸ್ಟ್ಯಾಟಿಸ್ಫೈ ಆಗತ್ತಾ? ಸ್ಟ್ಯಾಟಿಸ್ಫೈ ಆಗಲ್ಲ. ಸೊ ಕಾಮ್ಯುಟೇಟಿವ್ ಪ್ರಾಪರ್ಟಿ ವಿಲ್ ಸ್ಟ್ಯಾಟಿಸ್ಫೈ ಫಾರ್ ಅಡಿಷನ್, ಹೋಲ್ ನಂಬರ್ಗೆ ಅಡಿಷನ್ ಗೆ ಮತ್ತು ಮಲ್ಟಿಪ್ಲಿಕೇಶನ್ ಸ್ಟ್ಯಾಟಿಸ್ಫೈ ಆಗುತ್ತೆ, ಬಟ್ ಆದ್ರೆ ಸಬ್ಟ್ರಾಕ್ಷನ್ ಡಿವಿಷನ್ ಗೆ ಸ್ಟ್ಯಾಟಿಸ್ಫೈ ಆಗಲ್ಲ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಇಂಟೀಜರ್ಸ್. ಆಲ್ ಪಾಸಿಟಿವ್ ಅಂಡ್ ನೆಗೆಟಿವ್ ಹೋಲ್ ನಂಬರ್ಸ್ ಆರ್ ಕಾಲ್ಡ್ ಆಸ್ ಇಂಟೀಜರ್ಸ್. ಈಗ ನಿಮ್ಗಾಗ್ಲೇ ನಿಮ್ಗೆ ಗೊತ್ತಿದೆ. ಸೊ ಪಾಸಿಟಿವ್ ನಂಬರ್ಸ್, ನೆಗೆಟಿವ್ ನಂಬರ್ಸ್ ಮತ್ತೆ ಅದರ ಜೊತೆಗೆ 0 ಆಡ್ ಆಗಿರುವಂತದ್ನೇ ನಾವು ಇಂಟೀಜರ್ಸ್ ಅಂತ ಓದ್ತೀವಿ ಅನ್ನುವಂಥದ್ದು. ಓಕೆ, ಸೊ ಇಂಟೀಜರ್ಸ್ಗೂ ವಿ ಕ್ಯಾನ್ ಚೆಕ್ ದ ಕಾಮ್ಯುಟೇಟಿವ್ ಪ್ರಾಪರ್ಟಿ. ಸೊ ಕಾಮ್ಯುಟೇಟಿವ್ ಪ್ರಾಪರ್ಟಿನ ನಾವು ಚೆಕ್ ಮಾಡಬಹುದು. ಓಕೆ, ಸೊ ನೀವು ಫಿಗರ್ ನೋಡ್ತಾ ಇದ್ರೆ, ಸಾರಿ, ನೀವು ಏನ್ ಸ್ಕ್ರೀನ್ ನೋಡ್ತಾ ಇತ್ತು ಅಂತಂದ್ರೆ ನೀವು ಖಂಡಿತವಾಗ್ಲೂ ಅರ್ಥ ಮಾಡ್ಕೋಬಹುದು ಅಂತ ಅನ್ಕೊಳ್ತೀನಿ. ಸೊ ಸೇಮ್ ಇಂಟೀಜರ್ಸ್ಗೂ ಫಸ್ಟ್ ಅಡಿಷನ್ ಮಾಡಿ, ಯಾವುದೇ ನಂಬರ್ ತಗೊಳ್ಳಿ ನೀವು, a ಪ್ಲಸ್ ಬಿ ಮಾಡಿ, ಆಮೇಲೆ b ಪ್ಲಸ್ ಎ ಮಾಡಿ. ಸೊ ಇಂಟೀಜರ್ಸ್ ಅಲ್ಲಿ ಫಸ್ಟ್ ಒಂದು ಪಾಸಿಟಿವ್ ನಂಬರ್ ತಗೊಳ್ಳಿ, ಒಂದು ನೆಗೆಟಿವ್ ನಂಬರ್ ತಗೊಳ್ಳಿ. Okay, so for any two integers a and b, a plus b is equals to b plus a. For addition we are checking.
Here A value is 5, B value is minus 7. Now plus into minus is minus, so 5 ಅಲ್ಲಿ 7 ಹೋದ್ರೆ it's minus 2. Correct? Here coming back to this, reverse ಮಾಡಿ minus 7 plus 5 ಮಾಡಿ minus 7 plus 5 ಮಾಡಿದ್ರು minus 2 ಬರುತ್ತೆ. So therefore it satisfies the commutative property under integers. Additionally, sorry, under addition in integers. So ಇನ್ನೊಮ್ಮೆ ಹೇಳ್ಬಿಡ್ತೀನಿ. So it satisfies the commutative property under addition for integers. Integers ಗೆ additionally commutative property satisfy ಮಾಡುತ್ತೆ. ಈ ಬೇರೆ ಯಾವುದೇ ನಂಬರ್ ತಗೊಂಡು satisfy ಮಾಡ್ಕೋಬಹುದು ಅಥವಾ satisfy ಬರುತ್ತೋ ಆಗುತ್ತೋ ಇಲ್ವೋ ಅನ್ನೋದನ್ನು ಕೂಡ ಕ್ರಾಸ್ ಚೆಕ್ ಮಾಡ್ಕೋಬಹುದು. ಇನ್ನ ಸಬ್ಟ್ರಾಕ್ಷನ್ ಗೆ ಬಂದ್ರೆ ಸೇಮ್, ಈಗ ನಾವು ಏನ್ ಮಾಡ್ದೋ a ಮೈನಸ್ ಬಿ ಈಕ್ವಲ್ಸ್ ಟು ಬಿ ಮೈನಸ್ ಎ, ಅದನ್ನೇ ಇಂಟಿಜರ್ಸ್ ಗೂ ಮಾಡೋದಾದ್ರೆ ಇಲ್ಲಿ a ವ್ಯಾಲ್ಯೂ 6 ತಗೊಂಡಿದ್ದಾರೆ, b ವ್ಯಾಲ್ಯೂ -5 ತಗೊಂಡಿದ್ದಾರೆ. ಸೊ 6 ಮೈನಸ್ ಇಂಟು ಮೈನಸ್ ವಿಲ್ ಬಿಕಮ್ +5. ಸೊ 6 + 5 is 11 ಆಯ್ತು. ಅಂಡ್ ಹಿಯರ್ ಇಲ್ಲಿಗೆ ಬಂದ್ರೆ -5 -6 ಆಯ್ತು. So minus into minus is plus, so therefore 11, but sign of a biggest number -11 ಹಾಕಬೇಕು. ಹಾಗಾದ್ರೆ 11 is not equals to -11 ಆಯ್ತು. ಹಾಗಾದ್ರೆ ಇದರರ್ಥ ಕಾಮ್ಯುಟೇಟಿವ್ ಪ್ರಾಪರ್ಟಿ ನಿಮಗೆ ಈ ಸಬ್ಟ್ರಾಕ್ಷನ್ ಅಲ್ಲಿ ಇಂಟಿಜರ್ಸ್ ಗೆ ಸ್ಯಾಟಿಸ್ಫೈ ಆಗಲ್ಲ. ಇನ್ನು ಮಲ್ಟಿಪ್ಲಿಕೇಶನ್ ಬರೋದಾದ್ರೆ ಸೊ a into b is equals to b into a, ನಿಮ್ಗೆ ಗೊತ್ತು. ಸೊ ಯಾವುದೇ ನಂಬರ್ ತಗೊಳ್ಳಿ, -5 6, ಸೊ 6 5 is 30, ಯಾವ 30 ಆಗುತ್ತೆ? ಸೊ -30 ಬಿಕಾಸ್ ಮೈನಸ್ ಇಂಟು ಪ್ಲಸ್ ಇಸ್ -30. ನಾವು ರಿವರ್ಸ್ ಮಾಡಿ 6 ಇಂಟು -5 ಮಾಡಿ, ಅಗೇನ್ 6 5 is 30, ಇಟ್ಸ್ -30. ಹಾಗಾದ್ರೆ ಮಲ್ಟಿಪ್ಲಿಕೇಶನ್ ಗೆ ಕಾಮ್ಯುಟೇಟಿವ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗುತ್ತೆ, ಆದ್ರೆ ಡಿವಿಷನ್ ಗೆ ಸ್ಯಾಟಿಸ್ಫೈ ಆಗಲ್ಲ. ಹಾಗಾದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಂಡಿರೋದು ಏನು ಅಂದ್ರೆ, ಅಡಿಷನ್ ಗೆ ಮತ್ತು ಸಬ್ಟ್ರಾಕ್ಷನ್ ಗೆ, ಸಾರಿ ಅಡಿಷನ್ ಮಲ್ಟಿಪ್ಲಿಕೇಶನ್ ಗೆ ಹೋಲ್ ನಂಬರ್ ಮತ್ತು ಇಂಟೀಜರ್ಸ್ ಸ್ಯಾಟಿಸ್ಫೈ ಆಗುತ್ತೆ, ಸಬ್ಟ್ರಾಕ್ಷನ್ ಡಿವಿಷನ್ ನಿಮ್ಗೆ ಸ್ಯಾಟಿಸ್ಫೈ ಆಗಲ್ಲ ಅನ್ನುವಂಥದ್ದು. ಓಕೆ, ಇನ್ನು ಪಾಸಿಟಿವ್ ನಂಬರ್ಸ್ ಅಂದ್ರೆ ನಿಮ್ಗೆ ಗೊತ್ತು, ಇಂಟೀಜರ್ಸ್ ಅಲ್ಲಿ ನಂಬರ್ ಲೈನ್ ಅಲ್ಲಿ ನಿಮ್ಗೆ ಏನ್ ರೈಟ್ ಸೈಡ್ ವ್ಯಾಲ್ಯೂಸ್ ಗಳು ಬರುತ್ತೆ, ಸೊ ಅದು ಪಾಸಿಟಿವ್ ನಂಬರ್, ಲೆಫ್ಟ್ ಸೈಡ್ ಬರುವಂತದ್ದು ನೆಗೆಟಿವ್ ನಂಬರ್ಸ್. ಓಕೆ, ನೆಕ್ಸ್ಟ್ ನಿಮ್ಗೆ ಇಲ್ಲಿ ಗೊತ್ತಿರ್ಬೇಕಾಗಿರುವಂತದ್ದು ಮೇಜರ್ ಆಗಿ ಮೈನಸ್ ಅನ್ನ ಮೈನಸ್ ಮಲ್ಟಿಪಲ್ ಮಾಡಿದ್ರೆ, ಓಕೆ ವೇಟ್ ಐಲ್ ರೈಟ್ ಹಿಯರ್. ಓಕೆ, ಮೈನಸ್ ಅನ್ನ ಮೈನಸ್ ಮಲ್ಟಿಪಲ್ ಮಾಡಿದ್ರೆ ವಿಲ್ ಗೆಟ್ ಪ್ಲಸ್, ದಿಸ್ ಇಸ್ ಪ್ಲಸ್. ಸೊ ಪ್ಲಸ್ ಅನ್ನ ಮೈನಸ್ ಮಲ್ಟಿಪಲ್ ಮಾಡಿದ್ರೆ ವಿಲ್ ಗೆಟ್ ಮೈನಸ್, ಮೈನಸ್ ಅನ್ನ ಪ್ಲಸ್ ಮಲ್ಟಿಪಲ್ ಮಾಡಿದ್ರೆ ವಿಲ್ ಗೆಟ್ ಮೈನಸ್, ಪ್ಲಸ್ ಅನ್ನ ಪ್ಲಸ್ ಮಲ್ಟಿಪಲ್ ಮಾಡಿದ್ರೆ ವಿಲ್ ಗೆಟ್ ಪ್ಲಸ್. ಇದು ತಲೆಯಲ್ಲಿ. So minus into minus is plus, plus into minus is minus, minus into plus is minus, plus into plus is plus. Okay, so moving on to the next topic. So ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ತಿಳ್ಕೊಬೇಕಾಗಿರುವಂತದ್ದು. ಸೊ ಈಗ ನಾನು ಬರ್ದಿರೋದನ್ನ ಇನ್ನೊಂದ್ಸಲ ಬರ್ದ್ಬಿಡ್ತೀನಿ. ಏನ್ ಹೇಳಿದೆ, ಮೈನಸ್ ಇಂಟು ಮೈನಸ್ is minus because it's important. So minus into plus is minus, so plus into minus is minus, plus into plus is plus. ಇದರ ಜೊತೆಗೆ ಇನ್ನೊಂದು ತಿಳ್ಕೊಬೇಕಾಗಿರೋದು, ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಇಸ್ ಆಲ್ಸೋ ಮೈನಸ್, ಪ್ಲಸ್ ಡಿವೈಡೆಡ್ ಬೈ ಮೈನಸ್ is minus, minus divided by minus is plus, and last plus divided by plus is plus. ಇಷ್ಟು ಸಿಂಬಲ್ಸ್ ಗಳು ನಿಮ್ಗೆ ಗೊತ್ತಿರಬೇಕು, ಅಥವಾ ಎಷ್ಟು ಆಪರೇಷನ್ಸ್ ಗಳು ಮಾಡೋದು ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ಅದನ್ನೇ ಇಲ್ಲಿ ಬರ್ದಿರೋಂಥದ್ದು. ನೆಕ್ಸ್ಟ್ ಈವನ್ ನಂಬರ್ಸ್. ಈವನ್ ನಂಬರ್ಸ್ ಅಂದ್ರೆ ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 2, ನಿಮ್ಗೆ ಈಗಾಗಲೇ ಗೊತ್ತು. ಆಡ್ ನಂಬರ್ಸ್ ದ ನಂಬರ್ ವಿಚ್ ಆರ್ ನಾಟ್ ಡಿವಿಸಿಬಲ್ ಬೈ 2. rational number the number which can be expressed in the form of p by q, where p and q are integers and q is not equals to 0. all integers and fractions are rational. ಎಲ್ಲಾ ಇಂಟೀಜರ್ಸ್ ಮತ್ತು ಫ್ರಾಕ್ಷನ್ಸ್ ಆರ್ ರಾಷನಲ್ಸ್ ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಒಂದು ನಂಬರ್ ತಗೋತೀವಿ, is 2 is a rational number? yes, but so it's not there in the form of p by q ಅಂತ ಹೇಳೋದಾದ್ರೆ, nothing is there in means in the denominator, it's 2 by 1, ಹೌದಲ್ಲ? ಸೊ ಡಿನಾಮಿನೇಟರ್ ಏನಿಲ್ಲ ಅಂದ್ರೆ 1 ಇರುತ್ತೆ. now it's look like ಅಥವಾ it's in the form of p by q, so therefore 2 is a rational number. So therefore we can say that
ಎನಿ ಇಂಟೀಜರ್ಸ್, ಯಾವ ಇಂಟೀಜರ್ಸ್ ತಗೊಂಡ್ರು ಅದು ರ್ಯಾಷನಲ್ ನಂಬರ್ ಆಗಿರುತ್ತೆ. ಇನ್ನ ಇರ್ರಾಷನಲ್ ನಂಬರ್ ಅಂದ್ರೆ ದ ನಂಬರ್ ವಿಚ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ p by q is called as irrational numbers. For example, √2, √3, √5. Now prime numbers ಅಂದ್ರೆ the numbers which are divisible by 1 and itself. ಅದಕ್ಕೆ ಎರಡೇ ಫ್ಯಾಕ್ಟರ್ ಇರುತ್ತೆ ಪ್ರೈಮ್ ನಂಬರ್ಸ್ ಗಳಿಗೆ. ಯಾವ್ದು ಮೊದಲೇದು 1 ಮತ್ತು ಇಟ್ಸೆಲ್ಫ್. ಎಕ್ಸಾಂಪಲ್ ತಗೊಳ್ಳೋದಾದ್ರೆ 2, 3, 5, 7, 11, 13, 17, etc. And one more thing, 1 is not a smallest prime number and 1 is not a prime number. Now 2 is a least only even prime number. ಇದು ತಲೆಯಿಟ್ಕೊಂಡಿರಿ. ಸೊ ತುಂಬಾ ಲೀಸ್ಟ್ ಪ್ರೈಮ್ ನಂಬರ್ ಯಾವುದು? 2. ಲೀಸ್ಟ್ ಅಲ್ಲಿ ಓನ್ಲಿ ಈವನ್ ಪ್ರೈಮ್ ನಂಬರ್ ಯಾವುದು? 2. ಓಕೆ, ನೆಕ್ಸ್ಟ್ ಈಗ ಕೊಟ್ಟಿರೋ ಪ್ರೈಮ್ ನಂಬರ್ ಹೌದೋಲು ಅಂತ ಹೇಗೆ ಚೆಕ್ ಮಾಡೋದು ಅನ್ನೋದನ್ನ ನಾವು ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಒಂದು ನಂಬರ್ ತಗೋತೀನಿ, ಇಟ್ಸ್ 193. ಈಗ ಈ 193 ಪ್ರೈಮ್ ನಂಬರ್ ಹೌದು ಇಲ್ಲ ಅಂತ ಹೇಗೆ ಚೆಕ್ ಮಾಡೋದು ಅಂತಂದ್ರೆ, ನಿಮ್ಗೆ ಸ್ಕ್ವೇರ್ ರೂಟ್ಸ್ ಗೊತ್ತಲ್ಲ, ಸೊ ಆ ನಂಬರ್ದು ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ತಗೊಳ್ಳಿ. ಸೊ ಈ ನಂಬರ್ದು ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಯಾವುದು ಅಂದ್ರೆ 196. ಸೊ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ 196 ಆಗತ್ತೆ. ಸೊ ಇದರ ಸ್ಕ್ವೇರ್ ರೂಟ್ ಎಷ್ಟು ಅಂದ್ರೆ 14. ಈಗ ಈ 14 ಕೆಳಗಿರುವಂತಹ ಎಲ್ಲಾ ಪ್ರೈಮ್ ನಂಬರ್ಸ್ ಗಳನ್ನ ಬರ್ಕೊಳ್ಳಿ. ಇನ್ನೊಮ್ಮೆ ಹೇಳ್ಬಿಡ್ತೀನಿ, ನಂಬರ್ ಏನಿರುತ್ತೆ ಆ ನಂಬರ್ದು ನಿಯರರ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ತಗೋಬೇಕು. ಸೊ ಇದರ ಸ್ಕ್ವೇರ್ ರೂಟ್ ತಗೊಳ್ಳಿ. ಸೊ ಸ್ಕ್ವೇರ್ ರೂಟ್ ಆಫ್ 196 ಇಸ್ 14. ಈ 14 ಬಂದಿರಿದೆಯಲ್ಲ ಆನ್ಸರು, ಇದರ ಕೆಳಗಿರುವ ಎಲ್ಲಾ ಪ್ರೈಮ್ ನಂಬರ್ಸ್ ಗಳನ್ನ ಬರ್ಕೊಳ್ಳಿ. ಯಾವ್ದು? 2, 3, 5, 7, 11, 13. ಈಗ ಇಷ್ಟು ನಂಬರ್ಸ್ ಗಳಲ್ಲಿ ಯಾವುದೇ ನಂಬರ್ಸ್ ಇಂದ ಈ ನಂಬರು ಡಿವೈಡ್ ಆಗುತ್ತೋ ಇಲ್ವೋ ಚೆಕ್ ಮಾಡಿ. ಇಲ್ಲಿರೋ ಯಾವುದೇ ನಂಬರ್ಸ್ ಗಳಿಂದ ಅದು ಅಕಸ್ಮಾತ್ ಡಿವೈಡ್ ಆದ್ರೆ, ಸೊ ಡಿವೈಡ್ ಆದ್ರೆ ಇದು ಪ್ರೈಮ್ ನಂಬರ್ ಅಲ್ಲ. ಅಕಸ್ಮಾತ್ ಡಿವೈಡ್ ಆಗ್ಲಿಲ್ಲ ಅಂತಂದ್ರೆ ಇದು ಪ್ರೈಮ್ ನಂಬರ್ ಆಗಿರುತ್ತೆ. ನಾ ಇಫ್ ಯು ಹ್ಯಾವ್ ಅಬ್ಸರ್ವ್, ಈ ನಂಬರ್ 2 ಇಂದ ಡಿವೈಡ್ ಆಗಲ್ಲ, 3 ಇಂದನೂ ಆಗಲ್ಲ, ಸೊ 5 ಇಂದ ಅಂತ ಆಗಲ್ಲ, 7 ಇಂದ 14, 553, ಸೊ ಆಗಲ್ಲ, 11 ಇಂದ 11 ಆಗಲ್ಲ, ಸೊ 13 ಇಂದನೂ ಆಗಲ್ಲ. ಹಾಗಾದ್ರೆ 193 ಇಲ್ಲಿರೋ ಯಾವುದೇ ಡಿಜಿಟ್ ಇಂದ ಡಿವೈಡ್ ಆಗಲ್ಲ. ಹಾಗಾದ್ರೆ 193 ಏನಾಗಿರ್ಲೇಬೇಕು? ಇಟ್ಸ್ ಅ ಪ್ರೈಮ್ ನಂಬರ್. ನೆಕ್ಸ್ಟ್ ಕಾಂಪೋಸಿಟ್ ನಂಬರ್. ಆಲ್ ನಾನ್ ಪ್ರೈಮ್ ನಂಬರ್ಸ್, ಯಾವುದೇ ಪ್ರೈಮ್ ನಂಬರ್ಸ್ ಅಲ್ಲ, ಅವುಗಳೆಲ್ಲವೂ ಕೂಡ ಕಾಂಪೋಸಿಟ್ ನಂಬರ್ಸ್ ಗಳಾಗಿರುತ್ತೆ. ರಿಯಲ್ ನಂಬರ್ಸ್ ಅಂದ್ರೆ ಅದರಲ್ಲಿ ರ್ಯಾಷನಲ್ ನಂಬರ್, ಇರ್ರಾಷನಲ್ ನಂಬರ್ ಎಲ್ಲವೂ ಕೂಡ ಆಡ್ ಆಗಿರುತ್ತೆ. ಅಂತಹ ನಂಬರ್ಸ್ ಗಳನ್ನೇ ನಾವು ರಿಯಲ್ ನಂಬರ್ಸ್ ಅಂತ ನಾವು ಕರಿತೀವಿ. ಇನ್ನ ಕೆಲವೊಂದು ಪ್ರಾಪರ್ಟೀಸ್ ಅಲ್ಲಿ, ಕಾಂಪಿಟೇಟಿವ್ ಪ್ರಾಪರ್ಟಿಲಿ ಅಡಿಟಿವ್ ಐಡೆಂಟಿಟಿ ಅಂತ ಏನಂತ ಓದ್ತೀವಿ ಅಂತಂದ್ರೆ, ನಾವು ಝೀರೋನ ಅಡಿಟಿವ್ ಐಡೆಂಟಿಟಿ ಅಂತ ನಾವು ಹೇಳ್ತೀವಿ. ಸೊ ಅಡಿಟಿವ್ ಐಡೆಂಟಿಟಿ ಯಾವುದು ಅಂತ ಕೇಳಿದ್ರೆ ಯು ನೀಡ್ ಟು ರೈಟ್ ಡೌನ್ 0. ಯಾಕೆ ಅಂತಂದ್ರೆ ಝೀರೋನ ನಾವು ಯಾವುದೇ ನಂಬರ್ಗೆ ಆಡ್ ಮಾಡಿದ್ರು ಸೇಮ್ ನಂಬರ್ ವಿಲ್ ಕಮ್. ಅಂದ್ರೆ ನಾವು ಯಾವ ನಂಬರ್ ತಗೊಂಡಿರ್ತೀವಿ ಅದೇ ಆನ್ಸರ್ ಬರುತ್ತೆ. ಸೊ ಝೀರೋವನ್ನ ಯಾವುದೇ ನಂಬರ್ಗೆ ಆಡ್ ಮಾಡಿದ್ರೆ ಅದೇ ನಂಬರ್ ಬರುತ್ತೆ. ಹಾಗಾಗಿ ಝೀರೋನ ನಾವು ಅಡಿಟಿವ್ ಐಡೆಂಟಿಟಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಅಡಿಟಿವ್ ಇನ್ವರ್ಸ್. ಫಾರ್ ಎಕ್ಸಾಂಪಲ್, ನೀವು ಏನು ಅಂತ ಒಂದು ನಂಬರ್ ಅಂತ ತಗೊಂಡಿದ್ರೆ ಅದರ ಅಡಿಟಿವ್ ಇನ್ವರ್ಸ್ ಏನಾಗುತ್ತೆ ಅಂತಂದ್ರೆ -a. ಅದೇ ಅದರ ಅಡಿಟಿವ್ ಇನ್ವರ್ಸ್ ಆಗಿರುತ್ತೆ. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ 1 ಆಗುತ್ತೆ. ಯಾಕೆ ನಾವು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ 1 ಅಂತ ಹೇಳ್ತೀವಿ ಅಂದ್ರೆ, ಸೊ ಯಾವುದೇ ನಂಬರ್ ನ ನೀವು 1 ಇಂದ ಮಲ್ಟಿಪಲ್ ಮಾಡಿದ್ರೆ ಸೇಮ್ ಏನ್ ನಂಬರ್ ತಗೊಂಡಿರ್ತೀರ ಅದೇ ಆನ್ಸರ್ ಬರುತ್ತೆ. ಹಾಗಾಗಿ 1 is called as ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಇನ್ನ ನಾನು ಕೆಲವೊಂದು ಪ್ರಾಪರ್ಟೀಸ್ ಬಗ್ಗೆ ಹೇಳ್ತಿದ್ದೆ. ಕ್ಲೋಸರ್ ಪ್ರಾಪರ್ಟಿ, ಕಾಮುಟೇಟಿವ್ ಇರೋದು ಗೊತ್ತಾಯ್ತು. ಅಸೋಸಿಯೇಟಿವ್, ಡಿಸ್ಟ್ರಿಬ್ಯೂಟಿವ್, ನೋಡಿ ಅಸೋಸಿಯೇಟಿವ್ ಇದೆ. ಸೊ ಇನ್ನ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ನಾವು ನೋಡೋದಾದ್ರೆ ಡಿವಿಸಿಬಿಲಿಟಿ ಆಫ್ ಅ ನಂಬರ್ಸ್. ಸೊ ಡಿವಿಸಿಬಿಲಿಟಿ ಟೆಸ್ಟ್ ಅನ್ನುವಂಥದ್ದು, ಈ ಡಿವಿಸಿಬಿಲಿಟಿ ಟೆಸ್ಟ್ ನ ನಾವು ಮಾಡಬೇಕಾದಾಗ ಕೆಲವೊಂದು ನಂಬರ್ಸ್ ಗಳನ್ನ ತಗೊಂಡು ಅದಕ್ಕೆ ಡಿವಿಸಿಬಲ್ ಆಗುತ್ತೋ ಇಲ್ವೋ ಅಂತ ನಾವು ಹೇಗೆ ಚೆಕ್ ಮಾಡಬಹುದು ಅನ್ನೋದನ್ನ ನಾವು ನೋಡೋದಾದ್ರೆ, ಈಗ ಯಾವುದೋ ಒಂದು ನಂಬರ್ ತಗೋತೀರಾ, ಅದು 2 ಇಂದ ಡಿವೈಡ್ ಆಗತ್ತಾ, 3 ಇಂದ ಡಿವೈಡ್ ಆಗತ್ತಾ, 5 ಇಂದ ಡಿವೈಡ್ ಆಗತ್ತಾ, ಈ ತರ ಈ ಡಿವಿಸಿಬಿಲಿಟಿ ಟೆಸ್ಟ್ ಮಾಡಬೇಕು ಅಂತಂದ್ರೆ ನಮ್ಗೆ ಕೆಲವೊಂದು ರೂಲ್ಸ್ ಗಳು ಗೊತ್ತಿದ್ರೆ ಸಾಕು. ಆ ರೂಲ್ಸ್ ಗಳು ಗೊತ್ತಿತ್ತು ಅಂತಂದ್ರೆ ನಮಗೆ
ಆ ಕೊಟ್ಟಿರೋ ನಂಬರ್ ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೋ ಇಲ್ವೋ, ಅಥವಾ 2 ಇಂದನೋ 4 ಇಂದನೋ 5 ಇಂದನೋ ಡಿವೈಡ್ ಆಗುತ್ತೋ ಇಲ್ವೋ ಅನ್ನೋದನ್ನ ನಾವು ನೀಟಾಗಿ ಗೊತ್ತು ಮಾಡ್ಕೋಬಹುದು. ಸೊ ಮತ್ತು ಆನ್ಸರ್ ನ ಬರೀಬಹುದು. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಒಂದು 3 ಟಾಪಿಕ್ ಇದೆ. ಯಾವ್ದು ಅಂದ್ರೆ ಸಮ್ ಆಫ್ ದ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ಸ್ ಫಾರ್ಮುಲಾ ಇದು, n ಇಂಟು n ಪ್ಲಸ್ 1/2. ಸಮ್ ಆಫ್ ದ ಸ್ಕ್ವಯರ್ಸ್ ಆಫ್ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ಸ್ ಫಾರ್ಮುಲಾ n ಇಂಟು n ಪ್ಲಸ್ 1 into 2n plus 1 whole divided by 6. Sum of the cubes of the first n natural number formula n into n plus 1 by 2 whole square. ಇದು ನಿಮಗೆ ಯೂಸ್ ಆಗುತ್ತೆ ಮುಂದೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ಎಲ್ಲ ಬಂದಾಗ ಇದು ಬರುತ್ತೆ. ಹಾಗಾಗಿ ಅದನ್ನ ನಾನು ನಿಮ್ಗೆ ಆ ಚಾಪ್ಟರ್ ಬಂದಾಗ ಹೇಳ್ತೀನಿ. ಎಪಿದು ಪಾರ್ಟ್ 1 ವಿಡಿಯೋ ಅಪ್ಲೋಡ್ ಆಗಿದೆ, ಪಾರ್ಟ್ 2 ಬರಬೇಕು, ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ. ಇನ್ನ ನಾವು ಮಾತಾಡ್ತಿದ್ದು ಡಿವಿಸಿಬಿಲಿಟಿ ಆಫ್ ಅ ನಂಬರ್ಸ್, ಡಿವಿಸಿಬಿಲಿಟಿ ಟೆಸ್ಟ್. ಅದರಲ್ಲಿ ಮೊದಲನೇದ ನೋಡೋದಾದ್ರೆ ಡಿವಿಸಿಬಿಲಿಟಿ ಬೈ 2. ಡಿವಿಸಿಬಲ್ ಬೈ 2 ಆಗ್ಬೇಕು ಅಂದ್ರೆ ರೂಲ್ ಏನು ಅಂದ್ರೆ ಯೂನಿಟ್ ಡಿಜಿಟ್ ಈದರ್ ಈವನ್ ಆಗಿರ್ಬೇಕು ಅಥವಾ 0 ಆಗಿರ್ಬೇಕು. ಇನ್ನು ಮುಂದೆ ಬರೋದಾದ್ರೆ ಡಿವಿಸಿಬಿಲಿಟಿ ಟೆಸ್ಟ್ ಆಫ್ 3 ಅಥವಾ ಡಿವಿಸಿಬಲ್ ಬೈ 3. ಈಗ 3 ಇಂದ ಡಿವೈಡ್ ಆಗೋ ನಂಬರ್ಸ್ ಗಳು ಅಥವಾ ರೂಲ್ ಏನು, 3 ಇಂದ ಡಿವೈಡ್ ಆಗುತ್ತೋ ಇಲ್ಲೋ ಅಂತ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ನೋಡಿ, ಕಂಡೀಷನ್ ಏನ್ ಹೇಳುತ್ತೆ ಅಂದ್ರೆ ಇಫ್ ದ sum of the all digits of the given number are divisible by 3 means then the given number is divisible by 3. For example, ಇಲ್ಲೊಂದು ನಂಬರ್ ಕೊಟ್ಟಿದ್ದಾನೆ 1 5 3 ಅಂತ ಕೊಟ್ಟಿದ್ದಾನೆ. ಸಿ ಇಲ್ಲಿರೋ ಡಿಜಿಟ್ಸ್ ಗಳ ಎಲ್ಲವನ್ನ ನಾವು ಆಡ್ ಮಾಡಿ ಆ ಬರುವ ಆನ್ಸರ್ ಏನಾದ್ರೂ 3 ಇಂದ ಡಿವೈಡ್ ಆದ್ರೆ then that number will be divided by 3 ಅಂತ. ನೆಕ್ಸ್ಟ್ divisible by 4. If the number made by last 2 digits of the given number is divisible by 4, ಅಂದ್ರೆ ಕೊಟ್ಟಿರೋ ನಂಬರ್ ಅಲ್ಲಿ ಈಗ ಒಂದು ನಂಬರ್ ತೊಳ್ತೀನಿ, ಇಲ್ಲೇ ಇದೆ ನಂಬರ್, ಇಟ್ಸ್ 348. ಸೊ ಈ 348 ನಂಬರ್ ಅಲ್ಲಿ ಲಾಸ್ಟ್ 2 ಡಿಜಿಟ್ ಏನಾದ್ರೂ ನಿಮ್ಗೆ 4 ಇಂದ ಡಿವೈಡ್ ಆದ್ರೆ ದೆನ್ ಕೊಟ್ಟಿರೋ ಫುಲ್ ನಂಬರ್ ಗಿವನ್ ನಂಬರ್ ವಿಲ್ ಬಿ ಡಿವೈಡೆಡ್ ಬೈ 4 ಅನ್ನೋದು ಕಂಡೀಷನ್. ಲಾಸ್ಟ್ 2 ಡಿಜಿಟ್ ಯಾವುದು 48. ಚೆಕ್ ವೆದರ್ ಇಟ್ ಇಸ್ ಡಿವಿಸಿಬಲ್ ಬೈ 4 ಆರ್ ನಾಟ್. ಎಸ್, 1s 2s. ಹಾಗಾದ್ರೆ ಲಾಸ್ಟ್ 2 ಡಿಜಿಟ್ 4 ಇಂದ ಡಿವೈಡ್ ಆದ್ರೆ ನಾವು ತಗೊಂಡಿರೋ ನಂಬರ್ ವಿಲ್ ಬಿ ಡಿವೈಡೆಡ್ ಬೈ 4 ಅನ್ನೋದು ಕಾನ್ಸೆಪ್ಟ್ ಅಥವಾ ರೂಲ್. ಸೊ 3 ಗೊತ್ತಾಯ್ತು. ಟೆಸ್ಟ್ ಆಫ್ 5. ಸೊ 5 ಇಂದ ನಾವು ಡಿವೈಡ್ ಮಾಡಬೇಕು ಅಂದ್ರೆ ಯೂನಿಟ್ ಡಿಜಿಟ್ ಅಥವಾ 5 ಆಗಿರ್ಬೇಕು ಅಥವಾ 0 ಆಗಿರ್ಬೇಕು. ದೆನ್ ಆಗ ಕೊಟ್ಟಿರೋ ನಂಬರ್ 5 ಇಂದ ಡಿವೈಡ್ ಆಗುತ್ತೆ ಅನ್ನೋದನ್ನ ಹೇಳ್ಬಹುದು. ನೆಕ್ಸ್ಟ್ divisibility by 6 ಅಥವಾ divisible by 6. If the given number is divisible by 2 and 3, ಇದರ ನಂಬರ್ 2 ಮತ್ತೆ 3 ಇಂದ ಡಿವೈಡ್ ಆದ್ರೆ ಆಗ ಈ 786 ಅನ್ನುವಂಥದ್ದು ಯಾವ್ದ್ರಿಂದ ಡಿವೈಡ್ ಆಗುತ್ತೆ ಅಂತ ಹೇಳ್ಬಹುದು, 6 ಇಂದ ಡಿವೈಡ್ ಆಗುತ್ತೆ ಅನ್ನೋದನ್ನ ಹೇಳ್ಬಹುದು. ನೆಕ್ಸ್ಟ್ divisibility by 7. 7 ಇಂದ ಡಿವೈಡ್ ಆಗೋದು ಏನು ಮತ್ತೆ ರೂಲ್ ಏನು? If the difference between twice the unit digit and the number formed by the other digits is either 0 or multiple of 7, then that number will be divisible by 7. ಒಂದು ಎಕ್ಸಾಂಪಲ್ ತಗೊಂಡು ಮಾಡೋಣ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಇಲ್ಲೇ ಇದೆ, ಆ ನಂಬರ್ ತಗೊಳ್ಳೋಣ 658. ಏನಿದು ರೂಲು? ಇಫ್ ದ ಡಿಫರೆನ್ಸ್ ಬಿಟ್ವೀನ್ ಟ್ವೈಸ್ ದ ಯೂನಿಟ್ ಡಿಜಿಟ್ ನ ತಗೋಬೇಕು. ಯೂನಿಟ್ ಡಿಜಿಟ್ ಯಾವ್ದು ಇಲ್ಲಿ 8. 8 ನ ಟ್ವೈಸ್ ಮಾಡ್ಕೊಳ್ಳಿ. ಸೊ 8 2s 16. ಸೊ ಕೊಟ್ಟಿರೋ ನಂಬರ್ ಅಲ್ಲಿ ಲಾಸ್ಟ್ ಡಿಜಿಟ್ ತಗೋಬೇಕು, ಲಾಸ್ಟ್ ಡಿಜಿಟ್ ನ ಟ್ವೈಸ್ ಮಾಡ್ಕೋಬೇಕು. ಸೊ 8 2s 16 ಮಾಡ್ಕೊಳ್ಳಿ. ಈಗ ಉಳಿದಿರೋ 2 ಡಿಜಿಟ್, ಬಾಕಿ ಇರುವ ಡಿಜಿಟ್ಸ್ ಏನಿದೆ, ಇಲ್ಲಿ 2 ಡಿಜಿಟ್ ಉಳಿದಿದೆ ಹಾಗಾಗಿ 2 ಡಿಜಿಟ್ ಅಂತೆ. ಬಾಕಿ ಇರುವ ಡಿಜಿಟ್ ಏನಿದೆ ಅದನ್ನ ನಾವು ಇಲ್ಲಿ ಏನ್ ಟ್ವೈಸ್ ಮಾಡ್ಕೊಂಡಿದೀವಿ ಅದರಿಂದ ಸಬ್ಟ್ರಾಕ್ಟ್ ಮಾಡ್ಬೇಕು. ಅಂದ್ರೆ ಬಾಕಿ ಇರುವ ಡಿಜಿಟ್ 65, ಟ್ವೈಸ್ ಮಾಡಿದಾಗ ಬಂದಿರೋ ನಂಬರು 16, ಇದರಿಂದ ನೀವು ಸಬ್ಟ್ರಾಕ್ಟ್ ಮಾಡಿ. ಡಿಫರೆನ್ಸ್ ಅಂದ್ರೆ ಸಬ್ಟ್ರಾಕ್ಟ್. ಸೊ ಸಬ್ಟ್ರಾಕ್ಟ್ ಮಾಡಿ. ಸಬ್ಟ್ರಾಕ್ಟ್ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ? 49 ಬರುತ್ತೆ. ಕರೆಕ್ಟಾ? ಸೊ ಈಗ ಬರೋ ಆನ್ಸರ್ ಅಕಸ್ಮಾತ್ ಈಗ 49 ಬಂದಿದೆ. ಈ 49 ಏನಾದ್ರೂ 7 ಇಂದ ಡಿವೈಡ್ ಆದ್ರೆ ಆಗ ಹೋಲ್ ನಂಬರ್ ವಿಲ್ ಬಿ ಡಿವೈಡೆಡ್ ಬೈ 7 ಅನ್ನುವಂಥದ್ದು. ಇಲ್ಲಿ ಡಿವೈಡ್ ಆಗುತ್ತಾ? 7 1s 7 7s. ಹಾಗಾದ್ರೆ
658 ಅನ್ನುವಂಥದ್ದು 7 ಇಂದ ಡಿವೈಡ್ ಆಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಬರೋದಾದ್ರೆ ಡಿವಿಸಿಬಿಲಿಟಿ ಆಫ್ 8. If the number made by last 3 digits, the given number is divisible by 8. ಅಂದ್ರೆ ಲಾಸ್ಟ್ 3 ಡಿಜಿಟ್ಸ್ ಏನಿದೆ ಆ ಲಾಸ್ಟ್ 3 ಡಿಜಿಟ್ಸ್ ನಿಮಗೆ 8 ಇಂದ ಡಿವೈಡ್ ಆದ್ರೆ ನೆಕ್ಸ್ಟ್ ಹಾಗಾದ್ರೆ ಕೊಟ್ಟಿರೋ ಗಿವನ್ ಡಿಜಿಟ್ ವಿಲ್ ಬಿ ಡಿವೈಡೆಡ್ ಬೈ 8 ಅನ್ನುವಂಥದ್ದು. ಈಗ ಒಂದು ಎಕ್ಸಾಂಪಲ್ ನೋಡಿ, 48320. ಅವ್ರು ಹೇಳಿರೋ ಪ್ರಕಾರ ಲಾಸ್ಟ್ 3 ಡಿಜಿಟ್ ತಗೊಳ್ಳಿ. ಲಾಸ್ಟ್ 3 ಡಿಜಿಟ್ ಯಾವುದು? 320. ಹಾಗಾದ್ರೆ 320 8 ಇಂದ ಡಿವೈಡ್ ಆಗುತ್ತೋ ಇಲ್ಲೋ ಚೆಕ್ ಮಾಡಿ. ಎಸ್, ಡಿವೈಡ್ ಆಗುತ್ತೆ. ಹಾಗಾದ್ರೆ 320 ಲಾಸ್ಟ್ 3 ಡಿಜಿಟ್ ಡಿವೈಡ್ ಆದ್ರೆ ದ ಹೋಲ್ ನಂಬರ್ ವಿಲ್ ಬಿ ಡಿವೈಡೆಡ್ ಬೈ 8 ಅನ್ನುವಂಥದ್ದು. ನೋಡಿ, ನಿಮ್ಗೆ ಇಲ್ಲಿ ರೂಲ್ಸ್ ಗಳನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು, ನಿಮ್ಗೆ ಈಸಿಯಾಗಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬಹುದು. ಸೊ divisibility by 9. So if the sum of the digits of the given number is divisible by 9, 3 ಅಲ್ಲಿ ನಾವು ಹೇಗ್ ಮಾಡ್ತು ಅದೇ ತರ 3 ಅಲ್ಲೂ ಏನ್ ಮಾಡಿದ್ದು ನಾವು, if the sum of the digits will be divided by 3 means that given number will be divided by 3. ಹಾಗೆ if the sum of the digits of the given number is divisible by 9 ಅಂದ್ರೆ ಆಗ ಕೊಟ್ಟಿರೋ ಫುಲ್ ನಂಬರ್ ವಿಲ್ ಬಿ ಡಿವೈಡೆಡ್ ಬೈ 9. ಈಗ ಇಲ್ಲೊಂದು ಎಕ್ಸಾಂಪಲ್ 8163 ಇವೆರಡನ್ನು ಆಡ್ ಮಾಡಿ, ಅಷ್ಟು ಡಿಜಿಟ್ಸ್ ನ 1 by 1 ಆಡ್ ಮಾಡಿ. 8 plus 1 plus 6 plus 3. ಹಾಗಾದ್ರೆ ಇಷ್ಟು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 18. 18 is divided by 9. Yes, 9 2s 18 ಅಲ್ವಾ? ಹಾಗಾದ್ರೆ ಸೊ ಈ ನಂಬರ್ ಸಮ್ ಮಾಡಿದ್ಮೇಲೆ ಬಂದಿರೋ ನಂಬರ್ ಡಿವೈಡ್ ಆಗ್ತಾ ಇರೋದ್ರಿಂದ ನಾವು ಕೊಟ್ಟಿರೋ ನಂಬರ್ ಅನ್ನ 9 ಇಂದ ಡಿವೈಡ್ ಆಗುತ್ತೆ ಅನ್ನೋದನ್ನ ಹೇಳ್ತೀವಿ. ನೆಕ್ಸ್ಟ್ divisibility by 10. If the unit digit is 0, ಯೂನಿಟ್ ಡಿಜಿಟ್ ಏನಾಗಿರ್ಬೇಕು? 0 ಆಗಿದ್ರೆ ಆಗ ನಾವು ಡೈರೆಕ್ಟ್ ಆಗಿ ಏನ್ ಹೇಳ್ಬೋದು? ದಟ್ ನಂಬರ್ ವಿಲ್ ಬಿ ಡಿವೈಡೆಡ್ ಬೈ 10. ಓಕೆ, ಸೊ ನಂಬರ್ ಸಿಸ್ಟಮ್ ಅಲ್ಲಿ ನೆಕ್ಸ್ಟ್ ಟಾಪಿಕ್ ನಾವು ಕಲಿಬೇಕಾಗಿರುವಂತದ್ದು ರೋಮನ್ ನಂಬರ್. ಸೊ ಇದು ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ, ಬಟ್ ಈಗ ಏನ್ ನಾವು ಹೇಳ್ಕೊಡ್ತೀವಿ ಅದು ಸುಮ್ಮನೆ ಹಾಗೆ ರೀಕಾಲ್ ಮಾಡೋ ತರಹ ನಿಮ್ಗೆ ಆಗುತ್ತೆ ಅನ್ನುವಂಥದ್ದು. ಸೊ ರೋಮನ್ ನಂಬರ್ಸ್ ನಾವು ಯಾಕೆ ಯೂಸ್ ಮಾಡ್ತೀವಿ? ದ ನಂಬರ್ಸ್ ವಿಚ್ ವಿ ಆರ್ ನಾರ್ಮಲಿ ಯೂಸ್ 1 2 3 ಆರ್ ಕಾಲ್ಡ್ ಆಸ್ ಅರೇಬಿಕ್ ನಂಬರ್ಸ್. ಅನದರ್ ಸಿಸ್ಟಮ್ ಆಫ್ ರೈಟಿಂಗ್ ದ ನಂಬರ್ಸ್ ಆರ್ ಕಾಲ್ಡ್ ಆಸ್ ರೋಮನ್ ನಂಬರ್ಸ್. ಅಂದ್ರೆ ಈ ನಂಬರ್ಸ್ ಗಳನ್ನ ಇನ್ನೊಂದ್ ತರಹ ಬರೆಯೋ ಒಂದು ಸಿಸ್ಟಮ್ ನ ನಾವು ರೋಮನ್ ನಂಬರ್ ಅಥವಾ ರೋಮನ್ ಸಿಸ್ಟಮ್ ಅಂತ ನಾವು ಕರಿತೀವಿ. ರೋಮನ್ ನಂಬರ್ಸ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋಂಥದ್ದನ್ನ ನಾವು ಕಲ್ತ್ಕೊಳ್ಳೋದಾದ್ರೆ ಸ್ಕೂಲ್ಸ್ ಗಳಲ್ಲಿ ಪೊಸಿಷನ್ ನ ಅಂಡ್ ಕ್ಯಾಂಡಿಡೇಟ್ಸ್ ಹೇಳಿದಾಗ್ಲಿ, ಪೊಸಿಷನ್ ಆಫ್ ಅ ಕ್ಯಾಂಡಿಡೇಟ್ ಹೇಳಿದಾಗ್ಲಿ, ಫೇಸಸ್ ಆಫ್ ಅ ಕ್ಲಾಕ್ಸ್ ಆಗ್ಲಿ, ಪೇಜ್ ನಂಬರಿಂಗ್ ಆಗ್ಲಿ, ಈ ತರ ಕೆಲವೊಂದು ಪಾಯಿಂಟ್ಸ್ ಗಳಿಗೆ ನಾವು ಯೂಸ್ ಮಾಡೋದು ರೋಮನ್ ಸಿಸ್ಟಮ್ ಅನ್ನೋದು. ಸೊ ದ ಲೆಟರ್ಸ್ ಯೂಸ್ಡ್ ಇನ್ ಅ ರೋಮನ್ ನಂಬರ್ಸ್. ನಾವು ದಿಸ್ ಇಸ್ ಇಂಪಾರ್ಟೆಂಟ್. ನಾವು ಯಾವ್ಯಾವ ಲೆಟರ್ಸ್ ಗಳನ್ನ ನಾವು ಯೂಸ್ ಮಾಡ್ತೀವಿ ರೋಮನ್ ನಂಬರ್ಸ್ ಗಳಲ್ಲಿ ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ಸೊ ಐ ಅನ್ನೋಂಥದ್ದು ಯೂಸ್ ಮಾಡ್ತೀವಿ. ಓಕೆ, ಸೊ ಐ ಅನ್ನೋಂಥದ್ದನ್ನ ಯೂಸ್ ಮಾಡ್ತೀವಿ ನಾವು 1 ಅನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ, ವಿ ಅನ್ನೋಂಥದ್ದ 5 ಅನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ, ಎಕ್ಸ್ ಅನ್ನೋಂಥದ್ನ 10 ಅನ್ನೋ ನಂಬರ್ ನ ರೆಪ್ರೆಸೆಂಟ್ ಮಾಡೋದಕ್ಕೆ, ಎಲ್ ಅನ್ನೋದನ್ನ 50 ಅನ್ನೋ ನಂಬರ್ ನ ರೆಪ್ರೆಸೆಂಟ್ ಮಾಡೋದಕ್ಕೆ, ನೆಕ್ಸ್ಟ್ ಸಿ ಅನ್ನೋಂಥದ್ನ ನಾವು 100 ರೆಪ್ರೆಸೆಂಟ್ ಮಾಡೋದಕ್ಕೆ, ಡಿ ಅನ್ನೋಂಥದನ್ನ 500 ಅಲ್ಲಿ ಅಂಡ್ ಎಂ ಅನ್ನೋಂಥದನ್ನ 1000 ಅಲ್ಲಿ. ಇದನ್ನ ಆ ಒಂದು ಲೆಟರ್ಸ್ ಗಳನ್ನ ನೀವು ತಲೆ ಇಟ್ಕೊಂಡಿರಿ, ಯಾವ ನಂಬರ್ಗೆ ಯಾವ ಲೆಟರ್ಸ್ ನ ಯೂಸ್ ಮಾಡ್ತಾರೆ ಅನ್ನುವಂಥದ್ದು. ಕೆಲವಾರು ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಈ ರೋಮನ್ ನಂಬರ್ಸ್ ಗಳದ್ದು. ಸೊ ಮೊದಲನೇ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದ್ರೆ, ಇನ್ ರೋಮನ್ ಸಿಸ್ಟಮ್ ಅ ಲೆಟರ್ ಕೆನಾಟ್ ಬಿ ರಿಪೀಟೆಡ್ ಮೋರ್ ದೆನ್ 3 times. ಸೊ ತಲೆಯಲ್ಲಿ ಇಟ್ಕೊಂಡಿರಿ, ಮೋರ್ ದೆನ್ 3 times ನಾವು ರೋಮನ್ ಸಿಸ್ಟಮ್ ನ ನಾವು ಯೂಸ್ ಮಾಡೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್ 1 ಗೆ ಐ ಅಂತ ಬಳಸಬಹುದು, 2 ಗೆ ಐ ಅಂತ 2 ಸಲ ಬಳಸಬಹುದು, 3 ಗೆ ಐ ಅಂತ 3 ಸಲ ಬಳಸಬಹುದು. ಆದ್ರೆ 4 ಗೆ ನಾವು ಈ ರೀತಿ ಬರೆಯೋ ಹಾಗಿಲ್ಲ. ಇಟ್ಸ್ ರಾಂಗ್. ಇನ್ಸ್ಟೆಡ್ ಆಫ್ 4 ಆ ತರ ಬರೆಯೋದು ಬದಲು ವಿ ಕ್ಯಾನ್ ರೈಟ್ ಲೈಕ್ ದಿಸ್. ಯಾವ ತರ ಬರೀಬಹುದು? ವಿ ಬರ್ದು ಅಥವಾ ಐ ಬರ್ದು ವಿ ಅಂತ ಬರೀಬಹುದು. ಓಕೆ, ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಸೊ ಯಾಕೆ ಈ ಒಂದು ಲೆಟರ್ ನ ಹಿಂಬದಿಯಲ್ಲಿ ನಾವು ಲೆಟರ್ ನ ಬರ್ದಾಗ ಅದರ ಯಾಕೆ ಬರಿತೀವಿ ಮತ್ತು ಅದರ ಅರ್ಥ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಮುಂದೆ ಬರ್ದ್ರೆ ಯಾವ ಅರ್ಥ ಇರುತ್ತೆ, ಹಿಂದೆ ಬರ್ದ್ರೆ ಏನ್ ಅರ್ಥ ಇದೆ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಸೊ ಸಿಮಿಲರ್ಲಿ 10 ಅನ್ನ ಎಕ್ಸ್ ಅಂತ ಬರಿತೀವಿ, 20 ಅನ್ನ ಎಕ್ಸ್ ಅಲ್ಲಿ ಬರಿತೀವಿ, 30 ಅನ್ನ ಎಕ್ಸ್ ಅಂತ ಬರಿತೀವಿ. ಬಟ್ 40 ನ ನಾವು ಎಕ್ಸ್ ಅಂತ ಬರೆಯೋ ಹಾಗಿಲ್ಲ. ಓಕೆ, ಸೊ ಅದನ್ನ ನಾವು ಯಾವ ತರ ಬರಿಬೇಕು? ಎಕ್ಸ್ ಎಲ್.
ನೋಡಿ, ಇದರಲ್ಲಿ ಲೆಟರ್ನ ಹಿಂಬದಿಯಲ್ಲಿ ಬರ್ತಿದೀವಿ, ಇನ್ನೊಂದು ಲೆಟರ್ನ. ಇದರಲ್ಲಿ 40ನ ನಾವು ಏನಂತ ಬರ್ತಿದೀವಿ, XL ಅಂತ ಬರ್ತಿದೀವಿ, ಹೌದಲ್ಲ? ಸೊ ಇದರಲ್ಲೂ ಅಷ್ಟೇ ಲೆಟರ್ನ ಹಿಂಬದಿಯಲ್ಲಿ ಲೆಟರ್ ಬರ್ತಿದೀವಿ, ಇನ್ನೊಂದು ಸ್ಮಾಲ್ ಲೆಟರ್ ಬರ್ತಿದೀವಿ, ಅಥವಾ ಇನ್ನೊಂದು ಲೆಟರ್ನ ಬರ್ತಿದೀವಿ. ಅದು ಏನು, ಹೇಗೆ ಅನ್ನುವಂಥದ್ದು, ಯಾಕೆ ಬರಿಬೇಕು ಅನ್ನುವಂಥದ್ದನ್ನ ನಾವು ನೋಡೋಣ. ಅಂಡ್ ಅನದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಮಾತಾಡೋದಾದ್ರೆ, ಇಲ್ಲಿ VLD ಆರ್ ಆಲ್ಸೋ ನಾಟ್ ರಿಪೀಟೆಡ್, ಅದನ್ನು ಕೂಡ ನಾವು ರಿಪೀಟ್ ಮಾಡೋ ಹಾಗಿಲ್ಲ. ಈಗ ಬರೋಣ ಏನಕ್ಕೆ ಈ ತರ ಬರಿತೀವಿ ಅನ್ನುವಂಥದ್ದು. ಓಕೆ, ನೋಡಿ, I subtracted from only V and X. ನಾವು I ಅನ್ನ ನಾವು V ಮತ್ತೆ X ಇಂದ ಮಾತ್ರ ಸಬ್ಟ್ರಾಕ್ಟ್ ಮಾಡಬೇಕು. X is subtracted from L, M and C. X ಅನ್ನ ನಾವು L, M, C ಅಲ್ಲಿ ಮಾತ್ರ ಸಬ್ಟ್ರಾಕ್ಟ್ ಮಾಡಬೇಕು. C subtracted from only D and M. ಸೊ C ಅನ್ನ ನಾವು D ಮತ್ತು M ಇಂದ ಮಾತ್ರ ಸಬ್ಟ್ರಾಕ್ಟ್ ಮಾಡಬೇಕು. ಓಕೆ, ಅಂಡ್ VL and D are not subtracted. VL ಮತ್ತೆ D ಅನ್ನ ನಾವು ಸಬ್ಟ್ರಾಕ್ಟ್ ಮಾಡೋ ಹಾಗಿಲ್ಲ. ಇನ್ನೊಂದು ಪಾಯಿಂಟ್ ನಾವು ಕಲ್ತ್ಕೊಳ್ಳೋದಾದ್ರೆ, ಇಫ್ ಅ ಸ್ಮಾಲ್ ರೋಮನ್ ಸಿಂಬಲ್ ಇಸ್ ಎಟ್ ದ ಲೆಫ್ಟ್ position of any bigger symbol, then the value of the number can be determined by subtracting the smaller symbol from the bigger symbol. ಸೊ ಹಾಗಾದ್ರೆ ಇಲ್ಲಿ ಏನಕ್ಕೆ ಈ ತರ ಬರ್ದಿದ್ದೀನಿ ಅನ್ನೋಂಥದ್ದಕ್ಕೆ ಮೀನಿಂಗ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸಿ, ಯಾವುದೇ ಒಂದು ಲೆಟರ್ನ ಹಿಂಭಾಗದಲ್ಲಿ, ಓಕೆ, ಅಂದ್ರೆ ಲೆಫ್ಟ್ ಪೊಸಿಷನ್ ಅಲ್ಲಿ, ಇಫ್ ಅ ಸ್ಮಾಲ್ ರೋಮನ್ ಸಿಂಬಲ್ ಇಸ್ ಎಟ್ ದ ಲೆಫ್ಟ್, ಸ್ಮಾಲ್ ರೋಮನ್ ಸಿಂಬಲ್ ಇದ್ರೆ, ಈಗ XL ಬರ್ದಿದ್ಯಾ, ಸೊ ಇಲ್ಲಿ ಇದರ ಹಿಂಬದಿಯಲ್ಲಿ ನಾವು ಸ್ಮಾಲ್ ರೋಮನ್ ಸಿಂಬಲ್ ನ ಬರ್ತಿದೀವಿ. ಹಾಗಾದ್ರೆ ಇದರ ಅರ್ಥ ಏನು ಅಂತಂದ್ರೆ, ನಾವು ಇದರಲ್ಲಿರುವ ಬಿಗ್ಗರ್ ರೋಮನ್ ನಂಬರ್ ಅನ್ನ, ರೋಮನ್ ಲೆಟರ್ ಅನ್ನ ಸ್ಮಾಲರ್ ರೋಮನ್ ಲೆಟರ್ ಜೊತೆಗೆ ಸಬ್ಟ್ರಾಕ್ಟ್ ಮಾಡಬೇಕು ಅನ್ನೋದು ಅದರ ಮೀನಿಂಗ್. ಹಾಗಾದ್ರೆ L ಅಂದ್ರೆ ಎಷ್ಟು ಅಂತ ನಿಮ್ಗೆ ಗೊತ್ತು, ಹೌದಲ್ಲ? L ಅಂದ್ರೆ ಎಷ್ಟು? L ಅಂದ್ರೆ 50 ಮೈನಸ್ X ಅಂದ್ರೆ ಎಷ್ಟು? 10. ಹಾಗಾದ್ರೆ 50 ಅಲ್ಲಿ 10 ಹೋದ್ರೆ ಎಷ್ಟು? 40. ಹಾಗಾದ್ರೆ XL ಅಂತಂದ್ರೆ ಎಷ್ಟು? 40 ಅನ್ನುವಂಥದ್ದು. ಸೊ ಇದು ಪಾಯಿಂಟ್ ತಲೆಯಲ್ಲಿ ಇಟ್ಕೊಂಡಿರಿ. ಸೊ ಇದರಲ್ಲಿ ದೊಡ್ಡ ಸಿಂಬಲ್ ಯಾವುದು? ದೊಡ್ಡ ರೋಮನ್ ನಂಬರ್ ಸಿಂಬಲ್ B. ಅದರಲ್ಲಿ ಸ್ಮಾಲರ್ ಸಿಂಬಲ್ ನ ನಾವು ಮೈನಸ್ ಮಾಡಿ, ರೋಮನ್ ಸಿಂಬಲ್ ನ. ಸೊ V ಮೈನಸ್ I. V ಅಂದ್ರೆ 5 ಮೈನಸ್ I ಅಂದ್ರೆ 1. ಸೊ 5 ಮೈನಸ್ 1 4. ಹಾಗಾದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಈ ರೋಮನ್ ನಾವು ಏನ್ ಬರ್ತಿರ್ತೀವಿ ಅದರ ವ್ಯಾಲ್ಯೂ ಎಷ್ಟು? 4 ಅನ್ನುವಂಥದ್ದು. ಓಕೆ, ಸೊ ಈ ರೀತಿಯಾಗಿ ನಾವು ಬರೆಯುವಂಥದ್ದು. ಅದೇ ಅಕಸ್ಮಾತ್ ಮುಂದೆ ಇದ್ರೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇತ್ತು ಅಂತಂದ್ರೆ, ಅದು ವಿ ಆರ್ ಆಡಿಂಗ್. ನಾವೇನ್ ಮಾಡ್ತಿದೀವಿ ಅಂತ ನಾವು ಅದನ್ನ ಆಡ್ ಮಾಡ್ತಾ ಇದೀವಿ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಇದನ್ನೇ LX ಅಂತ ಬರೀತೀವಿ. ಸೊ LX ಅಂತಂದ್ರೆ ದೊಡ್ಡ ನಂಬರ್ ಅನ್ನ, ದೊಡ್ಡ ರೋಮನ್ ನಂಬರ್ ಅನ್ನ ನಾವು ಚಿಕ್ಕ ನಂಬರ್ಗೆ, ಚಿಕ್ಕ ರೋಮನ್ ನಂಬರ್ಗೆ ಆಡ್ ಮಾಡಬೇಕು. ಸೊ L ಅಂದ್ರೆ ಎಷ್ಟು? 50. X ಅಂದ್ರೆ ಎಷ್ಟು? 10. ಸೊ 50 ಪ್ಲಸ್ 10 ಎಷ್ಟು? 60. ಹಾಗಾದ್ರೆ ಇದರ ವ್ಯಾಲ್ಯೂ ಎಷ್ಟು? 60. ಅಕಸ್ಮಾತ್ ಈ ತರ ಇತ್ತು, LX. Now what does this mean? ದೊಡ್ಡ ರೋಮನ್ ನಂಬರ್ ಅನ್ನ ಚಿಕ್ಕ ರೋಮನ್ ನಂಬರ್ಗೆ ಆಡ್ ಮಾಡಬೇಕು. ಆಡ್ ಮಾಡಿ. L ಅಂದ್ರೆ 50 ಪ್ಲಸ್ 10 ಪ್ಲಸ್ 10. Now what is the answer? 70. ಹಾಗಾದ್ರೆ ಇದರ ಮೀನಿಂಗ್ ಎಷ್ಟು, ಅಥವಾ ಇದರ ವ್ಯಾಲ್ಯೂ ಎಷ್ಟು? ಸೊ 70. ಸೊ ರೈಟ್ ದ ಗಿವನ್ ನಂಬರ್ಸ್ ಇನ್ ಅ ರೋಮನ್ ನಂಬರ್ ಅಥವಾ ರೋಮನ್ ಸಿಸ್ಟಮ್. ನಿಮ್ಗೆ ಬರೀದ್ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಓಕೆ, ಸೊ ರೋಮ್ ನಂಬರ್ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡ್ರೆ ನಾವು ಈಗ ನೆಕ್ಸ್ಟ್ ಟಾಪಿಕ್ ಗೆ ಹೋಗೋಣ. ಅದೇ ಟು ಫೈಂಡ್ ದ ಯೂನಿಟ್ ಡಿಜಿಟ್ ಆಫ್ ಅ ನಂಬರ್. ಸೊ ಅದರಲ್ಲಿ ಮೊದಲನೇದು ನಾವು ಟು ಫೈಂಡ್ ದ ಯೂನಿಟ್ ಡಿಜಿಟ್ ಆಫ್ ಅ ಮಲ್ಟಿಪ್ಲಿಕೇಶನ್ ಆಫ್ ಅ ನಂಬರ್ಸ್ ಬಗ್ಗೆ ಮಾತಾಡೋಣ. ಓಕೆ, ಸೊ ಯೂನಿಟ್ ಡಿಜಿಟ್ ನ ಹೇಗೆ ಕಂಡುಹಿಡಿಯೋದು, ಅದನ್ನು ಮಲ್ಟಿಪ್ಲಿಕೇಶನ್ ಕೊಟ್ಟಾಗ ಅನ್ನುವಂಥದ್ದು. ಸೊ ಇಲ್ಲೇ ಒಂದು ಎಕ್ಸಾಂಪಲ್ ಇದೆ ನೋಡಿ, 476 ಇಂಟು 188 ಇಂಟು 359 ಇಂಟು 142 ಇದೆ. ಸೊ ಹಾಗಾದ್ರೆ ಇದರ ಯೂನಿಟ್ ಡಿಜಿಟ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ ಫಸ್ಟ್ ಏನ್ ಡಿಜಿಟ್ ಕೊಟ್ಟಿರ್ತಾರೆ ಅದರ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ಅನ್ನ ನಾವು ತಗೋಬೇಕು. ಸೊ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ಯಾವುದು? 6. ಓಕೆ, ಇಂಟು ನೆಕ್ಸ್ಟ್ ಸೆಕೆಂಡ್ ಡಿಜಿಟ್ ಅಲ್ಲಿ ಇರುವ ಯೂನಿಟ್ ಪ್ಲೇಸ್ ಅಲ್ಲಿ ಇರುವ ನಂಬರ್
ಯಾವುದು 8 ಇಂಟು 8 ಇಂಟು ನೆಕ್ಸ್ಟ್ ಥರ್ಡ್ ಡಿಜಿಟ್ ಅಲ್ಲಿ ಇರುವ ಯೂನಿಟ್ ಪ್ಲೇಸ್ ಅಲ್ಲಿ ಇರುವ ನಂಬರ್ ಯಾವುದು 9 ಇಂಟು ಅಂಡ್ ಲಾಸ್ಟ್ ಡಿಜಿಟ್ ಅಲ್ಲಿರುವ ಯೂನಿಟ್ ಪ್ಲೇಸ್ ಅಲ್ಲಿರುವ ನಂಬರ್ ಯಾವುದು 2. ಸೊ ಈ ರೀತಿ ಕೊಟ್ಟಿರೋ ನಂಬರ್ಗಳ ಯೂನಿಟ್ ಪ್ಲೇಸ್ ನಲ್ಲಿ ಇರುವ ನಂಬರ್ಸ್ ಗಳನ್ನ ನಾವು ಫಸ್ಟ್ ಬರ್ಕೋಬೇಕು. ಇದನ್ನ ನಾವು ಮಲ್ಟಿಪಲ್ ಮಾಡಿದ್ರೆ ನಮಗೆ ಸಿಗುವಂತಹ ಆನ್ಸರ್ 864. ಓಕೆ, ಈಗ ಇರುವ ಆನ್ಸರ್ ನಲ್ಲಿ ಅಥವಾ ಬಂದಿರೋ ಆನ್ಸರ್ ನಲ್ಲಿ ಯೂನಿಟ್ ಪ್ಲೇಸ್ ನಲ್ಲಿ ಇರುವ ನಂಬರೇ ಅದರ ಯೂನಿಟ್ ಡಿಜಿಟ್ ಆಗಿರುತ್ತೆ. ಅಂದ್ರೆ ಕೊಟ್ಟಿರೋ ಕ್ವಶನ್ ಯೂನಿಟ್ ಡಿಜಿಟ್ ಆಗಿರುತ್ತೆ. ಅಂಡ್ ಹೀಗೆ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಕೊಟ್ಟಿರೋ ನಂಬರ್ಸ್ ಗಳದ್ದು ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ಸ್ ಗಳನ್ನ ತಗೊಂಡು ಮಲ್ಟಿಪಲ್ ಮಾಡಬೇಕು. ಮಲ್ಟಿಪಲ್ ಮಾಡಿದಾಗ ಬರುವ ಆನ್ಸರ್ ನಲ್ಲಿ ಇರುವ ಯೂನಿಟ್ ಪ್ಲೇಸ್ ನಲ್ಲಿ ಇರುವ ನಂಬರೇ ಆ ಒಂದು ಕೊಟ್ಟಿರೋ ಕ್ವಶನ್ ಯೂನಿಟ್ ಡಿಜಿಟ್ ಆಗಿರುತ್ತೆ. ಹಾಗಾದ್ರೆ ಯೂನಿಟ್ ಡಿಜಿಟ್ ಎಷ್ಟಾಯ್ತು? 4 ಆಗುತ್ತೆ ಅನ್ನೋದು. ಸೊ ಸಿಂಪಲ್ ಆಗಿ ಇನ್ನೊಂದು ತಗೊಂಡು ಮಾಡೋದಾದ್ರೆ ನೋಡಿ, 52 ಇಂಟು 34 ಇಂಟು 63. ಈಗ ಈ ಒಂದು ನಂಬರ್ ನ ಯೂನಿಟ್ ಡಿಜಿಟ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂದ್ರೆ, ಮೊದಲನೇದಾಗಿ ಕೊಟ್ಟಿರುವ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ 2 ಇಂಟು ನೆಕ್ಸ್ಟ್ ಸೆಕೆಂಡ್ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ 4 ಇಂಟು ಥರ್ಡ್ ಡಿಜಿಟ್ ಅಲ್ಲಿ ಇರುವ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ 3. ಸೊ ಇಷ್ಟನ್ನು ಮಲ್ಟಿಪಲ್ ಮಾಡಿ. ಸೊ 4 2s 8, 8 3s 24. ಓಕೆ, ಈಗ ಇಲ್ಲಿ ಬಂದಿರುವ ಆನ್ಸರ್ ನ ಯೂನಿಟ್ ಪ್ಲೇಸ್ ಅಲ್ಲಿ ಇರುವ ನಂಬರೇ ಅದರ ಯೂನಿಟ್ ಡಿಜಿಟ್ ಆಗಿರುತ್ತೆ. ಹಾಗಾದ್ರೆ ವಾಟ್ ಇಸ್ ದ ಯೂನಿಟ್ ಡಿಜಿಟ್? ಸೊ ಯೂನಿಟ್ ಡಿಜಿಟ್ ಇಸ್ 4. ಓಕೆ, ಇದು ಹೇಗೆ ನಾವು ಯೂನಿಟ್ ಡಿಜಿಟ್ ನ ಫೈಂಡ್ ಔಟ್ ಮಾಡಬೇಕು ಇನ್ ದ ಮಲ್ಟಿಪ್ಲಿಕೇಶನ್ ಆಫ್ ನಂಬರ್ಸ್. ನಾವು ಇದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಮಗೆ ಐಡೆಂಟಿಫೈ ಮಾಡಬೇಕಾಗಿರುವಂತದ್ದು ಅಥವಾ ನಾವು ಕಲಿಬೇಕಾಗಿರುವಂತದ್ದು finding the unit digit of a numbers in the form of exponent. Now this is important. Exponent form ಅಲ್ಲಿ ಇದ್ರೆ ನಾವು ಅದನ್ನ ಹೇಗೆ ಐಡೆಂಟಿಫೈ ಮಾಡಬೇಕು, ಅದರ ಎಕ್ಸ್ಪೋನೆಂಟ್ ಅನ್ನ ನಾವು ಹೇಗೆ ಐಡೆಂಟಿಫೈ ಮಾಡಬೇಕು, ಆ ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಇರುವಂತದ್ದನ್ನ ಇರ್ಲಿ ನಾವು ಯೂನಿಟ್ ಡಿಜಿಟ್ ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ನಾವು ಈಗ ಕಲಿಯೋಣ. ಓಕೆ, ಸೊ ಹಾಗಾದ್ರೆ ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಇರುವಂತದ್ರಲ್ಲಿ ನಾವು ಯೂನಿಟ್ ಡಿಜಿಟ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಕಲಿಯೋದಕ್ಕಿಂತ ಮುಂಚೆ ನಾವು ಫಸ್ಟ್ ಒಂದು ಯಾವತ್ತೂ ಕೂಡ ಮ್ಯಾಥಮೆಟಿಕ್ಸ್ ಅಲ್ಲಿ ನಮಗೆ ಗೊತ್ತು ಒಂದು ಎಕ್ಸಾಂಪಲ್ ತಗೊಂಡೆ ನಾವು ಮಾಡ್ತೀವಿ. ಹಾಗೆ ಇಲ್ಲೂ ಕೂಡ ಒಂದು ಎಕ್ಸಾಂಪಲ್ ತಗೊಂಡು ಅದನ್ನ ನಾವು ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಇದ್ರೆ ಸೊ ಹೇಗೆ ಅದರ ಯೂನಿಟ್ ಡಿಜಿಟ್ ಅನ್ನ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಕಲಿಯೋಣ. ಸೊ ಇಲ್ಲಿ ಅಂಡರ್ಲೈನ್ ಮಾಡಿರುವಂತಹ ಎಕ್ಸಾಂಪಲ್ ನೇ ತಗೊಳ್ಳೋಣ. 729 to the power of 902. ಸೊ ಇದರ ಯೂನಿಟ್ ಡಿಜಿಟ್ ಅನ್ನ ನಾವು ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೀವು ತಲೆ ಇಟ್ಕೋಬೇಕಾಗತ್ತೆ. ಆ ಪಾಯಿಂಟ್ಸ್ ಗಳನ್ನ ತಲೆ ಇಟ್ಕೊಂಡ್ರೆ ಯಾವುದೇ ರೀತಿಯಾದಂತಹ ಎಕ್ಸ್ಪೋನೆಂಟ್ ಅಲ್ಲಿ ಕೊಟ್ಟಿರೋ ಪ್ರಾಬ್ಲಮ್ಸ್ ಗಳದ್ದು ಯೂನಿಟ್ ಡಿಜಿಟ್ ಅನ್ನ ನೀವು ಫೈಂಡ್ ಔಟ್ ಮಾಡಬಹುದು. ಆ ಪಾಯಿಂಟ್ಸ್ ಗಳು ಯಾವುದು ಅನ್ನೋದನ್ನ ನಾವು ಹೋಗ್ತಾ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ನಾವು ನೋಡೋಣ ಅಂತ. ಹಾಗಾದ್ರೆ ಸೊ ಟು ಫೈಂಡ್ ದ ಯೂನಿಟ್ ಡಿಜಿಟ್ ಆಫ್ ಅ ನಂಬರ್, ಸೊ ನಾವು ಪ್ರಾಬ್ಲಮ್ ನ ನಾರ್ಮಲ್ ಆಗಿ ತಗೊಂಡು ಸೊ ಪ್ರಾಬ್ಲಮ್ ಇದ್ದಿದ್ದು 729 to the power of 902. 729 to the power of 902. ಓಕೆ, ಸೊ ಈಗ ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋ ಮೆಥಡ್ ಹೇಳ್ಕೊಡ್ತೀನಿ. ಸೊ ಅದನ್ನ ನೀಟಾಗಿ ಕೇಳಿಸ್ಕೊಳ್ಳಿ. ಮೊದಲನೇ ಸ್ಟೆಪ್, ಏನು ಪವರ್ ಇದೆ ಅಥವಾ ಎಕ್ಸ್ಪೋನೆಂಟ್ ಇದೆ ಆ ಎಕ್ಸ್ಪೋನೆಂಟ್ ಅನ್ನ ನಾವು ಮೊದಲನೇದಾಗಿ 4 ಇಂದ ಡಿವೈಡ್ ಮಾಡಬೇಕು. ಓಕೆ, ಸೊ ಫಸ್ಟ್ ಏನ್ ಮಾಡೋಣ, ಎಕ್ಸ್ಪೋನೆಂಟ್ ನ 4 ಇಂದ ಡಿವೈಡ್ ಮಾಡೋಣ. ಸೊ ಎಕ್ಸ್ಪೋನೆಂಟ್ ಇರೋದು ಯಾವುದು? 902. ಯಾವ್ದ್ರಿಂದ ಡಿವೈಡ್ ಮಾಡೋಣ? 4 ಇಂದ. ಸೊ 4 2s 8, 1 ಕ್ಯಾರಿ 10 ಆಯ್ತು. 4 2s 8, 2 ಆಯ್ತು ರಿಮೈಂಡರ್. ಸೊ ಕೆಳಗಡೆ 2 ಕರ್ಕೊಂಡ್ರೆ 4 5s 20. ಓಕೆ, ರಿಮೈಂಡರ್ ಇಸ್ 2. ಈಗ ಫಸ್ಟ್ ಸ್ಟೆಪ್ ಕೊಟ್ಟಿರೋ ಎಕ್ಸ್ಪೋನೆಂಟ್ ಅಲ್ಲಿ ಪವರ್ ನಾವು 4 ಇಂದ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದಾಗ ರಿಮೈಂಡರ್ 0 ಆಗ್ಲಿಲ್ಲ ಅಂದ್ರೆ, ರಿಮೈಂಡರ್ 0 ಬಂದ್ರೆ ಏನ್ ಮಾಡ್ಬೇಕು ಅನ್ನೋದು ನೆಕ್ಸ್ಟ್ ಪ್ರಾಬ್ಲಮ್ ತಗೊಂಡು ಹೇಳ್ತೀವಿ. ರಿಮೈಂಡರ್ 0 ಇಲ್ದೇನೆ ಇದ್ರೆ ಅಂದ್ರೆ 0 ಬಿಟ್ಟು ಬೇರೆ ನಂಬರ್ ಬಂದ್ರೆ ಆಗ ನಾವೇನ್ ಮಾಡ್ಬೇಕು ಅಂದ್ರೆ
ಈ ಕೊಟ್ಟಿರುವ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ನ ತಗೋಬೇಕು. ಸೊ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ಎಷ್ಟು? 9. ಸೊ ಈ 9ಗೆ ಇಲ್ಲಿರೋ ರಿಮೈಂಡರ್ ನ ನಾವು ಪವರ್ ಅಲ್ಲಿ ಬರೆದು ಆನ್ಸರ್ ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ 9 ಸ್ಕ್ವೇರ್ ಅಂದ್ರೆ ಎಷ್ಟು? 81. ಓಕೆ, ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಫಸ್ಟ್ 902 ಎಕ್ಸ್ಪೋನೆಂಟ್ ಅಥವಾ ಪವರ್ ಇರೋದನ್ನ 4 ಇಂದ ಡಿವೈಡ್ ಮಾಡಬೇಕು. ಸೊ 0 ಆಗಿದ್ರೆ ಏನ್ ಮಾಡ್ಬೇಕು ಆಮೇಲೆ ಹೇಳ್ತೀನಿ. 0 ಆಗಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? 0 ಆಗಿಲ್ಲ ಅಂತಂದ್ರೆ ಇಲ್ಲಿರುವ ಬೇಸ್ ಅಲ್ಲಿರುವ ಡಿಜಿಟ್ ನಲ್ಲಿರುವ ಯೂನಿಟ್ ಪ್ಲೇಸ್ ಅಲ್ಲಿರೋ ನಂಬರ್ ನ ತಗೊಂಡು ಇಲ್ಲಿರೋ ರಿಮೈಂಡರ್ ನ ಇದ್ರ ತಲೆ ಮೇಲೆ ಹಾಕ್ಬೇಕು. ಸೊ ಹಾಗಾದ್ರೆ ಯೂನಿಟ್ ಪ್ಲೇಸ್ ಅಲ್ಲಿರೋ ನಂಬರ್ 9, ಇಲ್ಲಿ ರಿಮೈಂಡರ್ 2. ಸೊ ಹಾಗಾದ್ರೆ 9 to the power of 2. ಸೊ 9 ಸ್ಕ್ವೇರ್ ಅಂದ್ರೆ ಎಷ್ಟು? 81. ಈಗ ಬಂದಿರೋ ಆನ್ಸರ್ ಅಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ ಏನ್ ಬಂದಿದೆ ಅದೇ ಅದರ ಯೂನಿಟ್ ಡಿಜಿಟ್ ಆಗತ್ತೆ. ಓಕೆ, ಹಾಗಾದ್ರೆ ಯೂನಿಟ್ ಡಿಜಿಟ್ ಎಷ್ಟಾಗತ್ತೆ? ಯೂನಿಟ್ ಡಿಜಿಟ್ ಇಸ್ 1. ಓಕೆ, ಹೀಗೆ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಇನ್ನೊಂದು ತಗೊಂಡು ಮಾಡ್ಕೊಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ 7 to the power of 65. ಓಕೆ, ಸೊ ಈಗೇನ್ ಮಾಡಿ, ಫಸ್ಟ್ ಸ್ಟೆಪ್ ನಾನು ಹೇಳ್ದಾಗೆ ಇಲ್ಲಿರೋ ಪವರ್ ಅನ್ನ 4 ಇಂದ ಡಿವೈಡ್ ಮಾಡಿ. 65 4 ಇಂದ ಡಿವೈಡ್ ಮಾಡಿ. ಸೊ 4 1s 4 2 25. ಓಕೆ, ಸೊ ಹಾಗಾದ್ರೆ ಉಳಿದಿರೋದು 25. ಸೊ therefore 6 4s 24. ವಾಟ್ ಇಸ್ ದ ರಿಮೈಂಡರ್? 1. ಕರೆಕ್ಟಾ? 0 ಬಿಟ್ಟು ಬೇರೆ ಬಂದಿದೆ. 0 ಬಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ಹಾಗಾದ್ರೆ ರಿಮೈಂಡರ್ ಇಸ್ 1. ಈಗ ಇಲ್ಲಿರುವಂತಹ ಡಿಜಿಟ್, ಬೇಸಲ್ಲಿರೋ ಡಿಜಿಟ್ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ತಗೊಳ್ಳಿ. ಇರದೇ ಸಿಂಗಲ್ ಡಿಜಿಟ್, ಹಾಗಾದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ಅದೇ ಆಗತ್ತೆ. ಈ ಒಂದು ಬೇಸ್ ಏನ್ ಯೂನಿಟ್ ಪವರ್ ಇರೋ ನಂಬರ್ ಅನ್ನ ನೀವು ತಗೊಂಡ್ರಿ, ಅದಕ್ಕೆ ರಿಮೈಂಡರ್ ಏನಿದೆ ಅದನ್ನ ತಲೆ ಮೇಲೆ ಹಾಕಿ. ಸೊ therefore 7 to the power of 1 ಅಂತಂದ್ರೆ 7. ಸೊ therefore ಇದರ ಯೂನಿಟ್ ಡಿಜಿಟ್ ಎಷ್ಟಾಯ್ತು ಅಂದ್ರೆ 7 ಆಗುತ್ತೆ. ಓಕೆನಾ? ಓಕೆ, ಇನ್ನೊಂದು ಪ್ರಾಬ್ಲಮ್ ನ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ 22 to the power of 48. Sorry, it's not 48. I'll write 46. Okay, so therefore first step, so 46 na yen ಮಾಡಿ 4 ಇಂದ ಡಿವೈಡ್ ಮಾಡಿ. ಸೊ 4 1s 4, ರಿಮೈಂಡರ್ 0 6. ನೆಕ್ಸ್ಟ್ 4 1s 4, ರಿಮೈಂಡರ್ ಇಸ್ 2. ಓಕೆನಾ? ಸೊ ಹಾಗಾದ್ರೆ ರಿಮೈಂಡರ್ ಎಷ್ಟು ಬಂದಿದೆ? 2 ಅದರ್ ದೆನ್ 0. ಸೊ ಈಗ ಏನ್ ಮಾಡಬೇಕು? ಸೊ ಈ ನಂಬರ್ ನಲ್ಲಿ ಇರುವ ಯೂನಿಟ್ ಪ್ಲೇಸ್ ನಲ್ಲಿ ಇರುವ ನಂಬರ್ ತಗೋಬೇಕು. ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ಎಷ್ಟು? 2. ಸೊ ಈಗ ಈ 2ಗೆ ಇಲ್ಲಿರೋ ರಿಮೈಂಡರ್ ನ ಸೊ ತಲೆ ಮೇಲೆ ಬರೀಬೇಕು. ಅಂದ್ರೆ ಈ ರಿಮೈಂಡರ್ ನ ಈ ನಂಬರ್ ನ ತಲೆ ಮೇಲೆ ಬರೀಬೇಕು. ಹಾಗಾದ್ರೆ 2 ಸ್ಕ್ವೇರ್ ಆಯ್ತು. 2 ಸ್ಕ್ವೇರ್ ಅಂದ್ರೆ ಎಷ್ಟು? 4. ಹಾಗಾದ್ರೆ ಇದೇ ಅದರ ಆನ್ಸರ್. ಹಾಗಾದ್ರೆ ಯೂನಿಟ್ ಡಿಜಿಟ್ ಎಷ್ಟಾಯ್ತು? ಯೂನಿಟ್ ಡಿಜಿಟ್ ಇಸ್ 4 ಆಯ್ತು. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಫಾರ್ ಎಕ್ಸಾಂಪಲ್ ಎಕ್ಸ್ಪೋನೆಂಟ್ ಅಲ್ಲೇ ನಿಮಗೆ ಮಲ್ಟಿಪ್ಲಿಕೇಶನ್ ಇತ್ತು ಅಂದ್ರೆ ಸೊ ಅದನ್ನ ಮಾಡ್ತೀನಿ. ಸೊ 7 to the power of 65 into 6 to the power of 41 into 3 to the power of 57. ಹೇಗೆ ಮಾಡೋದು? ಫಸ್ಟ್ ಎಕ್ಸ್ಪೋನೆಂಟ್ ತಗೊಳ್ಳಿ. ಸೊ 65 ಇದೆ. ಆ 65 ನ ನಾವು 4 ಇಂದ ಡಿವೈಡ್ ಮಾಡೋಣ. ಸೊ 4 1s 4, 2 = 25, 4 6s 24, ರಿಮೈಂಡರ್ ಇಸ್ 1. ಹಾಗಾದ್ರೆ ಈ ಡಿಜಿಟ್ ನಲ್ಲಿರುವ ಯೂನಿಟ್ ಪವರ್ ಇರೋ ನಂಬರ್ 7. ಸೊ ಈ ರಿಮೈಂಡರ್ ನ ಈ ನಂಬರ್ ನ ತಲೆ ಮೇಲೆ ಬರೀಬೇಕು. ಸೊ 7 to the power of 1 ಆಯ್ತು. ಇಂಟು ಈಗ ಇದರಲ್ಲಿರುವ ಪವರ್ ತಗೊಳ್ಳಿ, ಇಟ್ಸ್ 41. ಸೊ 41 ಅನ್ನ ಡಿವೈಡ್ ಮಾಡಿ. 41 ಅನ್ನ 4 ಇಂದ ಡಿವೈಡ್ ಮಾಡಿದ್ರೆ 4 10s 40 ಆಗುತ್ತೆ. ರಿಮೈಂಡರ್ ಇಸ್ 1. ಹೌದಾ? ಹಾಗಾದ್ರೆ ರಿಮೈಂಡರ್ ಎಷ್ಟು? 1. ಇಲ್ಲಿರೋ ಡಿಜಿಟ್ ಯೂನಿಟ್ ಪವರ್ 6, ಸಾರಿ ಯೂನಿಟ್ ನಂಬರ್ 6. ಹಾಗಾದ್ರೆ ಇದರ ತಲೆ ಮೇಲೆ ದ ರಿಮೈಂಡರ್ ಬರೀಬೇಕು. ರಿಮೈಂಡರ್ ಇಸ್ ಹೌ ಮಚ್? 1. ಸೊ therefore 1 ಇಂಟು ನಾವು 57 ತಗೊಳ್ಳಿ. 57 ನ ಡಿವೈಡ್ ಮಾಡಿ 4 ಇಂದ. 4 1s 4, 1 ಉಳ್ಕೊತು 7, 4 4s 16. ಹಿಯರ್ ಆಲ್ಸೋ ರಿಮೈಂಡರ್ ಇಸ್ 1. ಓಕೆ, ಸೊ ಹಾಗಾದ್ರೆ ಈ ನಂಬರ್ ನಲ್ಲಿರುವ ಯೂನಿಟ್ ಪ್ಲೇಸ್ ಅಲ್ಲಿರುವ ನಂಬರ್ 3ನೇ.
ಸೊ ಇದಕ್ಕೆ ನಾವು ರಿಮೈಂಡರ್ ಏನಿದೆ ಅದನ್ನ ತಲೆ ಮೇಲೆ ಬರೀಬೇಕು, ಅಂದ್ರೆ ಪವರ್ಗೆ ಹಾಕಬೇಕು. ಸೊ ಈಗ ಇದನ್ನ ಮಲ್ಟಿಪಲ್ ಮಾಡಿ 7 to the power of 1 ಅಂದ್ರೆ 7 ಇಂಟು 6 to the power of 1 ಅಂದ್ರೆ 6 ಇಂಟು 3 to the power of 1 ಅಂದ್ರೆ 3. ಸೊ ಇಷ್ಟನ್ನು ಮಲ್ಟಿಪಲ್ ಮಾಡಿ ಈಗ. ಸೊ ಇಷ್ಟನ್ನು ನೀವು ಮಲ್ಟಿಪಲ್ ಮಾಡಿದ್ರೆ you'll get the answer as 126. ಸೊ ನಾವು ಇಷ್ಟು ತನಕ ಏನ್ ಫೈಂಡ್ ಔಟ್ ಮಾಡ್ತು, ಅದು ರಿಮೈಂಡರ್ ನಮ್ಗೆ 0 ಬೇರೆ ಇದ್ದಾಗ ನಾವು ಹೇಗೆ ಮಾಡಬೇಕು, ಹೇಗೆ ಯೂನಿಟ್ ಡಿಜಿಟ್ ನ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಂಡು, ಈಗ ಕೆಲವೊಂದು ಎಕ್ಸಾಂಪಲ್ಸ್ ತಗೊಂಡು ಅದ್ರಲ್ಲಿ ರಿಮೈಂಡರ್ 0 ಬಂತು ಅಂತಂದ್ರೆ ಹೇಗೆ ಅದಕ್ಕೆ ಯೂನಿಟ್ ಡಿಜಿಟ್ ಅನ್ನ ಫೈಂಡ್ ಔಟ್ ಮಾಡಬಹುದು ಅನ್ನೋದನ್ನ ನಾವೀಗ ನೋಡಿ ಕಲ್ತ್ಕೊಳ್ಳೋಣ. ಅದಕ್ಕೊಂದು ಎಕ್ಸಾಂಪಲ್ ತಗೊಂಡಿದೀನಿ. ಫೈಂಡ್ ದ ಯೂನಿಟ್ ಡಿಜಿಟ್ ಇನ್ 8 to the power of 96 minus 4 to the power of 16. ಈಗ ನಿಮ್ಗೆ ಈಗಾಗ್ಲೇ ಗೊತ್ತು, ಫಸ್ಟ್ ಏನ್ ಪವರ್ ಇದೆ ಆ ನಂಬರ್ ನ ತಗೋಬೇಕು, ಆ ನಂಬರ್ ನ ನಾವೇನ್ ಮಾಡ್ಬೇಕು 4 ಇಂದ ಡಿವೈಡ್ ಮಾಡ್ಬೇಕು. ಸೊ ಇದು ಫಸ್ಟ್ ಜಾಬ್, ಅದ್ರಲ್ಲೂ ಅಷ್ಟೇ ಇದರಲ್ಲೂ ಅಷ್ಟೇ ನೀವು ಮಾಡ್ಬೇಕಾದ್ರು ಅದೇ. ಸೊ 4 ಇಂದ ಡಿವೈಡ್ ಮಾಡಿದ್ರೆ 4 2s 8, 1 ಉಳ್ಕೊಳ್ತು 16 ಆಯ್ತು, 4 4s 16. ಇಲ್ಲಿ ಎಷ್ಟು ಬಂತು ರಿಮೈಂಡರ್ 0. ಸೊ ಇಲ್ಲಿ ರಿಮೈಂಡರ್ 0 ಬಂದ್ರೆ ಬೇಸ್ ಅಲ್ಲಿ ಇರುವ ಡಿಜಿಟ್ ನ ಯೂನಿಟ್ ಡಿಜಿಟ್ ತಗೋಬೇಕು. ನಮ್ಗೆ ಇಲ್ಲಿ ಒಂದೇ ಡಿಜಿಟ್ ಇದೆ, ಆ ಡಿಜಿಟ್ ಯಾವುದು 8. ಸೊ 8 ಯೂನಿಟ್ ಡಿಜಿಟ್ ಅಂದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಇರುವ ನಂಬರ್ ಅಂತಂದ್ರೆ ಅದೇನೆ. ಸೊ 8 ನೇ ತಗೋಬೇಕು. ಅಕಸ್ಮಾತ್ 48 ಇತ್ತು ಅಂದ್ರೆ ಇಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ತಗೋಬೇಕಾಗಿತ್ತು. 52 ಇದ್ದಿದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ತಗೋಬೇಕಾಗಿತ್ತು 2. ಬಟ್ ಇಲ್ಲಿ ಇರೋದೇ ಡಿಜಿಟ್ ಒಂದೇ 8, ಹಾಗಾದ್ರೆ ಅದರಲ್ಲಿ ಯೂನಿಟ್ ಪ್ಲೇಸ್ 8. ಈಗ ಯೂನಿಟ್ ಡಿಜಿಟ್ ಬರೆಯೋದು ಹೇಗೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಾದ್ರೆ ಇಲ್ಲಿ ಒಂದು ಕಂಡೀಷನ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಏನದು ಅಂದ್ರೆ, ಯಾವಾಗ ರಿಮೈಂಡರ್ 0 ಬರುತ್ತೋ, 0 ಬಂದಾಗ ಯೂನಿಟ್ ಪ್ಲೇಸ್ ಅಲ್ಲಿ, ಸೊ ಯೂನಿಟ್ ಕೊಟ್ಟಿರೋ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ ಅಕಸ್ಮಾತ್ 2 ಅಥವಾ 4 ಅಥವಾ 6 ಅಥವಾ 8 ಇತ್ತು ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ಅದರ ಯೂನಿಟ್ ಡಿಜಿಟ್ ಅನ್ನ 6 ಅಂತ ಬರೀಬಹುದು. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಯಾವಾಗ ಈ ಕಂಡೀಷನ್ ಅಪ್ಲೈ ಆಗತ್ತೆ ಅಂದ್ರೆ, ವೆನ್ ರಿಮೈಂಡರ್ 0 ಇದ್ರೆ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ 2 4 6 8 ಇತ್ತು ಅಂದ್ರೆ ಅದರ ಯೂನಿಟ್ ಡಿಜಿಟ್ ಎಷ್ಟಾಗತ್ತೆ 6 ಆಗತ್ತೆ. ಹಾಗಾದ್ರೆ ಇಲ್ಲಿ ನಮಗೆ ಇರುವಂತಹ ಯೂನಿಟ್ ಪ್ಲೇಸ್ ಅಲ್ಲಿ ಇರುವ ಡಿಜಿಟ್ ಯಾವುದು ಅಂದ್ರೆ 8. ಹಾಗಾದ್ರೆ 8 ಇತ್ತು ಅಂತಂದ್ರೆ ಅದರ ಯೂನಿಟ್ ಡಿಜಿಟ್ ಎಷ್ಟಾಯ್ತು ಅಂತಂದ್ರೆ 6. ಹಾಗಾದ್ರೆ 8 to the power of 96 ಯೂನಿಟ್ ಡಿಜಿಟ್ ಎಷ್ಟಾಯ್ತು 6. ಈಗ ಇದರಲ್ಲಿ ಇನ್ನೊಂದು ಪಾರ್ಟ್ ಇದೆ 4 to the power of 16. ಇದರಲ್ಲೂ ಅಷ್ಟೇ 16 ಅನ್ನ ತಗೊಳ್ಳಿ, ಪವರ್ ಅನ್ನ, ಅದನ್ನ 4 ಇಂದ ಡಿವೈಡ್ ಮಾಡಿ. ಸೊ 4 4s 16 ಬಂತು. ರಿಮೈಂಡರ್ ಎಷ್ಟು 0. ಈಗ ರಿಮೈಂಡರ್ 0 ಇತ್ತು ಅಂತಂದ್ರೆ ನಾವು ಇದನ್ನ ಯೂಸ್ ಮಾಡಬೇಕು. ಓಕೆನಾ? ಸೊ ಹಾಗಾದ್ರೆ ರಿಮೈಂಡರ್ 0 ಇರೋದ್ರಿಂದ ನಮ್ಗೆ ಬೇಸ್ ಅಲ್ಲಿ ಕೊಟ್ಟಿರುವ ಡಿಜಿಟ್ ತಗೋಬೇಕು, ಅದರಲ್ಲಿ ಇರುವ ಯೂನಿಟ್ ಪ್ಲೇಸ್ ಅಲ್ಲಿ ಇರುವ ನಂಬರ್. ಇಲ್ಲಿರೋದೇ ಒಂದು ಡಿಜಿಟ್, ಹಾಗಾದ್ರೆ ಯೂನಿಟ್ ಪ್ಲೇಸ್ ನಂಬರ್ ಯಾವ್ದಾಯ್ತು 4 ಆಯ್ತು. ಈಗ ನಾನು ಹೇಳ್ದಾಗೆ ರಿಮೈಂಡರ್ 0 ಇದ್ರೆ ಆ ಯೂನಿಟ್ ಪ್ಲೇಸ್ ಅಲ್ಲಿ ಇರುವ ನಂಬರ್ಸ್ 2 4 6 8 ಆಗಿದ್ರೆ ಆದ್ರೆ ಯೂನಿಟ್ ಡಿಜಿಟ್ ಎಷ್ಟಾಗ್ಲೇಬೇಕು, ಯೂನಿಟ್ ಡಿಜಿಟ್ ಎಷ್ಟಾಗ್ಬೇಕು 6 ಆಗ್ಲೇಬೇಕು. ಹಾಗಾದ್ರೆ 4 to the power of 16 ಯೂನಿಟ್ ಡಿಜಿಟ್ ಎಷ್ಟಾಯ್ತು 6. ಹಾಗಾದ್ರೆ ಈ 8 to the power of 96 ಯೂನಿಟ್ ಡಿಜಿಟ್ 6, 4 to the power of 16 ಯೂನಿಟ್ ಡಿಜಿಟ್ 6. ಹಾಗಾದ್ರೆ ಇದನ್ನ ನಾವು ಸಬ್ಟ್ರಾಕ್ಟ್ ಮಾಡೋದಾದ್ರೆ 6 minus 6, so therefore the answer is 0. ಹಾಗಾದ್ರೆ the unit digit of 8 to the power of 96 minus 4 to the power of 16 is 0. ಇದು ಯಾವಾಗ ಅಪ್ಲೈ ಆಗುತ್ತೆ ಅಂದ್ರೆ when the remainder is 0. ಈಗ ನೀವು ಕೇಳಬಹುದು, ಸರ್ ಅಕಸ್ಮಾತ್ ನಮಗೆ ಕೊಟ್ಟಿರೋ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ 2 4 6 8 ಇದ್ರೆ ನಾನು ಯೂನಿಟ್ ಡಿಜಿಟ್ 6 ಅಂತ ಬರೀತೀನಿ. ಅಕಸ್ಮಾತ್ ನಮ್ಗೆ ಆ ಡಿಜಿಟ್ ಬಿಟ್ಟು ಈ ರೀತಿ ಡಿಜಿಟ್ ಇದ್ರೆ 1 3 7 9 ಇದ್ರೆ, ಸೊ ಇದನ್ನು ಹೇಳ್ಬಿಡ್ತೀನಿ. ರಿಮೈಂಡರ್ 0 ಇದ್ದು ರಿಮೈಂಡರ್ 0 ಇದ್ದು ಯೂನಿಟ್ ಪ್ಲೇಸ್ ನ ಡಿಜಿಟ್ ನ ಯೂನಿಟ್ ಪ್ಲೇಸ್ ನಲ್ಲಿ ನಿಮಗೆ 1 3 7 9 ಇತ್ತು ಅಂತಂದ್ರೆ ಅದರ ಯೂನಿಟ್ ಡಿಜಿಟ್ ನ ನಾವು ಡೈರೆಕ್ಟ್ ಆಗಿ ಈ ರೀತಿ ಬರೀಬಹುದು. ದ ಯೂನಿಟ್ ಡಿಜಿಟ್ ಇಸ್ 1. ಓಕೆ, ಸೊ ಬೇಸ್ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ 2 4 6 8 ಇತ್ತು ಅಂತಂದ್ರೆ ಯೂನಿಟ್ ಡಿಜಿಟ್ ಇಸ್ 6. ಬೇಸ್ ನ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ 1 3 7 9 ಇತ್ತು ಅಂತಂದ್ರೆ ಯೂನಿಟ್ ಡಿಜಿಟ್ ಇಸ್ 1.
ಸೊ ಅಕಸ್ಮಾತ್ ಅದೇ ಬೇಸ್ ನ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ 5 ಇತ್ತು ಅಂತಂದ್ರೆ ಇದರ ಯೂನಿಟ್ ಡಿಜಿಟ್ ಏನಾಗುತ್ತೆ ಅಂತಂದ್ರೆ 5 ಆಗುತ್ತೆ. ಸೊ ಈ ಒಂದು ಕಂಡೀಷನ್ ಅನ್ನ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ರಿಮೈಂಡರ್ 0 ಬಂದಾಗ ಈ ರೂಲ್ ನ ಅಪ್ಲೈ ಮಾಡಿಕೊಂಡು ಯೂನಿಟ್ ಡಿಜಿಟ್ ಅನ್ನ ನೀವು ಫೈಂಡ್ ಔಟ್ ಮಾಡಬಹುದು. ಸೊ 2 4 6 ಇಟ್ಟಿದ್ರೆ ಯೂನಿಟ್ ಡಿಜಿಟ್ ಇಸ್ 6, 1 3 7 ಏನಿತ್ತು ಅಂದ್ರೆ ಯೂನಿಟ್ ಡಿಜಿಟ್ ಇಸ್ 1. ಓಕೆ, ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನೊಂದು ಎಕ್ಸಾಂಪಲ್ ತಗೊಂಡು ನಾವು ಮಾಡೋಣ. ಹಾಗಾದ್ರೆ ಈ ಎಕ್ಸಾಂಪಲ್ ನ ತಗೊಂಡು ನಾವು ಇನ್ನ ನೀಟಾಗಿ ಕಲ್ತ್ಕೊಳ್ಳೋಣ. ಸೊ ಫೈಂಡ್ ದ ಯೂನಿಟ್ ಡಿಜಿಟ್ ಇನ್ 444 ಟು ದಿ ಪವರ್ ಆಫ್ 344. ಸೊ ಫಸ್ಟ್ ಕೆಲಸ ಏನ್ ಮಾಡ್ಬೇಕು ನಿಮ್ಗೆ ಗೊತ್ತು, ಪವರ್ ನ ತಗೊಳ್ಬೇಕು 444. ಸೊ ಅದನ್ನ 4 ಇಂದ ಡಿವೈಡ್ ಮಾಡಬೇಕು. ಸೊ 4 4 ಅಂದ್ರೆ ಸೊ 1 1 1 ಬರುತ್ತೆ. ಸೊ 4 4 4 ದ ರಿಮೈಂಡರ್ ಇಸ್ 0. ನಾವು ರಿಮೈಂಡರ್ 0 ಬಂತಂದ್ರೆ ಕೊಟ್ಟಿರುವ ಕ್ವಶನ್ ನಲ್ಲಿರುವ ಬೇಸ್ ನಲ್ಲಿರುವ ಡಿಜಿಟ್ ತಗೋಬೇಕು. ಸೊ ಬೇಸ್ ನಲ್ಲಿರುವ ಡಿಜಿಟ್ ತಗೊಂಡು ಅದರ ಯೂನಿಟ್ ಪ್ಲೇಸ್ ನಲ್ಲಿರುವ ಡಿಜಿಟ್ ತಗೋಬೇಕು. ಸೊ ಯೂನಿಟ್ ಪ್ಲೇಸ್ ನಲ್ಲಿರುವ ಡಿಜಿಟ್ ಯಾವುದು 4. ಸೊ ರಿಮೈಂಡರ್ 0 ಆಗಿರೋದ್ರಿಂದ ಸೊ ಇಲ್ಲಿ ನಿಮಗೆ 2 4 6 8 ಫಾರ್ ಎಕ್ಸಾಂಪಲ್ ತೋರಿಸಿದ್ದೆ ನಾನು. ಸೊ ರಿಮೈಂಡರ್ 0 ಆಗಿರೋದ್ರಿಂದ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ಡಿಜಿಟ್ 2 4 6 8 ಆದ್ರೆ ಅದರ ಯೂನಿಟ್ ಡಿಜಿಟ್ ಎಷ್ಟಾಗುತ್ತೆ 6 ಆಗುತ್ತೆ. ಹಾಗಾದ್ರೆ ಇದರ ಯೂನಿಟ್ ಪ್ಲೇಸ್ ಅಲ್ಲಿ ನಮ್ಗೆ 4 ಇರೋದ್ರಿಂದ ಇದರ ಯೂನಿಟ್ ಡಿಜಿಟ್ ಎಷ್ಟಾಯ್ತು ಅಂತಂದ್ರೆ ಇಸ್ 6. ಓಕೆನಾ? ಹಾಗಾದ್ರೆ ಡೈರೆಕ್ಟ್ ಆಗಿ ವಿ ಕ್ಯಾನ್ ರೈಟ್ 444 ಟು ದಿ ಪವರ್ ಆಫ್ 444 ಯೂನಿಟ್ ಡಿಜಿಟ್ ಎಷ್ಟಾಯ್ತು 6 ಆಯ್ತು. ಬಿಕಾಸ್ ರಿಮೈಂಡರ್ 0 ಇದ್ದಿದ್ರಿಂದ 2 4 6 8 ಯೂನಿಟ್ ಪ್ಲೇಸ್ ನಲ್ಲಿ ಇರೋದ್ರಿಂದ ಅಥವಾ 4 ಇರೋದ್ರಿಂದ ಅದರ ಯೂನಿಟ್ ಡಿಜಿಟ್ ಎಷ್ಟಾಗುತ್ತೆ 6 ಆಗುತ್ತೆ. ಅಕಸ್ಮಾತ್ 1 3 7 ಇದ್ದಿದ್ರೆ ಯೂನಿಟ್ ಡಿಜಿಟ್ 1, 5 ಇದ್ದಿದ್ರೆ ಯೂನಿಟ್ ಡಿಜಿಟ್ ಇಸ್ 5. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇನ್ನೊಂದು ಕ್ವಶನ್ ನಾವು ನೋಡೋಣ. Find the unit digit in 2016 to the power of 2015 and 2015 to the power of 2016. ಸೊ ಫಸ್ಟ್ ನಿಮ್ಗೆ ಈಗಾಗಲೇ ಗೊತ್ತು. ಫಸ್ಟ್ ನಾವೇನ್ ಮಾಡ್ಬೇಕು, ಸೊ ಪವರ್ ನ ತಗೋಬೇಕು, ಅದನ್ನ 4 ಇಂದ ಡಿವೈಡ್ ಮಾಡಬೇಕು. ಸೊ 4 5 20. ಸೊ ಇಲ್ಲಿ 1 ಉಳ್ಕೊಳ್ತು 15. ಸಾರಿ, ಇಲ್ಲಿ 0 ಹಾಕೊಳ್ಬೇಕು, ಇಲ್ಲಿ 15. ಸೊ therefore 4 3s 12, ರಿಮೈಂಡರ್ 3. Now here reminder is 3. ಸೊ ರಿಮೈಂಡರ್ ಇದ್ರೆ ಏನ್ ಮಾಡ್ಬೇಕು, ರಿಮೈಂಡರ್ 0 ಬದಲು ಬೇರೆ ಇತ್ತು ಅಂತಂದ್ರೆ ನಾವು ಬೇಸ್ ನ ತಗೋಬೇಕು. ಬೇಸ್ ನಲ್ಲಿರುವಂತಹ ಯೂನಿಟ್ ಪ್ಲೇಸ್ ಅಲ್ಲಿರುವ ಡಿಜಿಟ್ ತಗೊಂಡು ರಿಮೈಂಡರ್ 0 ಅಲ್ದೇನೆ ಬೇರೆ ಬಂದಿದ್ರೆ ಆ ರಿಮೈಂಡರ್ ನ ಈ ಬೇಸ್ ನ ಯೂನಿಟ್ ಪ್ಲೇಸ್ ಅಲ್ಲಿರುವ ಡಿಜಿಟ್ ನ ತಲೆ ಮೇಲೆ ಬರಿಬೇಕು. ಯೂನಿಟ್ ಪ್ಲೇಸ್ ಅಲ್ಲಿರೋ ನಂಬರ್ 6. ಸೊ ರಿಮೈಂಡರ್ 3 ಅದನ್ನ ತಲೆ ಮೇಲೆ ಬರಿ. ಸೊ 6 ಕ್ಯೂಬ್ ಮಾಡು. ಸೊ 6 ಕ್ಯೂಬ್ ಮಾಡಿದ್ರೆ 6 6 36. ಸೊ 36 6 ಸೊ 216 ಬಂತು. ಹಾಗಾದ್ರೆ ಈ ಬಂದಿರೋ ಆನ್ಸರ್ ನ ಯೂನಿಟ್ ಪ್ಲೇಸ್ ಅಲ್ಲಿ ಇರುವ ನಂಬರ್ ಅದರ ಯೂನಿಟ್ ಡಿಜಿಟ್ ಆಗತ್ತೆ. ಹಾಗಾದ್ರೆ ಯೂನಿಟ್ ಡಿಜಿಟ್ ಎಷ್ಟಾಯ್ತು 6 ಆಯ್ತು. ಹಾಗಾದ್ರೆ ಇದಕ್ಕೆ ನಮಗೆ ಯೂನಿಟ್ ಡಿಜಿಟ್ ಎಷ್ಟು ಬಂತು, ಸೊ 2016 ಟು ದ ಪವರ್ ಆಫ್ 2015 ಯೂನಿಟ್ ಡಿಜಿಟ್ 6 ಬಂದಿದೆ. ಈಗ ಇನ್ನೊಂದು ಪ್ರಾಬ್ಲಮ್ ಇದೆಯಲ್ಲ ಪಕ್ಕದಲ್ಲಿ. ಸೊ 2015 ಟು ದ ಪವರ್ ಆಫ್ 2016 ಇದರಲ್ಲಿ ಪವರ್ ತಗೊಳ್ಳಿ. ಪವರ್ ಎಷ್ಟು 2016. ನಾವು ಇದನ್ನ 4 ಇಂದ ಡಿವೈಡ್ ಮಾಡಿ. 4 ಇಂದ ಡಿವೈಡ್ ಮಾಡಿದ್ರೆ 4 5 20. ಸೊ 0. ಸೊ 1 ಕೆಳಕ್ಕೆ ತಗೊಳ್ಳಿ. ಸೊ ಇಲ್ಲಿ 0 ಹಾಕಿ 6. ಸೊ 4 4 16. ರಿಮೈಂಡರ್ 0. ನಾವು ಈಗ ರಿಮೈಂಡರ್ 0 ಬಂದ್ರೆ ಇಲ್ಲಿ ಕೊಟ್ಟಿರುವ ನಂಬರ್ ನ ಬೇಸ್ ಅಲ್ಲಿರುವ ನಂಬರು 2015. ಹೌದಾ? ಸೊ 2015 ನಲ್ಲಿ ನಮಗೆ ಯೂನಿಟ್ ಪ್ಲೇಸ್ ಅಲ್ಲಿರುವ ನಂಬರು 5. ಸೊ 5 ಇತ್ತು ಅಂತಂದ್ರೆ ಅದರ ಯೂನಿಟ್ ಡಿಜಿಟ್ ಏನಾಗುತ್ತೆ ನಮಗೆ 5 ಆಗುತ್ತೆ. ಯಾಕೆಂದ್ರೆ ಈಗ ತಾನೇ ಹೇಳ್ಕೊಟ್ಟೆ ನಾನು, ಯೂನಿಟ್ ಡಿಜಿಟ್ ಅಲ್ಲಿ ಯೂನಿಟ್ ಪ್ಲೇಸ್ ವ್ಯಾಲ್ಯೂ ಬೇಸ್ ನಲ್ಲಿ ಇರುವ ಡಿಜಿಟ್ ನ ಯೂನಿಟ್ ಪ್ಲೇಸ್ ವ್ಯಾಲ್ಯೂ ನಲ್ಲಿ 2 4 6 ಇಟ್ಟಿದ್ರೆ ಯೂನಿಟ್ ಡಿಜಿಟ್ 6 ಆಗುತ್ತೆ. 1 3 7 9 ಇದ್ರೆ ಯೂನಿಟ್ ಡಿಜಿಟ್ 1 ಆಗುತ್ತೆ. 5 ಇತ್ತು ಅಂತಂದ್ರೆ ಯೂನಿಟ್ ಡಿಜಿಟ್ 5 ಆಗುತ್ತೆ. ಹಾಗಾದ್ರೆ ಇಲ್ಲಿ ಯೂನಿಟ್ ಡಿಜಿಟ್ ಎಷ್ಟು 5. ಹಾಗಾದ್ರೆ
2015 to the power of 2016 ಯೂನಿಟ್ ಡಿಜಿಟ್ ಎಷ್ಟಾಯ್ತು 5. ಹಾಗಾದ್ರೆ ಈಗ ನಾವು ಇಷ್ಟಕ್ಕೆ ನಾವು ವ್ಯಾಲ್ಯೂಸ್ ಅಪ್ಲೈ ಮಾಡಿದ್ರೆ 2016 ಟು ದ ಪವರ್ ಆಫ್ 2015 ಯೂನಿಟ್ ಡಿಜಿಟ್ ಎಷ್ಟು ಬಂದಿದೆ 6 ಬಂದಿದೆ, ಮೈನಸ್ 2015 ಟು ದ ಪವರ್ ಆಫ್ 2016 ಯೂನಿಟ್ ಡಿಜಿಟ್ 5 ಬಂದಿದೆ. ಸೊ therefore 6 minus 5 is 1. ಹೀಗೆ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಯೂನಿಟ್ ಡಿಜಿಟ್ ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ನಾನು ಯೂನಿಟ್ ಡಿಜಿಟ್ ನ ಫೈಂಡ್ ಔಟ್ ಮಾಡಬೇಕಾದ್ರೆ ರಿಮೈಂಡರ್ 0 ಅಲ್ದೇನೆ ಬೇರೆ ಬಂದಿದ್ರು ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಜೊತೆಗೆ ರಿಮೈಂಡರ್ 0 ಇದ್ರು ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಸ್ಟಿಲ್ ಇಫ್ ಯು ಹ್ಯಾವ್ ಎನಿ ಡೌಟ್ ಮೀನ್ಸ್ ಯು ಕ್ಯಾನ್ ಕಮೆಂಟ್ ಇನ್ ದ ಬಾಕ್ಸ್ ಡೆಫಿನೆಟ್ಲಿ, ಅಥವಾ ಯಾವುದೇ ಬೇರೆ ಪ್ರಾಬ್ಲಮ್ಸ್ ಗಳು ಇದ್ರು ನೀವು ನಂಗೆ ಕೊಟ್ಟರು ಅದನ್ನ ನಾನು ನಿಮಗೆ ಸಾಲ್ವ್ ಮಾಡ್ಕೊಡ್ತೀನಿ ಅನ್ನೋಂಥದ್ದು. ಓಕೆ, ಓಕೆ. ಸೊ ಹಾಗಾದ್ರೆ ನಮ್ಮ ನೆಕ್ಸ್ಟ್ ಟಾಪಿಕ್ ಫ್ರಾಕ್ಷನ್ಸ್. ಸೊ ಫ್ರಾಕ್ಷನ್ಸ್ ಬಗ್ಗೆ ಈಗಾಗಲೇ ನಿಮ್ಗೆ ಗೊತ್ತು. ಸೊ ನಾರ್ಮಲ್ ಆಗಿ ನೀವು ಹೈಸ್ಕೂಲ್ ಇಂದ ಕಲ್ತ್ಕೊಂಡ್ ಬಂದಿದ್ದೀರಾ. ಜಸ್ಟ್ ಟು ರೀಕಾಲ್, ಜಸ್ಟ್ ಐ ಎಕ್ಸ್ಪ್ಲೇನಿಂಗ್ ದಿಸ್ ಅಷ್ಟೇ. ಓಕೆ, ಸೊ ಫ್ರಾಕ್ಷನ್ಸ್ ಅಂದ್ರೆ ವೆನ್ ಅ ಯೂನಿಟ್ ಇಸ್ ಡಿವೈಡೆಡ್ ಇಂಟು ಸಮ್ ನಂಬರ್ ಆರ್ ಈಕ್ವಲ್ ಪಾರ್ಟ್ಸ್. ಒಂದು ಯೂನಿಟ್ ನ ನಾವು ಡಿವೈಡ್ ಮಾಡಿ ಈಕ್ವಲ್ ಪಾರ್ಟ್ಸ್ ಆಗಿ ನಾವು ಏನ್ ಡಿವೈಡ್ ಮಾಡ್ತೀವಿ ಆ ಪಾರ್ಟ್ಸ್, ಸೊ ಅದೆಲ್ಲವೂ ಕೂಡ ಆ ಈಚ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ದ ಫ್ರಾಕ್ಷನ್ ಅಂತ ನಾವು ಹೇಳ್ತೀವಿ ಆಫ್ ದ ಹೋಲ್ ಪಾರ್ಟ್. ಕಂಪೇರ್ ಟು ಹೋಲ್ ಪಾರ್ಟ್ ಆ ಈಕ್ವಲ್ ಪಾರ್ಟ್ಸ್ ಅಥವಾ ಡಿವೈಡ್ ಮಾಡಿರೋ ಈಚ್ ಪಾರ್ಟ್ಸ್ ನ ನಾವು ಫ್ರಾಕ್ಷನ್ ಅಂತ ಕರಿತೀವಿ ಅನ್ನೋದು. ಓಕೆ, ಸೊ ಫ್ರಾಕ್ಷನ್ ನ ನಾವು ಹೇಗೆ ಬರೀತೀವಿ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಸೊ ಇಟ್ ವಿಲ್ ಬಿ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಎಕ್ಸ್ ಬೈ ವೈ. ಸೊ ಎಕ್ಸ್ ಬೈ ವೈ ಫಾರ್ಮ್ ಅಲ್ಲಿ ನಾವು ಬರೀತೀವಿ ವೇರ್ y is not equals to 0. y ವ್ಯಾಲ್ಯೂ 0 ಆಗಿರಬಾರ್ದು. ಬಿಕಾಸ್ ನಿಮ್ಗೆ ನೆನಪಲ್ಲಿರ್ಬೋದು ರ್ಯಾಷನಲ್ ನಂಬರ್ ಅಂದ್ರೆ ಏನು. ರ್ಯಾಷನಲ್ ನಂಬರ್ ಅಂತಂದ್ರೆ ಇಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ p by q ವೇರ್ q is not equals to 0 ಅಂತ ಹೇಳ್ತೀವಿ, ಹೌದಲ್ಲ. ಸೊ ಹಿಯರ್ y q is not equals to 0 ಅಂತಂದ್ರೆ q ಗೆ 0 ಸಿಕ್ಕಿದ್ರೆ, ಫಾರ್ ಎಕ್ಸಾಂಪಲ್ 1/0 ಈ ತರ q ಗೆ 0 ಹಾಕಿದ್ರೆ ವಿ ಕಾಂಟ್ ಡಿಫೈನ್. ಸೊ ವಿಲ್ ಸೇ ದಟ್ ಆಸ್ ನಾಟ್ ಡಿಫೈನ್ಡ್. ಹಾಗಾಗಿ q ವ್ಯಾಲ್ಯೂ ಶುಡ್ ನಾಟ್ ಬಿ ಈಕ್ವಲ್ಸ್ ಟು 0. ಓಕೆ, ಸೊ ಎಕ್ಸ್ ವೈ ಫಾರ್ಮ್ ಅಲ್ಲಿ ಇರುತ್ತೆ, y ವ್ಯಾಲ್ಯೂ ಶುಡ್ ನಾಟ್ ಬಿ ಈಕ್ವಲ್ಸ್ ಟು 0. ಅಂಡ್ ಹಿಯರ್ x represents numerator, ನಿಮ್ಗೆ ಇದಾಗಲೇ ಗೊತ್ತು, and y represents the denominator. Okay, so these are all some figures of the fractions. So fractions ಎಕ್ಸ್ಪ್ಲನೇಷನ್ ಗೆ ಕೊಡೋದಕ್ಕೆ ಇರುವಂತದ್ದು. ನಾನು ಈಗಾಗಲೇ ಹೇಳ್ದಾಗೆ ಜಸ್ಟ್ ಟು ರೀಕಾಲ್ ನಾನು ಇದನ್ನ ಹೇಳ್ಕೊಡ್ತಾ ಇದ್ದೀನಿ ಈಗಾಗಲೇ ಗೊತ್ತಿರೋದ್ರಿಂದ. ಓಕೆ, ನಾವು ಕಮಿಂಗ್ ಬ್ಯಾಕ್ ಟು ದ ಟೈಪ್ಸ್ ಆಫ್ ಫ್ರಾಕ್ಷನ್ಸ್. ಸೊ ಮೊದಲನೇದು ಲೈಕ್ ಫ್ರಾಕ್ಷನ್ಸ್ ಬಗ್ಗೆ ಮಾತಾಡೋದಾದ್ರೆ ಆಲ್ ದೋಸ್ ಫ್ರಾಕ್ಷನ್ಸ್ ಹೂಸ್ ಡಿನೋಮಿನೇಟರ್ಸ್ ಆರ್ ಸೇಮ್ ಆರ್ ಕಾಲ್ಡ್ ಆಸ್ ಲೈಕ್ ಫ್ರಾಕ್ಷನ್ಸ್. ಕೆಲವೊಂದು ಎಕ್ಸಾಂಪಲ್ಸ್ ಗಳಿದೆ ಇಲ್ಲೇ. ಅನ್ಲೈಕ್ ಫ್ರಾಕ್ಷನ್ಸ್, ಆಲ್ ದೋಸ್ ಫ್ರಾಕ್ಷನ್ಸ್ ಹೂಸ್ ಡಿನೋಮಿನೇಟರ್ ಆರ್ ಡಿಫರೆಂಟ್ ಆರ್ ಕಾಲ್ಡ್ ಆಸ್ unlike fractions. So ಇದು ಕೆಲವಾರು ಎಕ್ಸಾಂಪಲ್ಸ್ ಗಳು. ಓಕೆ, ನೆಕ್ಸ್ಟ್ ಪ್ರಾಪರ್ ಫ್ರಾಕ್ಷನ್. ಸೊ ಪ್ರಾಪರ್ ಫ್ರಾಕ್ಷನ್ ಅಂತಂದ್ರೆ ಫ್ರಾಕ್ಷನ್ ಇನ್ ವಿಚ್ ನ್ಯೂಮರೇಟರ್ ಇಸ್ ಲೆಸ್ ದೆನ್ ಡಿನಾಮಿನೇಟರ್. ಅಂದ್ರೆ ಪ್ರಾಪರ್ ಫ್ರಾಕ್ಷನ್ ನಿಮ್ಗೆ ಈಗಾಗಲೇ ಗೊತ್ತು, ಫ್ರಾಕ್ಷನ್ ಅಂದ್ರೆ ಎಕ್ಸ್ ಬೈ ವೈ ಅಲ್ಲಿ ಇರಬೇಕು. ಇಲ್ಲಿ ಪ್ರಾಪರ್ ಫ್ರಾಕ್ಷನ್ ಆಗ್ಬೇಕು ಅಂದ್ರೆ ನ್ಯೂಮರೇಟರ್ ಇಸ್ ಲೆಸ್ ದೆನ್ ಡಿನಾಮಿನೇಟರ್. ಸೊ ಎಕ್ಸಾಂಪಲ್ ನೋಡಿದ್ರೆ ಇಲ್ಲಿ 2/3, 3/7, 4/11 ಇದರಲ್ಲೆಲ್ಲ ನ್ಯೂಮರೇಟರ್ ಲೆಸ್ ಇದೆ, ಡಿನಾಮಿನೇಟರ್ ದೊಡ್ಡದಿದೆ. ಈ ತರ ಇದ್ರೆ ವಿಲ್ ಕಾಲ್ ದಟ್ ಆಸ್ ಪ್ರಾಪರ್ ಫ್ರಾಕ್ಷನ್. ನೆಕ್ಸ್ಟ್ ಇಂಪ್ರಾಪರ್ ಫ್ರಾಕ್ಷನ್. ಸೊ ಇಂಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಎ ಫ್ರಾಕ್ಷನ್ ಇನ್ ವಿಚ್ ನ್ಯೂಮರೇಟರ್ ಇಸ್ ಮೋರ್. ಇದರ ಅಪೋಸಿಟ್ ಎಕ್ಸ್ ಬೈ ವೈ ಇತ್ತು ಅಂತಂದ್ರೆ ಇದರಲ್ಲಿ ನ್ಯೂಮರೇಟರ್ ಜಾಸ್ತಿ ಇರಬೇಕು, ಡಿನಾಮಿನೇಟರ್ ಕಡಿಮೆ ಇರಬೇಕು. ಆ ತರ ಫ್ರಾಕ್ಷನ್ಸ್ ನ ನಾವು ಇಂಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೀವಿ. ಇನ್ನ ಮಿಕ್ಸ್ಡ್ ಫ್ರಾಕ್ಷನ್. ಸೊ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಾವು ಬರೆಯೋದಾದ್ರೆ ಇಲ್ಲಿ 2 into 3/4. ಸೊ ಈ ರೀತಿ ಬರೆದ್ರೆ, ಸೊ ಇದರಲ್ಲಿ ಒಂದು ಹೋಲ್ ನಂಬರ್ ಜೊತೆಗೆ ಒಂದು ಫ್ರಾಕ್ಷನ್ ಇದ್ರೆ ಸೊ ಅದನ್ನ ನಾವು ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಕರಿತೀವಿ. ಓಕೆ, ಅಂಡ್ ನೆಕ್ಸ್ಟ್ ಕೆಲವೊಂದು ಟಾಪಿಕ್ಸ್ ಗಳನ್ನ ನಾವು ನೋಡ್ಬೇಕಾದ್ರೆ ಇನ್ವರ್ಸ್ ಫ್ರಾಕ್ಷನ್. ಇಫ್ p by q is a fraction then q by p is called as a inverse fraction. ಅಂದ್ರೆ 8/3 ಇದ್ರೆ ಇದರ ಇನ್ವರ್ಸ್ ಫ್ರಾಕ್ಷನ್ ಏನಾಗುತ್ತೆ ಅಂತಂದ್ರೆ 3/8 ಆಗುತ್ತೆ ಅನ್ನೋಂಥದ್ದು. ಓಕೆ, ನೆಕ್ಸ್ಟ್ ಡೆಸಿಮಲ್ ಫ್ರಾಕ್ಷನ್. A decimal fraction is a fraction whose denominator is 10 or a power of 10. So ಯಾವುದೇ ಒಂದು ಫ್ರಾಕ್ಷನ್ ಬರಿಬೇಕಾದ್ರೆ ಡಿನಾಮಿನೇಟರ್ should be like 10 or
ಪವರ್ ಆಫ್ 10 ಟೈಪ್ ಅಲ್ಲಿ ಇತ್ತು ಅಂತಂದ್ರೆ ಆ ತರ ಫ್ರಾಕ್ಷನ್ ಅನ್ನ ನಾವು ಡೆಸಿಮಲ್ ಫ್ರಾಕ್ಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಈಕ್ವಲೆಂಟ್ ಫ್ರಾಕ್ಷನ್, ದೇ ರೆಪ್ರೆಸೆಂಟ್ ದ ಸೇಮ್ ಪಾರ್ಟ್ ಆಫ್ ಅ ಹೋಲ್ ಈವನ್ ದೇ ಹ್ಯಾವ್ ಲುಕ್ ಡಿಫ್ರೆಂಟ್. ಸಿ ಅದು ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ದೇ ರೆಪ್ರೆಸೆಂಟ್ ದ ಸೇಮ್ ಪಾರ್ಟ್ ಆಫ್ ಅ ಹೋಲ್ದು ಪಾರ್ಟ್ ಸೇಮ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಬಟ್ ಈವನ್ ಇಫ್ ದೇ ಲುಕ್ ಡಿಫ್ರೆಂಟ್ ಆಗಿದ್ರು ನಾವು ಅದನ್ನ ಅದರ ಪಾರ್ಟ್ ಆಗಿ ಆ ಹೋಲ್ದು ಪಾರ್ಟ್ ಆಗಿ ರೆಪ್ರೆಸೆಂಟ್ ಮಾಡೋದನ್ನೇ ಈಕ್ವಲೆಂಟ್ ಫ್ರಾಕ್ಷನ್ ಅಂತ ಕರಿತೀವಿ. ಓಕೆ, ಸೊ ನಿಮ್ಗೆ ಗೊತ್ತು, ಚಿಕ್ಕ ವಯಸ್ಸಲ್ಲಿ ನಮಗೆ ನಮ್ಮ ಟೀಚರು ಕೂಡ ಹೇಳ್ಕೊಟ್ಟಿದ್ರು. ಸೊ ಈಕ್ವಲೆಂಟ್ ಫ್ರಾಕ್ಷನ್ಸ್ ಅಂದ್ರೆ ಏನು, ಹೇಗೆ ನಾವು ಅದನ್ನ ಮಾಡಬಹುದು ಅನ್ನೋಂಥದ್ದು ಎಲ್ಲವೂ ಕೂಡ ನಿಮಗೆ ಹೇಳ್ಕೊಟ್ಟಿದ್ದಾರೆ ಅನ್ನೋಂಥದ್ದು. ಇನ್ನ ಕಮಿಂಗ್ ಬ್ಯಾಕ್ ಟು ದ ನೆಕ್ಸ್ಟ್ ಪಾರ್ಟ್, ಅಡಿಷನ್ ಆಫ್ ಫ್ರಾಕ್ಷನ್ಸ್. ಸಿ ಅಡಿಷನ್ ಆಫ್ ಫ್ರಾಕ್ಷನ್ಸ್ ನಲ್ಲಿ ಕಂಡೀಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೊಂಡ್ ಮಾಡೋದಾದ್ರೆ 2/3 ಪ್ಲಸ್, ಇದು ನಿಮ್ಗೆ ಗೊತ್ತು, ಪುನಃ ಅದನ್ನೇ ಹೇಳಿದ್ದೀನಿ ನಾನು. ಸೊ ಸಿಂಪಲ್ ಗೊತ್ತಿದ್ರು ಕೂಡ ನಾನು ಅದನ್ನ ರೀಕಾಲ್ ಮಾಡ್ತಾ ಇರೋದಷ್ಟೇ. ಸೊ 4/3. ಸೊ ಇದನ್ನ ಹೇಗೆ ಮಾಡೋದು ಅಡಿಷನ್? ಸಿ ಅಡಿಷನ್ ಮಾಡ್ಬೇಕಾದ್ರೆ ಮೊದಲನೇದಾಗಿ ನಾವು ರೂಲ್ ಒಂದು ನೋಡ್ತೀವಿ, ಡಿನಾಮಿನೇಟರ್ ಸೇಮ್ ಇದೆಯಿಲ್ವೋ ಅಂತ. ಸೊ ಡಿನಾಮಿನೇಟರ್ ಸೇಮ್ ಇತ್ತು ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ನ್ಯೂಮರೇಟರ್ ನ ಆಡ್ ಮಾಡ್ತೀವಿ, ಕೀಪಿಂಗ್ ಡಿನಾಮಿನೇಟರ್ ಆಸ್ ಒನ್ಸ್. If you have observed this problem here, denominators are 3 and 3. So denominator same ಇರೋದ್ರಿಂದ ನಾವು 3 ಮತ್ತೆ 3 ನ ಒಂದ್ಸಲ ಬರ್ಕೊಂಡು we'll add the numerator. So 2 plus 4 ಅಂತ ಬರಿತೀವಿ. So therefore 2 plus 4 is 6/3. So therefore the answer is 3 1s are 3 2s are, answer is 2. Okay, so ಈ ರೀತಿ. ಸೊ ಇದು ಕಂಡೀಷನ್ ಯಾವಾಗ ಅಪ್ಲೈ ಆಗುತ್ತೆ? if denominator are same condition will be applied for the subtraction also. For example, 4/3 minus 2/3. Now if you have observed here denominator are same, so denominator same ಇತ್ತು ಅಂತಂದ್ರೆ ಅದನ್ನ ಒಂದ್ಸಲ ಬರ್ಕೊಂಡು ನ್ಯೂಮರೇಟರ್ ಅನ್ನ ನಾವು ಡೈರೆಕ್ಟ್ ಆಗಿ ಸಬ್ಟ್ರಾಕ್ಟ್ ಮಾಡಬಹುದು. ಸೊ 4 ಅಲ್ಲಿ 2 ಹೋದ್ರೆ 2, the answer is 2/3. ಹೀಗೆ ನಾವು ಬರೀಬಹುದು ಅನ್ನುವಂಥದ್ದು. Alright, answer here it's 2/3. ಓಕೆ, ಸೊ ಇದು ಯಾವಾಗ ಮಾಡ್ತಾ ಇರೋದು? ನಾನು ಈಗಾಗಲೇ ಹೇಳಿದ ಹಾಗೆ ಇದು ಡಿನಾಮಿನೇಟರ್ ಸೇಮ್ ಇದ್ರೆ. ಓಕೆ, ನೆಕ್ಸ್ಟ್ ಅಕಸ್ಮಾತ್ ಡಿನಾಮಿನೇಟರ್ ಸೇಮ್ ಇಲ್ಲ ಅಂತಂದ್ರೆ, ಸೊ ಡಿನಾಮಿನೇಟರ್ ಸೇಮ್ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅದನ್ನ ನಾನು ಈಗ ಹೇಳ್ಕೊಡ್ತೀನಿ. ಸೊ ಐಲ್ ರಬ್ ದಿಸ್. ಓಕೆ, ಸೊ ಡಿನಾಮಿನೇಟರ್ ಸೇಮ್ ಇಲ್ಲದೆ ಇರೋದನ್ನ ತಗೊಳ್ತೀನಿ ನಾನೀಗ ಎಕ್ಸಾಂಪಲ್ ಆಗಿ. ಫಾರ್ ಎಕ್ಸಾಂಪಲ್, ಸೊ ಇದು ಅಡಿಷನ್ ಸಬ್ಟ್ರಾಕ್ಷನ್ ಎರಡು ಮಾಡೋಣ, ಎರಡಕ್ಕೂ ಕೂಡ ಸೇಮ್ ಕಂಡೀಷನ್ ಅಪ್ಲೈ ಆಗತ್ತೆ. ಹಾಗಾಗಿ ಓಕೆ, ಸೊ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಒಂದು ತಗೊಳ್ಳೋದಾದ್ರೆ ಅದೇ ತಗೊಳ್ತೀನಿ. 4/3 ಪ್ಲಸ್ 2/3 ಇತ್ತು. ಸೊ ಐ ವಿಲ್ ರೈಟ್ ದಟ್ ಆಸ್ 3/2. ನೌ ಇಫ್ ಯು ಹ್ಯಾವ್ ಅಬ್ಸರ್ವ್ಡ್ ಹಿಯರ್, so here denominator are different. So denominator different idre we can't add numerator directly. ನಾವು ಡೈರೆಕ್ಟ್ ಆಗಿ ನ್ಯೂಮರೇಟರ್ ನ ಆಡ್ ಮಾಡೋದಕ್ಕೆ ಆಗಲ್ಲ. ಸೊ ನಾವ್ ಏನ್ ಮಾಡ್ಬೇಕು ಆಗ ಕಂಡೀಷನ್ ಅಂತಂದ್ರೆ, ನಾವು ಈ ಡಿನಾಮಿನೇಟರ್ ಏನಿದೆ, ಡಿನಾಮಿನೇಟರ್ ಏನಿದೆ 3,2 ಇದೆ. ಸೊ ಈ 3,2ಗೆ ನಾವು LCM ಅನ್ನ ತಗೋಬೇಕಾಗತ್ತೆ. ಓಕೆ, ಸೊ LCM ತಗೊಳ್ಳೋದಾದ್ರೆ ನಿಮಗೆ ಗೊತ್ತು, ನಾರ್ಮಲ್ ಆಗಿ ಗೊತ್ತು. ಸೊ 2, ಸೊ 3 2s are 6. ಸೊ therefore LCM is 6. ಸೊ ಫಸ್ಟ್ ನಮ್ಮ ಕಂಡೀಷನ್ ಡಿನಾಮಿನೇಟರ್ ಸೇಮ್ ಇದೆಯಲ್ಲ ನೋಡ್ಕೋಬೇಕು. ಸೇಮ್ ಇದ್ರೆ ಡೈರೆಕ್ಟ್, ಸೇಮ್ ಇಲ್ಲ ಅಂತಂದ್ರೆ ಯು ನೀಡ್ ಟು ಟೇಕ್ ದ LCM ಫಾರ್ ದ ಡಿನಾಮಿನೇಟರ್. Now what is the LCM for the denominator? LCM is 6. So therefore I'll write here, so LCM is equals to 6. ಹಾಗಾದ್ರೆ ಈ 3 ಮತ್ತೆ 2 LCM ಎಷ್ಟು? 6. ಡಿನಾಮಿನೇಟರ್ ಡಿಫ್ರೆಂಟ್ ಇರೋದ್ರಿಂದ LCM ತಗೊಂಡೆ, ಆ LCM ಬಂದಿರೋದನ್ನ ಇಲ್ಲಿ ಬರ್ಕೋಬೇಕು. ಈಗ ನಿಮ್ಮ ಟೀಚರ್ ಹೇಗ್ ಮೆಥಡ್ ಹೇಳ್ಕೊಟ್ಟಿರ್ತಾರೆ ಹಾಗಾದ್ರೂ ಮಾಡಿ, ಅಥವಾ ನಾನು ಹೇಳ್ಕೊಡೋದ್ನಾರು ನೀವು ಮಾಡ್ಕೋಬಹುದು. ಸೊ ಹಿಯರ್ 3 how much are 6 ನೋಡಿ. ಸೊ 3 how much are 6? 3 2s are 6. ಸಿ ಈ ರೀತಿ ಬರ್ದೆ, 3 how much are 6? 3 2s are 6. ಮಿಡಲ್ ಅಲ್ಲಿ ಏನ್ ನಂಬರ್ ಬಂತು? 2. ಈ 2 ನ ಈ ನ್ಯೂಮರೇಟರ್ ಮಲ್ಟಿಪಲ್ ಮಾಡಿ. ಸೊ 4 2s are 8 ಪ್ಲಸ್. ಈಗ ನೆಕ್ಸ್ಟ್ ಸೆಕೆಂಡ್ ಡಿನಾಮಿನೇಟರ್ ತಗೊಳ್ಳಿ. ಫಸ್ಟ್ ಡಿನಾಮಿನೇಟರ್ ತಗೊಂಡು 3 how much are 6 ಮಾಡಿದ್ರಿ. 3 2s are 6. ಈ 2 ನ ಮಿಡಲ್ ಅಲ್ಲಿ ಇರೋ ನಂಬರ್ ನ ನ್ಯೂಮರೇಟರ್ ಮಲ್ಟಿಪಲ್ ಮಾಡಿ. 4 2s are 8 ಆಯ್ತು. ಈಗ ಸೆಕೆಂಡ್ ಡಿನಾಮಿನೇಟರ್ ತಗೊಳ್ಳಿ. 2 how much are 6?
2, 3s are 6. ಮಿಡಲ್ ಅಲ್ಲಿ ಯಾವ್ದು ಬಂತು? 3 ಬಂತು. ಈ 3 ನ ಈ ನ್ಯೂಮರೇಟರ್ ಮಲ್ಟಿಪಲ್ ಮಾಡಿ. 3 3s are 9. ಈಗ ಇದನ್ನ ಆಡ್ ಮಾಡಿ. ಸೊ therefore 17/6. This is the answer. And ಹೀಗೆ ನಾವು ಡಿನಾಮಿನೇಟರ್ ಡಿಫ್ರೆಂಟ್ ಇದ್ರೆ ಎಲ್ಸಿಎಂ ತಗೊಂಡು ಫ್ರಾಕ್ಷನ್ ನ ಆಡ್ ಮಾಡಬೇಕು. ಸೊ ನಾನು ಹೇಳಿದಾಗೆ ಈ ಮೆಥಡ್ ನ ನಾವು ಹೇಗಾದ್ರೂ ಮಾಡಬಹುದು, ಅಥವಾ ನಿಮ್ಮ ಟೀಚರ್ ಹೇಳ್ಕೊಟ್ಟಿರೋ ಮೆಥಡ್ ಅಲ್ಲಿ ನಿಮ್ಗೆ ಹೇಗೆ ಗೊತ್ತು ಹಾಗಾದ್ರೂ ಮಾಡಿ. ದ ಸೇಮ್ ರೂಲ್ ವಿಲ್ ಬಿ ಅಪ್ಲೈಡ್ ಫಾರ್ ದ ಸಬ್ಟ್ರಾಕ್ಷನ್ ಆಲ್ಸೋ. ಓಕೆ, ಓಕೆ. ಸೊ ಅಡಿಷನ್ ಆಯ್ತು, ಸಬ್ಟ್ರಾಕ್ಷನ್ ಆಯ್ತು. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಮಲ್ಟಿಪ್ಲಿಕೇಶನ್. ಓಕೆ, ಸೊ ಸರ್ ಅಕಸ್ಮಾತ್ ಫ್ರಾಕ್ಷನ್ ಅಲ್ಲಿ ಇತ್ತು ಅಂದ್ರೆ, ಸಾರಿ ಮಿಕ್ಸಡ್ ಫ್ರಾಕ್ಷನ್ ಅಲ್ಲಿ ಇತ್ತು ಅಂತಂದ್ರೆ, ಮಿಕ್ಸಡ್ ಫ್ರಾಕ್ಷನ್ ಒಂದು ಹೇಳ್ಬಿಡ್ತೀನಿ. ಸೊ ಫಸ್ಟ್ ಮಿಕ್ಸಡ್ ಫ್ರಾಕ್ಷನ್ ನ ನೀವು ಮಾಮೂಲಿ ಫ್ರಾಕ್ಷನ್ ತರ ಕನ್ವರ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ 9 1/3 ಇದೆ. ಹಾಗಾದ್ರೂ ಮಾಡಬಹುದು. ಸೊ ನೋ ಪ್ರಾಬ್ಲಮ್, ಬಿಕಾಸ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 9 1/3 ಮೈನಸ್ 8 1/4 ಇದೆ. ಹಿಯರ್ 3 ಮತ್ತೆ 4 ಗೆ ಎಲ್ಸಿಎಂ ತಗೋಬೇಕು. ಓಕೆ, 3 ಮತ್ತೆ 4 ಗೆ ಎಲ್ಸಿಎಂ 12. ಓಕೆ, ಇಲ್ಲಿ 9 ಅನ್ನ ಡೈರೆಕ್ಟ್ ಆಗಿ ಈ ಎರಡನೇ ಮಿಕ್ಸ್ಡ್ ಫ್ರಾಕ್ಷನ್ ಇರುವ 8 ಗೆ ಹೋಲ್ಗೆ, ಇದು ಹೋಲ್. ಸೊ ಈ 9 ಅನ್ನ 8 ಗೆ ಸಬ್ಟ್ರಾಕ್ಟ್ ಮಾಡಿ. ಸೊ 9 ಮೈನಸ್ 8 ಇಸ್ 1 ಆಯ್ತು. ನೆಕ್ಸ್ಟ್ ಇನ್ನು ಉಳಿದಿರೋದು 1/3 ಮೈನಸ್ 1/4. ಹಿಯರ್ ಡಿನಾಮಿನೇಟರ್ ಆರ್ ಡಿಫರೆಂಟ್. ಸೊ ಡಿನಾಮಿನೇಟರ್ ಡಿಫರೆಂಟ್ ಇದ್ರೆ ಟೇಕ್ ದ ಎಲ್ಸಿಎಂ. ಎಲ್ಸಿಎಂ ಇಸ್ 3 ಮತ್ತೆ 4 ಗೆ ಎಲ್ಸಿಎಂ 12. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 4 ಮೈನಸ್ 3 ಬರುತ್ತೆ. ಸೊ therefore 4 minus 3 is 1. So therefore 1 plus 1/12 ಆಯ್ತು. therefore answer will be 1/12 will be the answer. ಹೀಗಾದ್ರೂ ಮಾಡಿ, ಅಥವಾ ಈ ಫ್ರಾಕ್ಷನ್ ಅನ್ನ, ಮಿಕ್ಸ್ಡ್ ಫ್ರಾಕ್ಷನ್ ಅನ್ನ ಕನ್ವರ್ಟ್ ಮಾಡ್ಕೊಂಡಾದ್ರೂ ನೀವು ಮಾಡಬಹುದು. ಓಕೆ, ಕಮಿಂಗ್ ಬ್ಯಾಕ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲಿಕೇಶನ್ ಇಸ್ ಈಸಿ. ಓಕೆ, ತುಂಬಾ ಈಸಿ, ಡೈರೆಕ್ಟ್ ಆಗಿ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೊಂಡು ಮಾಡೋದಾದ್ರೆ 2/3 into 6/5. ಸೊ ಈ ರೀತಿ ಫ್ರಾಕ್ಷನ್ ಅನ್ನ ಕೊಟ್ಟು ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂದ್ರೆ ತಲೆನೇ ಕೆಡಿಸ್ಕೋಬೇಡಿ. ನ್ಯೂಮರೇಟರ್ ಮಲ್ಟಿಪಲ್ ಮಾಡಿ, ಡಿನಾಮಿನೇಟರ್ ಮಲ್ಟಿಪಲ್ ಮಾಡಿ. ಸೊ 6 2s are 12 divided by 5 3s are 50. That will be your answer. Okay, simple. ಸೊ ಹಾಗೆ ನೀವು ಮಿಕ್ಸ್ಡ್ ಫ್ರಾಕ್ಷನ್ ತಗೊಂಡ್ರೆ, ಸೊ ಮಿಕ್ಸ್ಡ್ ಫ್ರಾಕ್ಷನ್ ತಗೊಂಡ್ ಮಾಡಿ. ಸೊ ನಾನು ಹೇಳಿದ್ನಲ್ಲ, ಮಿಕ್ಸ್ಡ್ ಫ್ರಾಕ್ಷನ್ ನ ಕನ್ವರ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ 7 1/3 ಇದೆ. 7 1/3 ಇದ್ರೆ ಫಸ್ಟ್ 3 ನ 7 ಮಲ್ಟಿಪಲ್ ಮಾಡಬೇಕು. 7 3 is 21. ಈ 21 ಗೆ ಇಲ್ಲಿರೋ 1 ಆಡ್ ಮಾಡಿ, ಪ್ಲಸ್ 1. ಸೊ 7 3 is 21 ಪ್ಲಸ್ 1 is, ಸೊ ದಟ್ ಮೀನ್ಸ್ ಇಟ್ಸ್ 22 divided by 3 ಹಾಗೆ ಬರ್ಕೊಳ್ಳಿ. ಓಕೆ, ಇಲ್ಲಿ 4 into 2/9 ಇದೆ. ಸೊ ಆಡ್ ಮಲ್ಟಿಪಲ್ ಮಾಡಿ. ಸೊ 9 ನ 4 ಮಲ್ಟಿಪಲ್ ಮಾಡಬೇಕು. 4 9s are 36. 36 ಗೆ 2 ನ ಆಡ್ ಮಾಡಿ. ಸೊ therefore 38/9. ಈಗ 22/3 38/9 ನ ನೀವು ಮಲ್ಟಿಪಲ್ ಮಾಡಬಹುದು. ಹೇಗೆ? ನ್ಯೂಮರೇಟರ್ಗೆ, ಡಿನಾಮಿನೇಟರ್ಗೆ. ಸೊ therefore 22 into 38 is 836. 3 into 9 is 27. ಓಕೆ, ಸೊ ಸಿಂಪಲ್. ಮಿಕ್ಸ್ಡ್ ಫ್ರಾಕ್ಷನ್ ನ ಕನ್ವರ್ಟ್ ಮಾಡ್ಕೊಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಇನ್ನೊಂದ್ಸಲಿ ತೋರಿಸೋದಾದ್ರೆ, ಕನ್ವರ್ಷನ್ 2 into 3/2 ಇತ್ತು ಅಂತಂದ್ರೆ ಈ 2 ನ ಈ 2 ಗೆ ಮಲ್ಟಿಪಲ್ ಮಾಡಿ. 2 2s are 4. 4 ಗೆ 3 ನ ಆಡ್ ಮಾಡಿ. 4 plus 3 is 7/2. ಓಕೆನಾ? ಸೊ ಇದು ನಿಮ್ಮ ಮಲ್ಟಿಪ್ಲಿಕೇಶನ್ ಆಫ್ ಫ್ರಾಕ್ಷನ್ಸ್, ಹೇಗೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ಅಂತ. ಇನ್ನ ಡಿವಿಷನ್ ನ ತಗೊಳ್ಳೋದಾದ್ರೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಡಿವಿಷನ್. ಬಿಕಾಸ್ ಡಿವಿಷನ್ ಮಾಡ್ಬೇಕಾದ್ರೆ ಸ್ವಲ್ಪ ನೀಟಾಗಿ ನೋಡ್ಕೋಬೇಕು. ಹೇಗೆ ಅಂತಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ತಗೊಳ್ತೀನಿ, 2/3 ಸೊ ಡಿವೈಡೆಡ್ ಬೈ 3/2 ಇತ್ತು ಅಂತ ಅನ್ಕೊಳ್ಳಿ. ಸೊ ಇದನ್ನ ಹೇಗೆ ಮಾಡೋದು? ಸಿಂಪಲ್. ಸೊ ಹಿಯರ್ ವಾಟ್ ವಿ ನೀಡ್ ಟು ಡೂ ಇಸ್, ಸೊ ಇಲ್ಲಿ ಬರೀತೀನಿ ನಾನು ಅದನ್ನ. ಸೊ 2/3 ನ ನಾವು ಯಾವ್ದ್ರಿಂದ ಡಿವೈಡ್ ಮಾಡಬೇಕು? 3/2 ಇಂದ ಡಿವೈಡ್ ಮಾಡಬೇಕು. ಓಕೆ, ಈ ರೀತಿ ಬರ್ಕೋಬೇಕು ಫಸ್ಟ್. ಸೊ ಈ ರೀತಿ ಬರ್ಕೊಂಡು ಆದ್ಮೇಲೆ ಇಲ್ಲಿ
ಕೆಳಗಡೆ ಇಷ್ಟು ಸೇರಿ ಒಂದು ಫ್ರಾಕ್ಷನ್, ಇದರಲ್ಲಿ ಒಂದು ನ್ಯೂಮರೇಟರ್ ಒಂದು ಡಿನಾಮಿನೇಟರ್, ಇಲ್ಲೊಂದು ನ್ಯೂಮರೇಟರ್ ಇಲ್ಲೊಂದು ಡಿನಾಮಿನೇಟರ್ ಇದೆ. ಈಗ ಈ 3/2 ನಾವು ಮೇಲೆ ಕರ್ಕೋಬೇಕು. ಅರ್ಥ ಮಾಡ್ಕೊಳ್ಳಿ, ಈ 3/2 ಏನ್ ಮಾಡ್ಕೋಬೇಕು, ನಾವು ಮೇಲ್ಗಡೆ ಕರ್ಕೋಬೇಕು. ಸೊ ಮೇಲ್ಗಡೆ ಕರ್ಕೊಂಡ್ರೆ ಏನಾಗತ್ತೆ ಅಂದ್ರೆ, ವೆನ್ ನೀವು ಕೆಳಗಡೆ ಇರೋದನ್ನ ಮೇಲ್ಗಡೆಗೆ ಕರ್ಕೊಳ್ಬೇಕಾದ್ರೆ 3/2 ಇರೋದು 2/3 ಆಗತ್ತೆ. ಅಂದ್ರೆ ಡಿವಿಷನ್ ಅಲ್ಲಿ ಕೆಳಗಡೆ ಇರೋ ಫ್ರಾಕ್ಷನ್ ಮೇಲೆ ಕರ್ಕೊಂಡು ಹೋಗ್ಬೇಕಾದ್ರೆ ಕೆಳಗಡೆ ಇರೋ ನ್ಯೂಮರೇಟರ್ ಮೇಲ್ಗಡೆ ಹೋಗ್ಬೇಕಾದ್ರೆ ಡಿನಾಮಿನೇಟರ್ ಆಗತ್ತೆ, ಕೆಳಗಡೆ ಇರೋ ಡಿನಾಮಿನೇಟರ್ ಮೇಲ್ಗಡೆ ಹೋಗ್ಬೇಕಾದ್ರೆ ನ್ಯೂಮರೇಟರ್ ಆಗತ್ತೆ. ಹಾಗಾದ್ರೆ ಈ 2/3 ಅಲ್ಲೇ ಇರುತ್ತಾ ಇಂಟು. ಸೊ 3/2 ಮೇಲೆ ಕರ್ಕೋಬೇಕಾದ್ರೆ ನೀವು ಮಲ್ಟಿಪಲ್ ಮಾಡ್ಬೇಕು. ಈಗ 3/2 ಮೇಲೆ ಕರ್ಕೊಳ್ಳಿ. 3/2 ಮೇಲೆ ಹೋದ್ರೆ ಏನಾಗತ್ತೆ, ನಾನು ಹೇಳ್ದಾಗೆ 3 ಕೆಳಗೆ ಬರುತ್ತೆ, 2 ಮೇಲ್ಗಡೆ ಹೋಗುತ್ತೆ. ಸೊ therefore ಇಟ್ಸ್ 2/3 ಆಗತ್ತೆ. ಅಂಡ್ ಮಧ್ಯದಲ್ಲಿ ಏನ್ ಮಾಡ್ಬೇಕು, ಮಲ್ಟಿಪ್ಲಿಕೇಶನ್ ಸಿಂಬಲ್ ಬರಿಬೇಕು. ನಾವು you can multiple numerator to the numerator, denominator to the denominator. So therefore the answer will be 2 2s are 4 divided by 3 3s are 9. So this is the answer. ಇದು ಒಂದು ಟೈಪ್. ಓಕೆನಾ? ಸೊ ಏನ್ ಮಾಡ್ಬೇಕು ಅಂತ ಹೇಳಿದೆ, ಸೊ 2/3 ನ 3/2 ಡಿವೈಡ್ ಮಾಡಬೇಕು ಅಂದ್ರೆ 2/3 ಡಿವೈಡೆಡ್ ಬೈ 3/2 ಅಂತ ಬರ್ಕೊಳ್ಳಿ. ಹೀಗೆ ನೆಕ್ಸ್ಟ್ 3/2 ಏನ್ ಮಾಡಿ ಮೇಲ್ ಕರ್ಕೊಳ್ಳಿ. ಮೇಲ್ ಕರ್ಕೊಂಡಾಗ 2/3 ಅಲ್ಲೇ ಇರುತ್ತೆ ಇಂಟು ಈ 3/2 ಮೇಲ್ಗಡೆ ಹೋದಾಗ 2/3 ಆಗುತ್ತೆ, ಅಂದ್ರೆ ರೆಸಿಪ್ರೋಕಲ್ ಆಗತ್ತೆ. ಓಕೆ, ಸೊ ಆಮೇಲೆ ಏನ್ ಮಾಡಿ ಇಲ್ಲಿ ಮಲ್ಟಿಪಲ್ ಬರ್ದಿಡಿ ಸಿಂಬಲ್, ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಮಲ್ಟಿಪಲ್ ಮಾಡಿದ್ರೆ ದಟ್ ವಿಲ್ ಬಿ ಯುವರ್ ಆನ್ಸರ್. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಮಾಡ್ತೀನಿ. ಸೊ ಇಲ್ಲಿ ಮಾಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ 9/4 divided by 3/2. ಈಗ 3/2 ನ ಮೇಲೆ ಕರ್ಕೊಳ್ಳಿ. ಸೊ ಹಾಗಾದ್ರೆ ಇಲ್ಲಿ 9/4 ಹಾಗೆ ಉಳಿಯುತ್ತಾ, ಇಂಟು ಬರಿಬೇಕಾ, 3/2 ಮೇಲಕ್ಕೆ ಬಂದ್ರೆ ಏನಾಗುತ್ತೆ, ಉಲ್ಟಾ ಆಗುತ್ತೆ. ಸೊ therefore 2/3 ಆಗುತ್ತೆ. ಓಕೆ, ನಾ ಹಿಯರ್ ಯು ಕ್ಯಾನ್ ಮಲ್ಟಿಪಲ್ 2 1s 2s ನಾನು ಮಾಡಬಹುದು, ಅಥವಾ ನಾನು ಹೇಳ್ಕೊಟ್ಟಾಗ ನ್ಯೂಮರೇಟರ್ ಇಂದ ನ್ಯೂಮರೇಟರ್, ಡಿನಾಮಿನೇಟರ್ ಇಂದ ಡಿನಾಮಿನೇಟರ್. 9 2s 18 divided by 4 3s 12. So ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡಬಹುದು, ಬಿಕಾಸ್ ಹಿಯರ್ 18 and 12 both are divided by 2. So therefore 2 9s 2 6. So therefore answer will be 9/6. ಆದ್ರೆ 9/6 ಇನ್ನೂ ಸಿಂಪ್ಲಿಫೈ ಆಗುತ್ತೆ, ಬಿಕಾಸ್ ಬೋತ್ ನಂಬರ್ ಆರ್ ಡಿವೈಡೆಡ್ ಬೈ 3. ಹೌದಾ? ಸೊ 2s 3s. So therefore the answer is 3/2. ಸರ್ ಇಷ್ಟೊಂದೆಲ್ಲ ಮಾಡ್ಬೇಕಾ ಸರ್? ಅದಕ್ಕೆ ಒಂದು ಸಿಂಪಲ್ ಐಡಿಯಾ ಕೊಡ್ತೀನಿ. ಏನು, ಈಗ ರೂಲ್ ನ ಹೇಳಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾಡಿದೆ. ಏನದು ರೂಲು? ಸಿಂಪಲ್. ಈಗ ಅದೇ ಕ್ವಶನ್ ತಗೊಳ್ತೀನಿ ನೋಡಿ, ಇಲ್ಲಿ ಬರೀತೀನಿ ಆ ಕ್ವಶನ್. 9/4 divided by 3/2 ಇತ್ತು. ಸರ್ ಇಷ್ಟೊಂದೆಲ್ಲ ಮಾಡ್ಬೇಕಾ ಅಂತ ಕೇಳ್ತಿರಲ್ಲ, ಹಾಗಾಗಿ ಇದನ್ನ ಹೇಳ್ತಿರೋದು ಕಂಡೀಷನ್. ಇಲ್ಲಿ ಈ ತರ ಡಿವಿಷನ್ ಮಾಡ್ಬೇಕಾದ್ರೆ, ಡಿವಿಷನ್ ಆಫ್ ಫ್ರಾಕ್ಷನ್ ಮಾಡ್ಬೇಕಾದ್ರೆ ಇನ್ನೊಂದು ಎಕ್ಸ್ಟ್ರಾ ರೂಲ್ ನಮ್ಗೆ ಇಲ್ಲಿ ರೂಲ್ ಇದೇನು, ಕೆಳಗಡೆ ಇರೋದನ್ನ ಮೇಲೆ ಕರ್ಕೋಬೇಕು. ನ್ಯೂಮರೇಟರ್ ಇದು ಡಿನಾಮಿನೇಟರ್ ಆಯ್ತು, ಡಿನಾಮಿನೇಟರ್ ಅದು ನ್ಯೂಮರೇಟರ್ ಆಯ್ತು, ನಾವು ಸಿಂಪ್ಲಿಫೈ ಮಾಡ್ದು. ಬಟ್ ಇಲ್ಲಿ ಆತರ ಮಾಡ್ತೀನಿ. ಇನ್ನೂ ಬೇಗ ಸಿಂಪ್ಲಿಫೈ ಹೇಗ್ ಮಾಡ್ಬೋದು ಅಂದ್ರೆ ನೋಡಿ, ಇದರಲ್ಲಿ ಇದನ್ನ ನಾವು ನ್ಯೂಮರೇಟರ್ ಅಂತ ಕರಿತೀವಿ, ಇದನ್ನು ಡಿನಾಮಿನೇಟರ್. ಇದರಲ್ಲಿ ಇದು ನ್ಯೂಮರೇಟರ್, ಇದರಲ್ಲಿ ಇದು ಡಿನಾಮಿನೇಟರ್. ಸೊ ಮೇಲ್ಗಡೆ ಫ್ರಾಕ್ಷನ್ ನ್ಯೂಮರೇಟರ್ ನ ಕೆಳಗಡೆ ಫ್ರಾಕ್ಷನ್ ನ್ಯೂಮರೇಟರ್ ಇಂದ ನಾವು ಡಿವೈಡ್ ಮಾಡಬಹುದು. ಹಾಗೆ ಮೇಲ್ಗಡೆ ಫ್ರಾಕ್ಷನ್ ಡಿನಾಮಿನೇಟರ್ ನ ಕೆಳಗಡೆ ಫ್ರಾಕ್ಷನ್ ಡಿನಾಮಿನೇಟರ್ ಇಂದ ಡಿವೈಡ್ ಮಾಡಬಹುದು. ಓಕೆ, ಅದು ಡಿವೈಡ್ ಆಗೋ ನಂಬರ್ ಇದ್ರೆ ಯು ಕ್ಯಾನ್, ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ ಅಬ್ಸರ್ವ್ಡ್, ಇಲ್ಲಿ ಯಾವ್ದಿದೆ ನಂಬರು 9, ಇದು ನ್ಯೂಮರೇಟರ್. ಈ ಫ್ರಾಕ್ಷನ್ ಅಲ್ಲಿ ಯಾವ್ದು ನ್ಯೂಮರೇಟರ್ ಯಾವುದು 3. ಸೊ therefore ಈ 9 ಈ 3 ಇಂದ ಡಿವೈಡ್ ಆಗುತ್ತೆ. ಸೊ therefore ಇಲ್ಲೇ ಡೈರೆಕ್ಟ್ ಆಗಿ ಡಿವೈಡ್ ಮಾಡಬಹುದು. 3 1s 3 2s. ಸೊ ಇಲ್ಲಿ ಇದು ಡಿನಾಮಿನೇಟರ್ 4, ಇಲ್ಲಿ ಡಿನಾಮಿನೇಟರ್ 2. ಎಸ್, ವಿ ಕ್ಯಾನ್ ಡಿವೈಡ್ ಇಟ್ ಬೈ 2. ಸೊ 2 1s 2 2s. ಹಾಗಾದ್ರೆ ಏನ್ ಉಳಿತು ನೋಡಿ ನಮ್ಗೆ ಇಲ್ಲಿ, ಸಾರಿ ಇದು 3 1s 3 3s ಅಲ್ವಾ? ಓಕೆ ಸಾರಿ. ಸೊ 3/2 ಇಲ್ಲಿ ಕೆಳಗಡೆ 1/1 ಉಳಿತು. ಆನ್ಸರ್ ಇಷ್ಟು ಉಳಿತು ನೋಡಿ. ಹಾಗಾದ್ರೆ ಇಲ್ಲಿ ಬರೀತೀನಿ ಆನ್ಸರ್. ಸೊ 3/2 ಡಿವೈಡೆಡ್ ಬೈ 1/1 ಉಳಿತು. ಸೊ 1/1 ನ ನೆಗ್ಲೆಕ್ಟ್ ಮಾಡಿ, 1/1 ನ ನೆಗ್ಲೆಕ್ಟ್ ಮಾಡಿದ್ರೆ ಆನ್ಸರ್ ವಿಲ್ ಬಿ 3/2.
ಸಿಂಪಲ್. ಸೊ ನೋಡಿ, ಇಷ್ಟೆಲ್ಲ ಮಾಡೋದ್ರ ಬದಲು ಈ ರೀತಿ ಮಾಡಬಹುದು. ಸೊ ಅದರ ಅರ್ಥ ಇಲ್ಲಿ ನಾನು ಹೇಳ್ಕೊಟ್ಟಿದ್ದು ಇಷ್ಟೇ, ನ್ಯೂಮರೇಟರ್ ನ ಮೊದಲನೇ ಮೇಲ್ಗಡೆ ಇರೋ ಫ್ರಾಕ್ಷನ್ ನ್ಯೂಮರೇಟರ್ ನ ಕೆಳಗಡೆ ಇರೋ ಫ್ರಾಕ್ಷನ್ ನ್ಯೂಮರೇಟರ್ ಇಂದ ಡಿವೈಡ್ ಆದ್ರೆ ಡಿವೈಡ್ ಮಾಡಬಹುದು ಡೈರೆಕ್ಟ್ ಆಗಿ. ಮೇಲ್ಗಡೆ ಇರೋ ಫ್ರಾಕ್ಷನ್ ನ ಡಿನಾಮಿನೇಟರ್ ನ ಕೆಳಗಡೆ ಇರೋ ಫ್ರಾಕ್ಷನ್ ನ ಡಿನಾಮಿನೇಟರ್ ಡಿವೈಡ್ ಆದ್ರೆ ಡಿವೈಡ್ ಮಾಡಬಹುದು. ಸರ್ ಹಾಗಾದ್ರೆ ಮೊದಲನೇ ಪ್ರಾಬ್ಲಮ್ ಅಲ್ಲಿ ಯಾಕೆ ಸರ್ ಮಾಡ್ಲಿಲ್ಲ? ನೋಡಿ, ಮೊದಲನೇ ಪ್ರಾಬ್ಲಮ್ ಅಲ್ಲಿ ಯಾಕೆ ಮಾಡ್ಲಿಲ್ಲ? ಯಾಕೆ ಅಂತಂದ್ರೆ ಇಲ್ಲಿ ಯಾವ ನಂಬರ್ ಇದೆ? 2 ಇದೆ. ಇಲ್ಲಿ ಯಾವ ನಂಬರ್ ಇದೆ? 3 ಇದೆ. ಸೊ ವಿ ಕಾಂಟ್ ಡಿವೈಡ್. ಡಿಸಿಮಲ್ ಅಲ್ಲಿ ಬೇಡ. ಸೊ ವಿ ಕಾಂಟ್ ಡಿವೈಡ್. ಡಿಸಿಮಲ್ ಅಲ್ಲಿ ಆಗಬಹುದು ಬಟ್ ಬೇಡ, ಡೈರೆಕ್ಟ್ ಆಗಿ ಮಾಡೋಣ. ಸೊ ಇಲ್ಲಿ ಯಾವ ನಂಬರ್ ಇದೆ? 3. ಇಲ್ಲಿ ಯಾವ ನಂಬರ್ ಇದೆ? 2. ವಿ ಕಾಂಟ್ ಡಿವೈಡ್. ಸೊ ಹಾಗಾಗಿ ನಾನು ಅದನ್ನ ಕೆಳಗಡೆ ಇರೋದನ್ನ ಸಪೋಸ್ ಇಫ್ ಇಟ್ ಇಸ್ ನಾಟ್ ಡಿವೈಡೆಡ್, ನ್ಯೂಮರೇಟರ್ಗೆ ಡಿವೈಡ್ ಆಗ್ಲಿಲ್ಲ, ಡಿನಾಮಿನೇಟರ್ ಡಿವೈಡ್ ಆಗ್ಲಿಲ್ಲ ಅಂದ್ರೆ ಆಗ ನಾವು 3/2 ಮೇಲೆ ಕರ್ಕೊಂಡಾಗ 2/3 ಆಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ. ಆಮೇಲೆ ನ್ಯೂಮರೇಟರ್ ಡಿನಾಮಿನೇಟರ್ ಮಲ್ಟಿಪಲ್ ಮಾಡಿ ಆನ್ಸರ್ ನ ಬರೀಬಹುದು. ಸೊ ಇದು ಡಿವಿಷನ್ ಆಫ್ ಫ್ರಾಕ್ಷನ್ಸ್ ಮತ್ತು ಮಲ್ಟಿಪ್ಲಿಕೇಶನ್ ಆಫ್ ಫ್ರಾಕ್ಷನ್ಸ್ ಹೇಗೆ ಮಾಡಬೇಕು ಅನ್ನುವಂಥದ್ದು ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಓಕೆ, ಸೊ ದೇರ್ ಆರ್ ಫ್ಯೂ ಕ್ವಶನ್ಸ್ ಆರ್ ದೇರ್ ಹಿಯರ್, ಯು ಕ್ಯಾನ್ ಟೇಕ್ and you can solve it. And next ನಾವು ಫ್ರಾಕ್ಷನ್ಸ್ ನಾವು ಹೇಗೆ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಬರೀಬೇಕು ಅನ್ನುವಂಥದ್ದು. ಸೊ ಇನ್ಕ್ರೀಸಿಂಗ್ ಆರ್ಡರ್ ಆರ್ ಡಿಕ್ರೀಸಿಂಗ್ ಆರ್ಡರ್. ಸಿಂಪಲ್ ಫ್ರಾಕ್ಷನ್ ಕೊಟ್ಟಿರುತ್ತ ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ ಮಾಡಿದಾಗ ಡೆಸಿಮಲ್ ಬರುತ್ತೆ. ಆ ಡೆಸಿಮಲ್ ನ ಆಧಾರವಾಗಿ ಇಟ್ಕೊಂಡು ಯು ಕ್ಯಾನ್ ರೈಟ್ ದ ಗಿವನ್ ಫ್ರಾಕ್ಷನ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಅಂಡ್ ಡಿಕ್ರೀಸಿಂಗ್ ಆರ್ಡರ್. ಓಕೆ, ನೆಕ್ಸ್ಟ್ ಬಂತು ಅಂತಂದ್ರೆ ಬಾಡಮಸ್ ರೂಲ್. ಈ ಬಾಡಮಸ್ ರೂಲ್ ನಿಮ್ಗೆ ಈಗಾಗಲೇ ಎಲ್ಲರಿಗೂ ಗೊತ್ತು. ಫಸ್ಟ್ ನೀವು ಬರೀ ಮಾಡ್ಬೇಕಾಗಿರುವಂತದ್ದು ಈ ಬಾಡಮಸ್ ರೂಲ್ ಫಸ್ಟ್. ಓಕೆ, ವೇಟ್ ಅ ಮಿನಿಟ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈ ಕ್ವಶನ್ಸ್ ಅಲ್ಲಿ ಈ ತರ ಏನಾದ್ರು ನಿಮಗೆ ಎಕ್ಸಾಂಪಲ್ ನಂಬರ್ 21 ಅಲ್ಲಿ ನೋಡಿದ್ರೆ, ಎಕ್ಸಾಂಪಲ್ ನಂಬರ್ 21 ಅಲ್ಲಿ ಈ ರೀತಿ ಕೊಟ್ಟು ಕ್ವಶನ್ ನ ನೀವು ಸಾಲ್ವ್ ಮಾಡ್ಬೇಕಾಗ್ತು ಅಂತಂದ್ರೆ, ಸೊ ಫಸ್ಟ್ ನೀವು ಯಾವತ್ತೂ ಕೂಡ ಈ ತರ ಇರೋ ಫ್ಲವರ್ ಬ್ರಾಕೆಟ್ ನ ನೀವು ಓಪನ್ ಮಾಡಬೇಕು. ಸೊ ಫ್ಲವರ್ ಬ್ರಾಕೆಟ್ ನ ನೀವು ಕ್ಯಾನ್ಸಲ್ ಮಾಡಬೇಕು, ಅದ್ರೊಳಗಿರೋದನ್ನ ಫಸ್ಟ್ ಸಾಲ್ವ್ ಮಾಡಬೇಕು. ಸೊ ದಟ್ ಮೀನ್ಸ್ ಅದರ ಅರ್ಥ ಈ ಫ್ಲವರ್ ಬ್ರಾಕೆಟ್ ಫಸ್ಟ್ ತೆಗಿಬೇಕು ಅನ್ನುವಂಥದ್ದು. ಸೆಕೆಂಡ್, ನೀವು ಈ ತರ ಬ್ರಾಕೆಟ್ ಅನ್ನ ರಿಮೂವ್ ಮಾಡಬೇಕು. ಲಾಸ್ಟ್ ನೀವು ಈ ತರ ಬ್ರಾಕೆಟ್ ನ ರಿಮೂವ್ ಮಾಡಬೇಕು. ಓಕೆ, ಸೊ ಇದು ಫಸ್ಟ್ ರೂಲ್. ಅದಾದ್ಮೇಲೆ ನಿಮ್ಗೆ ಗೊತ್ತು ಡಿವಿಷನ್ ಮಾಡಬೇಕು, ಫಸ್ಟ್ ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್ ಮಾಡಬೇಕು ಅನ್ನೋದು. ನೋಡೋಣ, ಇಲ್ಲಿ ಕ್ವಶನ್ಸ್ ಇದೆ, ಇದನ್ನ ಟ್ರೈ ಮಾಡಬಹುದು ಅಂತ ಅನ್ಕೊಳ್ತೀನಿ. ಟ್ರೈ ಮಾಡಿ ನೋಡೋಣ. So because it's a simple topic. Okay, next topic ಗೆ ಹೋಗೋಣ. ಸೊ ಕೆಲವಾರು ಫಾರ್ಮುಲಾಸ್ ಗಳನ್ನ ಕೊಡ್ತಾ ಇದ್ದೀನಿ. ಇಟ್ಸ್ ಆಲ್ಜಿಬ್ರಿಕ್ ಫಾರ್ಮುಲಾಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ತುಂಬಾ ಇಂಪಾರ್ಟೆಂಟ್. ಸೊ ಈ ಫಾರ್ಮುಲಾಸ್ ಗಳನ್ನ ಇಟ್ಕೊಂಡ್ರೆ ನಿಮಗೆ ನಿಮ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ. ಸೊ ಫಸ್ಟ್ ಒನ್ a plus b whole square, a minus b whole square, a square minus b square ಇದೆಲ್ಲ ನಿಮ್ಗೆ ಕಲ್ತಿದ್ದೀರಾ. a plus b whole cube, a minus b whole cube, a cube plus b cube and a cube minus b cube, a plus b plus c whole square and a cube plus b cube plus c cube. Also as well as a plus b whole square plus a minus b whole square ಅಂದ್ರೆ ಏನು, and a plus b whole square minus a minus b whole square ಅಂದ್ರೆ ಏನು. ಸೊ ಇಷ್ಟು ಫಾರ್ಮುಲಾಸ್ಗಳು ನಿಮ್ಮ ತಲೆ ಇರಬೇಕು, ಅಂದ್ರೆ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು ಟು ಸಾಲ್ವ್ ದ ಪ್ರಾಬ್ಲಮ್ಸ್. ನಾವು ಮುಂದೆ ಹೋಗ್ತಾ ಹೋಗ್ತಾ ಆಲ್ಜಿಬ್ರಿಕ್ ಚಾಪ್ಟರ್ ನ ತಗೊಂಡಾಗ ನಾವು ಅದನ್ನ ಸಾಲ್ವ್ ಮಾಡ್ಕೊಳ್ತೀವಿ. ಓಕೆ, ಸೊ ಕೆಲವಾರು ಪ್ರಾಬ್ಲಮ್ಸ್ ಗಳಿದೆ, ತಗೊಂಡು ನೀವು ಸಾಲ್ವ್ ಮಾಡಬಹುದು. ಓಕೆ, ಇಷ್ಟು ಇವತ್ತಿನ ಈ ಕ್ಲಾಸ್ ನಲ್ಲಿ ನಾನು ಮಾಡ್ಕೊಡ್ತಾ ಇರುವಂತದ್ದು. ಸೊ ನಂಬರ್ ಸಿಸ್ಟಮ್ ಅಲ್ಲಿ ನಮ್ಗೆ ಇನ್ನ ಕೆಲವಾರು ಟಾಪಿಕ್ಸ್ ಗಳಿದೆ. ಸೊ ಫೈಂಡಿಂಗ್ ದ HCF ಅಂಡ್ LCM ಆಗಿರ್ಬೋದು, ಇನ್ನ ಕೆಲವಾರು ಟಾಪಿಕ್ಸ್ ಗಳಿದೆ. ಸೊ ಆ ಟಾಪಿಕ್ಸ್ ಗಳನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಮಾಡ್ಕೊಡ್ತೀನಿ.